ಎಲ್ಲರಿಗೆ ನಮಸ್ಕಾರ. ಭೋಜ ಪ್ರಬಂಧವನ್ನು ಕುರಿತು ಮಾತನಾಡುವ ಈ ಕಂತಿನ 2ನೇ ದಿವಸದ ಕಾರ್ಯಕ್ರಮ. ನಿನ್ನೆ ತಾನೇ ಭೋಜರಾಜನ ವ್ಯಕ್ತಿತ್ವದ ಬಗೆಗೆ ಒಂದೆರಡು ಮಾತುಗಳನ್ನು ಹೇಳಿದ್ದೆ. ಆ ವ್ಯಕ್ತಿತ್ವದ ಪ್ರಭಾವ ಎಂಥದ್ದು ಅಂತಂದರೆ, ಆ ಘಟನೆಗಳು ವಾಸ್ತವವೋ ಅಲ್ಲವೋ ಅದು ಅಷ್ಟು ಚೆನ್ನಾಗಿ ವಾಸ್ತವ ಎಂಬಂತೆ ಕಲಾತ್ಮಕವಾಗಿ ರೂಪುಗೊಂಡಿರುವಂಥದ್ದನ್ನು ಚಿಕ್ಕ ವಯಸ್ಸಿನ ಭೋಜರಾಜ ಮೃತ್ಯುವಿಗೆ ಎದುರಾಗುವ ಸನ್ನಿವೇಶ, ಅವನನ್ನು ಕಾಡಿಗೆ ಕರ್ಕೊಂಡು ಹೋಗಿ ಆ ವಿಂಧ್ಯೇಶ್ವರಿಯ ಸನ್ನಿಧಿಯಲ್ಲಿ ವತ್ಸರಾಜ, ನಿನ್ನ ಕೊನೆ ಬೈಕೆ ಹೇಳಿಬಿಡಪ್ಪ, ಮುಗಿಸೋಣ, ನಿನ್ನ ಚಿಕ್ಕಪ್ಪ ಈ ರೀತಿಯಾಗಿ ಹೇಳಿದ್ದಾನೆ ಅನ್ನುವ ಮಾತು ಹೇಳಿದಾಗ ಅವನದನ್ನು ಶಾಂತವಾಗಿ ಸ್ವೀಕರಿಸ್ತಾನೆ. ಇದು ತುಂಬ ದೊಡ್ಡ ಸಂಗತಿ. ನಮ್ಮ ಭೋಜರಾಜ, ಇತಿಹಾಸದ ಪರಮಾರ ಭೋಜರಾಜ, ಅವನು ಕೊನೆ ಯುದ್ಧ ಮಾಡಿದ್ದು ಖೇದಿ ದೇಶದ ಕರ್ಣದೇವ ಮತ್ತು ಚಾಲುಕ್ಯ ಅಂದರೆ ಗುರ್ಜರ ಚಾಲುಕ್ಯರ ಭೀಮದೇವ ಮತ್ತು ಸೋಮೇಶ್ವರ, ಇವರ 3 ವಿರುದ್ಧ ಯುದ್ಧ ಮಾಡ್ತಾ ಯುದ್ಧರಂಗದಲ್ಲಿ ಪ್ರಾಣ ಬಿಟ್ಟ ಅಂತ ಹೇಳಿದ್ದೆ. ಅದರ ಹಿಂದಿನ ದಿವಸ ಅವನು ರಾಮಾಯಣ ಬರೆದ ಅಂತ ನಮ್ಮ ಕವಿಶ್ರುತಿಯಲ್ಲಿ ಜನಶ್ರುತಿಯಲ್ಲಿ ಇರತಕ್ಕಂಥ ಐತಿಹ್ಯ. ಅಂದರೆ ಆ ಮಟ್ಟದ ಪ್ರಸನ್ನತೆ, ಕಾಮ್ನೆಸ್ ಆಫ್ ಮೈಂಡ್, ಅದನ್ನು ಕಾಪಾಡಿಕೊಳ್ಳೋದು ತುಂಬ ದೊಡ್ಡ ಸಂಗತಿ, ಅಸಾಮಾನ್ಯವಾದ ಸಂಗತಿ. ಇಂಥ ಪ್ರಕ್ಷೋಭೆಯಲ್ಲಿ ಕೂಡ ಬರೆಯೋದಿಕ್ಕೆ ಆದದ್ದು ಅಂತ ತೆಲುಗಿನ ದೊಡ್ಡ ಕಾದಂಬರಿಕಾರ ನೋರಿ ನರಸಿಂಹಶಾಸ್ತ್ರಿಯವರು ಅವರ ರುದ್ರಮದೇವಿ ಕಾದಂಬರಿಯಲ್ಲಿ ಒಂದು ಸನ್ನಿವೇಶ ತರ್ತಾರೆ. ಅದಂದರೆ, ಕಾಕತೀಯ ಮಹಾಸಮ್ರಾಜ್ಞಿ ರುದ್ರಮದೇವಿಯ ರಾಜ್ಯದ ಮೇಲೆ ಉತ್ತರ ಭಾರತದಿಂದ ದೇವಗಿರಿಯ ಯಾದವರು ಮತ್ತು ಚೋಳರ ಕೊಪ್ಪೆರಂಜಿಂಗ ಒಂದು ಕಡೆಯಿಂದ, ಮತ್ತು ಇನ್ನೊಂದು ಕಡೆಯಿಂದ ಆಕೆಯ ಸವತಿಯ ಮಕ್ಕಳು, ಹೀಗೆಲ್ಲರೂ ಯುದ್ಧಕ್ಕೆ ಬರ್ತಾರೆ. ಒಳಗೆ ಕೆಲವರು ಸೇನಾಧಿಪತಿಗಳ ಆಂತರಿಕ ಯುದ್ಧ ಇರುತ್ತದೆ. ಇದೆಲ್ಲದರ ಮಧ್ಯದಲ್ಲಿ ಇಡೀ ಏಕಶಿಲಾ ನಗರ ಉದ್ಧ್ವಸ್ತವಾಗಿ ಯುದ್ಧದ ಬಿಸಿಯಲ್ಲಿದ್ದಾಗ ತಿಕ್ಕನ ಸೋಮಯಾಜಿಗಳು ಶಾಂತವಾಗಿ ಅಲ್ಲಿಯ ಏಕಶಿಲಾ ಅಂದರೆ ಓರಗಲ್ಲು ಅಂತ, ವರಂಗಲ್ ಅಂತ ಕರೀತಾರಲ್ಲ ಆ ಊರು, ಆ ಏಕಶಿಲಾ ಸ್ಥಾಪಿತವಾದ ಆ ಪ್ರಾಂತದಲ್ಲಿ ಶಂಭು ಮತ್ತು ಕೇಶವ, ಸ್ವಯಂಭೂ ಮತ್ತು ಕೇಶವ ದೇವಾಲಯಗಳು, ಹರಿಹರ ದೇವಾಲಯ, ಆ ದೇವಾಲಯದ ಸನ್ನಿಧಿಯಲ್ಲಿ ಅವರು ಹರಿಹರನಾಥನಿಗೆ ಅರ್ಪಣೆ ಮಾಡಿ ತಮ್ಮ ಕಾವ್ಯವನ್ನು ಬರೀತಾ ಇರ್ತಾರೆ. ಆಂಧ್ರ ಮಹಾಭಾರತದ ರಚನೆ. ಅಷ್ಟು ದೊಡ್ಡ ಯುದ್ಧ ಕೋಲಾಹಲ ನಡೀತಾ ಇದ್ದರೂ ತಿಕ್ಕನ ಸೋಮಯಾಜಿಗಳು ತಮ್ಮ ಪಾಡಿಗೆ ತಾವು ಮಹಾಭಾರತವನ್ನು ಬರೀತಿರ್ತಾರೆ. ಅವರ ಒಬ್ಬ ಶಿಷ್ಯ ಮಾರನ ಮೂಲವನ್ನು ಓದೋದು, ಮತ್ತೊಬ್ಬ ಶಿಷ್ಯ ಗುರುನಾಥ, ಅವನು ತೆಲುಗಿನ ಅನುವಾದ ಇವರು ಹೇಳದಂತೆ ಬರ್ಕೊಳ್ಳೋದು. ಇವರು ಮೂಲವನ್ನು ಕೇಳಿ ಅದರ ಸಾರವನ್ನು ತೆಲುಗಿನಲ್ಲಿ ಪದ್ಯ ಗದ್ಯ ರೂಪವಾಗಿ, ಚಂಪು ಕಾವ್ಯವಾಗಿ ಅನೂದಿಸುವುದು, ಹೇಳೋದು ಅಂತ. ಅದನ್ನು ಅವರು ನೋರಿಯವರು ಹೇಳ್ತಾರೆ, ಇವರಲ್ಲಿ ಒಂದು ಅಂಶ ವ್ಯಾಸರು ಇದ್ದೇ ಇರಬೇಕು. ವ್ಯಾಸರು ಮಹಾಭಾರತದ ಯುದ್ಧದಂಥ ಸನ್ನಿವೇಶವನ್ನು ನೋಡ್ತಾ ಮಹಾಭಾರತ ನಿರ್ಮಾಣ ಮಾಡಿದ್ರು ಅಂತ. ಆ ಸ್ಥಿತಿಸ್ಥಾಪಕತೆ, ಪ್ರಸನ್ನತೆ ಹೇಗೆ ಬರುತ್ತದೆ ಅಂತ. ಈ ರೀತಿಯಾದದ್ದು ಪಾಶ್ಚಾತ್ಯ ಪ್ರಪಂಚದಲ್ಲೂ ನಡೆದದ್ದು ಉಂಟು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪ್ರಕ್ಷೋಭೆಯಲ್ಲೂ ಆ ಹೊತ್ತಿನ ಕೆಲಸ ಆ ಹೊತ್ತಿನದು ನಡೆಯುತ್ತದೆ ಅಂತ. ಡಿ ವಿ ಜಿಯವರೇ ಬರೀತಾರೆ, ಪಂಕ್ತಿಪಾವನ ವೆಂಕಟಕೃಷ್ಣಯ್ಯನವರು, ವೃದ್ಧ ಪಿತಾಮಹ, ಧರ್ಮಪ್ರಕಾಶ, ದಯಾಸಾಗರ ಅಂತೆಲ್ಲ ಹೆಸರಾದವರು, ತಾತಯ್ಯನವರು ಅಂತ ಮೈಸೂರಿನಲ್ಲಿದ್ದರಲ್ಲ, ಸಾಧ್ವಿ ಮೊದಲಾದ ಪತ್ರಿಕೆಯನ್ನು ಆರಂಭ ಮಾಡಿದವರು, ಶಾರದಾ ವಿಲಾಸ ಸಂಸ್ಥೆಗಳನ್ನೆಲ್ಲ ಹುಟ್ಟಾಕಿದವರು, ಅವ್ರ ಮಗ ಸತ್ತಿದ್ದ ದಿವಸನೂ ಪತ್ರಿಕೆ ಎಡಿಟೋರಿಯಲ್ ಬರೆದ್ರಂತೆ, ಏನೋ ಪುಣ್ಯಾತ್ಮ ಇವತ್ತಿಂದ ಕೆಲಸ ಆಗಬೇಕಲ್ಲಪ್ಪ ಅಂತ. ಈ ಚಿತ್ತಸ್ಥಿಮಿತತೆ ತುಂಬ ದೊಡ್ಡದಾದದ್ದು. ಭೋಜರಾಜನಿಗೆ ಅದು ಇತ್ತು, ಬಾಲ್ಯದಿಂದ ಕೊನೆಯವರೆಗೂ ಇತ್ತು ಅನ್ನುವಂಥದ್ದು ಆ ಕಾಲದ ಜನಗಳಿಗೆ ಮನಸ್ಸಿನಲ್ಲಿ ಮುಟ್ಟಿದ್ದಾಗಿತ್ತು. ಈ ಮಹನೀಯತೆ ಬಹಳ ಬಹಳ ದೊಡ್ಡದಾದದ್ದು. ಆ ಮಹನೀಯತೆಯನ್ನು ನಮ್ಮ ಪರಂಪರೆ ಸಂಪ್ರದಾಯದಿಂದ, ತತ್ವಚಿಂತನೆಯಿಂದ, ಜೀವನ ಪದ್ಧತಿಯಿಂದ ಕೊಟ್ಟಿದೆ, ಬಹಳ ದೊಡ್ಡದಾದದ್ದು. ಆ ಅಂಶವನ್ನು ಈ ಫಿಕ್ಷನ್ ಅಂತ ಹೇಳುವ ರಚನೆಯಲ್ಲೂ ನಾವು ನೋಡ್ಬೋದು. ಇದು ತುಂಬ ದೊಡ್ಡ ಸಂಗತಿ. ಇಷ್ಟು ಒಳ್ಳೆಯ ಗದ್ಯ ಪದ್ಯಮಯವಾದಂಥ ರಚನೆಯಲ್ಲಿ ತುಂಬ ದೊಡ್ಡ ಮಾನುಷ ಭಾವಗಳಿಗೆ ಅವಕಾಶ ಇಲ್ಲ. ಲಲಿತ ಮನೋಹರವಾದದ್ದು, ಲೈಟ್ ರೀಡಿಂಗ್ ಅಂತ ಹೇಳುವಂಥದ್ದು ಭೋಜ ಪ್ರಬಂಧ. ಆದರೆ ಅದರ ನಾಯಕನಾದವನು ಭೋಜರಾಜ ಎಷ್ಟು ಸೀರಿಯಸ್ ಪಾತ್ವೆ, ಎಷ್ಟು ಸೀರಿಯಸ್ ಆದಂಥ ಟ್ರಯಲ್ಸ್, ಎಷ್ಟು ಗಂಭೀರವಾದಂಥ ಬದುಕಿನ ನಿರ್ಣಾಯಕವಾದ ಘಟ್ಟಗಳನ್ನು ಹಾದು ಬಂದಿದ್ದಾನೆ ಅನ್ನೋದನ್ನು ಗಮನಿಸಬೇಕಾಗುತ್ತದೆ. ಅದನ್ನು ನೋಡಿದಾಗ ಈ ಸನ್ನಿವೇಶ ಇದೆಯಲ್ಲ, ಇದು ಒಂದು ರಸ ಗ್ರಂಥಿ ಅಂತ ಅನಿಸುತ್ತದೆ. ಚಿಕ್ಕ ವಯಸ್ಸಿಗೆ ಮೃತ್ಯುವಿಗೆ ಎದುರಾಗುವ ಸನ್ನಿವೇಶ ಬಂದಾಗಲೂ
ಶಾಂತವಾಗಿ ಕಂಡ. ನಮ್ಮ ದೊಡ್ಡ ದೊಡ್ಡವರು ಬದುಕಿನ ಆರಂಭದಲ್ಲಿಯೇ ಇಂಥ ಒಂದು ಗಂಭೀರವಾದ ಸನ್ನಿವೇಶಗಳನ್ನು ಎದುರಿಸುವ ತತ್ವವನ್ನು, ಆತ್ಮಶಕ್ತಿಯನ್ನು ಬೆಳೆಸಿಕೊಂಡಿದ್ದರಿಂದಲೇ ಮುಂದೆ ದೊಡ್ಡವರಾಗಿದ್ದರು ಅಂತ ಅನ್ನಬಹುದು. ಭಗವಾನ್ ಶ್ರೀಕೃಷ್ಣನಿಂದ ಮೊದಲುಗೊಂಡು ನಾವು ನೋಡ್ತೀವಿ. ನಮ್ಮ ಭೈರಪ್ಪನವರಾದರೂ ಅಷ್ಟೇ, ತುಂಬ ಬಾಲ್ಯದಲ್ಲಿಯೇ ಮೃತ್ಯುವನ್ನು ಮುಟ್ಟಿ ಬರ್ತಕ್ಕಂಥ ಸನ್ನಿವೇಶ, ಈ ಬದುಕಿನ ಅನಿಶ್ಚಯತೆ ಏನು ಅಂತ ಗೊತ್ತಾದಾಗ ಅಂಟು ಬರೋದಿಲ್ಲ. ರಮ್ಯಾಶ್ಚಂದ್ರ ಮರೀಚಯ ತೃಣವತಿ ರಮ್ಯಾ ವನಾಂತಸ್ಥಲಿ ರಮ್ಯ ಸಾಧು ಸಮಾಗಮ ಶಮಸುಖಂ ಕಾವ್ಯೇಶು ರಮ್ಯಾ ಕಥಾ ಕೋಪೋಪಾಹಿತ ಬಾಷ್ಪಬಿಂದು ತರಲಂ ರಮ್ಯಂ ಪ್ರಿಯಾಯಾ ಮುಖಂ ಸರ್ವಂ ರಮ್ಯಂ ಅನಿತ್ಯತಾಮುಪಗತೆ ಚಿತ್ತೇನ ಕಿಂಚಿತ್ ಪುನಃ. ಹೂವು, ಹಾಸಿಗೆ, ಚಂದ್ರ, ಚಂದನ ಎಲ್ಲವೂ ಚೆನ್ನ, ಎಲ್ಲವೂ ಸೊಗಸು. ಕಾವ್ಯ ಚೆನ್ನ, ಸರಸ ಸಲ್ಲಾಪ ಚೆನ್ನ, ಮುನಿದು ಕಣ್ಣೀರಿಡುವ ನಲ್ಲೆಯ ಕಂಬನಿಯಿಂದ ತರಲಿತವಾದಂಥ ಕಣ್ಣೋಟವೂ ಚೆನ್ನ, ಬೆಳದಿಂಗಳು ಚೆನ್ನ, ಹುಲ್ಲುಗಾವಲು ಚೆನ್ನ, ಎಲ್ಲ ಚೆನ್ನ. ಆದರೆ ಇವ್ಯಾವುದು ಶಾಶ್ವತವಲ್ಲ ಅನ್ನುವ ಸತ್ಯ ಬಂದು ಬಡದಾಗ ಅಷ್ಟು ಹೊತ್ತಿಗೆ ಅವು ಯಾವುದ್ರೊಳಗೂ ಚೆನ್ನ ಅಂತ ಮನಸ್ಸು ಅಲ್ಲಿಯೇ ಲೀನವಾಗೋದಿಲ್ಲ. ಅದನ್ನು ಕಂಡು ಚಿತ್ರಪಟದ ಹಣ್ಣನ್ನು ಕಂಡಾಗ ಯಾವ ಮಟ್ಟಕ್ಕೆ ಪ್ರೀತಿ ಇರ್ತದೆ, ಆದರೆ ಬಾಯಲ್ಲಿ ನೀರೂರಲ್ವೋ ಆ ಮಟ್ಟದ ಒಂದು ವಿಚ್ಛೇದ, ಆ ಮಟ್ಟದ ಪರಿಚ್ಛೇದ ಪ್ರಜ್ಞೆ ಬರುತ್ತದೆ. ಇದು ಭೋಜನಿಗೆ ಬಂದ ಸ್ಥಿತಿ. ಆಮೇಲೆ ಅವನು ತತ್ಕ್ಷಣವೇ ಅಲ್ಲಿ ಏಕಸ್ಮಿನ್ ಪತ್ರೇ ಕಂಚನ ಶ್ಲೋಕಂ ಲಿಖಿತ್ವ, ಅದು ಯಾವ ರೀತಿಯಾಗಿ ಜಂಘಾಂ ಚುರಿಕೆಯ ಚಿತ್ವ ಪುಟಕೆ ರಕ್ತಮಾರೋಪ್ಯ, ಅಲ್ಲಿ ಒಂದು ವಟವೃಕ್ಷದ ಎಲೆಯನ್ನು ತೆಗೆದುಕೊಂಡು ತನ್ನ ದೇಹದ ರಕ್ತವನ್ನೇ ಬಸಿದು ಆ ಚೂರಿಯಿಂದಲೇ ಪದ್ಯ ಬರೀತಾನೆ. ಮಹಾಭಾಗ ಏತತ್ ಪತ್ರಂ ನೃಪಾಯ ದಾತವ್ಯಂ ತ್ವಮಪಿ ರಾಜಾಜ್ಞಾಂ ವಿಧೇಹಿ, ಇದು ನಿಮ್ಮ ರಾಜನಿಗೆ ಕೊಡು ಅಂಥೇಳಿ ಆ ಪತ್ರವನ್ನು ಅವನ ಕೈಲಿಡ್ತಾನೆ. ಅದನ್ನು ನೋಡ್ತಾನೆ. ನೋಡಿದ ತಕ್ಷಣವೇ ತಥೋ ವೈರಾಗ್ಯಮಾಪನ್ನೋ ವತ್ಸರಾಜ, ಅವನಿಗೆ ವೈರಾಗ್ಯ ಬಂದುಬಿಡುತ್ತೆ. ಇವನಿಗಿದ್ದ ಮಹನೀಯತೆ ಎಷ್ಟು ದೊಡ್ಡದು, ಚಿಕ್ಕ ವಯಸ್ಸಿಗೆ ಇವನಿಗೆ ಬಂದಂಥ ವಿರಕ್ತಿ ಎಂಥದ್ದು, ಪ್ರಸನ್ನತೆ. ಸಾವು ಎದುರಿಗೆ ಬಂದಾಗ ನಮ್ಮ ಎಲ್ಲ ಗಾಂಭೀರ್ಯವೂ ಹೊರಟೋಗುತ್ತೆ. ನಮ್ಮ ಭಕ್ತಿ ಪರಂಪರೆಯಲ್ಲಿ ಲಜ್ಜೆಯನ್ನು ಬಿಟ್ಟೊರತು ಭಕ್ತಿ ಸಿದ್ಧಿ ಆಗೋಲ್ಲ ಅಂತಾರೆ. ಹರಿದಾಸರು ಅದಕ್ಕೆ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟು ಅಂತಾರೆ. ನನ್ನದು ಅನ್ನುವ ಪ್ರತ್ಯೇಕತೆಯ ಭಾವವೇ ಅಲ್ಲವಾ ಲಜ್ಜೆಯ ಮೂಲದಲ್ಲಿರುವುದು. ನನಗಾಗಿ ನಾನು ಉಳಿಸಿಕೊಳ್ಳಬೇಕು, ನನ್ನದೇನೋ ಮರೆಮಾಚಿಕೊಳ್ಳಬೇಕು ಅನ್ನುವುದು. ಲಜ್ಜೆ ಅಂದರೆ ಏನು? ನಮಗೆ ಮಾತ್ರ ಗೊತ್ತಾಗಬೇಕಾದದ್ದು ಬೇರೆಯವರಿಗೆ ಗೊತ್ತಾಗಬಾರದ್ದು. ರಿಸರ್ವೇಷನ್ ಅನ್ನುವಂಥದ್ದು ಲಜ್ಜೆಯ ಮೂಲ ಲಕ್ಷಣ. ಹಾಗೆ ಪ್ರತ್ಯೇಕತೆಯ ಭಾವ ಬಂದೊಡನೆಯೇ ಹೋಯಿತು. ಅದು ಸಮರ್ಪಿತವಾಗಬೇಕು. ಗೋಪಿಕಾ ವಸ್ತ್ರಾಪಹರಣದಲ್ಲಿ ಈ ಲಜ್ಜಾ ಪರೀಕ್ಷೆ ಇದೆ. ಪ್ರೀತಿಯ ಪರೀಕ್ಷೆ, ಭಕ್ತಿಯ ಪರೀಕ್ಷೆ. ಭಕ್ತಿ ಅಂದ್ರೇ ಪರಮ ಪ್ರೀತಿ, ಪರಮ ಪ್ರೇಮ ರೂಪ. ಅದು ಆಗುವುದು ಲಜ್ಜೆಯನ್ನು ತ್ಯಾಗ ಮಾಡೋದೊಳಗೆ. ಅದೇ ರೀತಿಯಾಗಿ ಕೆಚ್ಚು, ವಿರೋಧ, ವೈರದ ಪರೀಕ್ಷೆ ಮೃತ್ಯುವಿನಲ್ಲಿ ಆಗುತ್ತದೆ. ಹಿರಣ್ಯಕಶಿಪುವಿಗೆ ಕಣ್ಣೆದುರಿಗೆ ನರಸಿಂಹ ಬಂದಾಗಲೂ ಅವನ ವೈರ ಬಿಡಲಿಲ್ಲ. ಕಂಬದಿನ ಬಿಂಬದಿನ ಮೋಕ್ಷವರಿಂಗಾಯಿತು. ಹೀಗೆ ರಾಗದ್ವೇಷಗಳಲ್ಲಿ ಲಜ್ಜಾ ಮತ್ತು ಮೃತ್ಯುಗಳ ಪರೀಕ್ಷೆ ಆಗುತ್ತದಲ್ಲ, ಇದು ತುಂಬ ದೊಡ್ಡದು. ಇವನು ಇಂಥ ಗಂಭೀರವಾದ ಸನ್ನಿವೇಶದಲ್ಲಿ ಕೂಡ ವಿಚಲಿತನಾಗ್ತಾ ಇಲ್ಲ ಅಂತಂದರೆ ಅವನು ದೊಡ್ಡವನು ಅಂತ ಅನಿಸುತ್ತದೆ. ಕ್ಷಮಸ್ವ ಅಂತ ಬೇಡ್ಕೋತಾನೆ. ಆಮೇಲೆ ಅವನನ್ನು ಕಾಪಾಡಿಕೊಂಡು ಭೋಜಕುಮಾರ ಮಸ್ತಕಂ ಕಾರಯಿತ್ವ, ಒಂದು ಕೃತ್ರಿಮ ಶಿರಸ್ಸನ್ನು ಮಾಡಿ ತನ್ನ ಕೆಲಸ ಮುಗಿಸಿದೆ ಅಂತ ತೆಗೆದುಕೊಂಡು ಮುಂಜನ ಹತ್ತಿರಕ್ಕೆ ಆ ಪದ್ಯವನ್ನು ಕೊಡ್ತಾನೆ. ಕವಿ ಇಲ್ಲಿ ಒಳ್ಳೆಯ ಒಂದು ಸಸ್ಪೆನ್ಸ್ ಇಟ್ಟಿದ್ದಾನೆ. ಪದ್ಯ ಬರೆದದ್ದು ಏನು ಅಂತ ಆಗ ಹೇಳೋಲ್ಲ, ಮುಂಜೆ ಓದುವಾಗ ಹೇಳ್ತಾನೆ. ಇದು ಸ್ವಾರಸ್ಯ. ಅಲ್ಲಿವರೆಗೂ ಏನು ಬರೆದಿದ್ದಿರಬಹುದು, ಯಾತಕ್ಕಾಗಿ ವತ್ಸರಾಜ ಆ ಮಹಾಸೇನಾಪತಿಗೆ ಅಂತರಂಗದಲ್ಲಿ ಪರಿವರ್ತನೆ ಆಯಿತು, ಅದು ನಮಗೆ ಗೊತ್ತು ಮಾಡ್ತಾನೆ ಮುಂದೆ ಕವಿ. ಆಮೇಲೆ ಅವನು ಕೇಳ್ತಾನೆ ಮುಂಜೆ ನೋಡಿಬಿಟ್ಟು, ಶ್ರೀಮತಾ ಯಥಾದಿಷ್ಟಂ ತತ್ ಸಾಧಿತಂ ಅಂತ ಹೇಳ್ತಾನೆ. ಆಗ ವತ್ಸರಾಜ ಖಡ್ಗಪ್ರಹಾರ ಸಮಯತೇನ ಪುತ್ರಕೇಣ ಕಿಮುಕ್ತಂ, ಅವನು ಸಾಯುವ ಕಾಲದಲ್ಲಿ ಏನು ಹೇಳ್ದ, ನೀನು ಕತ್ತಿ ಬೀಸುವಾಗ ಏನು ಹೇಳ್ದ ಅಂತಂದರೆ ಅವನು ಏನು ಹೇಳದೆ ತತ್ಪತ್ರ ಮದಾತ್ ಕೊಡ್ತಾನೆ. ಆಗ ಸ್ವಭಾರ್ಯಾಕರೇಣ ದೀಪಮಾನೀಯ ತಾನಿ ಪತ್ರಾಕ್ಷರಾಣಿ ವಾಚಯಿತಿ, ಹೆಂಡತಿ ಬಂದು ದೀಪ ತಂದು ಕೊಡ್ತಾಳೆ. ಅದಿನ್ನೂ ഇരുಳು. ಓದ್ತಾನೆ ಆ ದೀಪದ ಬೆಳಕಿನಲ್ಲಿ. ಮಾಂಧಾತಾಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೌ ವಿರಚಿತ ವಾಸೌ ದಶಾಸ್ಯಾಂತಕಃ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯ ಯಾಸ್ಯತಿ
ಅನ್ನುವ ಪದ್ಯ ಅಲ್ಲಿರುತ್ತದೆ. ಬಹಳ ಪ್ರಸಿದ್ಧವಾದ ಪದ್ಯ, ತುಂಬ ರಸವತ್ತಾದದ್ದು. ಅತ್ಯಂತ ತಿರಸ್ಕೃತವಾದ ವಾಚ್ಯ ಧ್ವನಿ ಅಲ್ಲಿ ಉಂಟು. ಅದು ಕಟ್ಟ ಕಡೆಗೆ ಬರ್ತಕ್ಕಂಥ ಒಂದು ವ್ಯತಿರೇಕ ಟ್ವಿಸ್ಟ್ ಇದೆಯಲ್ಲ, ಬಹಳ ಸೊಗಸಾದದ್ದು. ಕೃತಯುಗಕ್ಕೆ ಅಲಂಕಾರಭೂತನಾಗಿದ್ದವನು, ವೇದಾದಿಗಳಲ್ಲಿ ಪ್ರಶಂಸಿತನಾದವನು ಮಾಂಧಾತೃ. ದೇವೇಂದ್ರನೇ ಅವನಿಗೆ ಬಂದು ಮಾಂಧಯ, ನನ್ನ ಬೆರಳನ್ನು ಚೀಪು ಅಂತ ಯಮನಾಶ್ವ ಅವನ ತಂದೆ, ಅವನೇ ತಾಯಿಯೂ ಆಗಿರ್ತಾನೆ. ಹಾಲಿಲ್ಲದೆ ಬೆಳೆಯುವ ಮಗುವಿಗೆ ಹಾಲಿಲ್ಲದಂತೆ ಆಗಬಾರದು ಅಂತ ಇಂದ್ರ ಬಂದು ತನ್ನ ತೋರ್ಬೆರಳಲ್ಲಿರುವ ಅಮೃತವನ್ನೇ ಅವನಿಗೆ ಚೀಪಿಸಿದ್ದ. ಹಾಗಾಗಿ ಮಾಂಧಯ ಅಂದಿದ್ದರಿಂದ ಮಾಂಧಾತೃ ಅಂತ ಹೆಸರು ಬಂದದ್ದು ಅಂತ. ನಮ್ಮ ಗೃಹಸೂತ್ರಗಳಲ್ಲಿ ತಾಯಿ ಮಗುವಿಗೆ ಹಾಲು ಕುಡಿಸುವಾಗ ಹೇಳಬೇಕಾದ ಸತ್ಯಂಧಯ, ಋತಂಧಯ, ಮೃತ್ಯುಂಜಯ, ಧಯ, ಜರಾಂಧಯ ಅಂತೆಲ್ಲ ಹೇಳಬೇಕು ಅಂತ. ನೀನು ಸತ್ಯವನ್ನು ಹೀರಿಕೋ, ಋತವನ್ನು ಹೀರಿಕೋ, ಮುಪ್ಪನ್ನು ಹೀರಿಕೋ, ಸಾವನ್ನು ಹೀರಿಕೋ ಅಂದರೆ ಈ ಅಕ್ಸೆಪ್ಟೆನ್ಸ್, ಈ ಅಂಗೀಕಾರ ಬುದ್ಧಿಯನ್ನು ಮೊದಲಿಂದಲೂ ಕಲ್ತ್ಕೊ ಅಂತ. ಮಗು ಗೊತ್ತಾಗುತ್ತೋ ಬಿಡುತ್ತೋ ಅದು ಬೇರೆ. ಭದ್ರಂ ಭದ್ರಂ ಇತಿ ಬ್ರೂಯಾತ್, ಒಳಿತನ್ನು ಹೇಳಬೇಕು, ಕ್ರಮೇಣ ಗೊತ್ತಾಗುತ್ತದೆ. ಚಿಕ್ಕ ವಯಸ್ಸಿಗೆ ಎಲ್ಲ ತಿಳಿಯುತ್ತದೆ ಅಂತ ಮಾಡೋಲ್ಲ, ಆ ಸಂಸ್ಕಾರ ಇರುತ್ತದೆ ಅಂತ. ಹಾಗೆ ಮಾಂಧಾತರು ಚಿಕ್ಕ ವಯಸ್ಸಿಗೆ ಇಂದ್ರನ ಅಮೃತವನ್ನು ಸ್ವೀಕಾರ ಮಾಡಿ ಬೆಳೆದವನು, ಅಂಥವನು ಇಲ್ಲವಾಗಿಬಿಟ್ಟ. ಕೃತಯುಗಕ್ಕೆ ಅಲಂಕಾರಭೂತನಾದವನು ಹೊರಟೋದ. ಇನ್ನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ಶ್ರೀರಾಮಚಂದ್ರ, ದಶಾಸ್ಯಾಂತಕ ರಾವಣಾರಿ, ಅವನೂ ಇಲ್ಲ. ಏನಾದ? ಇನ್ನು ಯುಧಿಷ್ಠಿರ, ನಲ, ಹರಿಶ್ಚಂದ್ರ, ಭಗೀರಥ ಮೊದಲಾದವರು ಬೇಕಾದಷ್ಟು ಜನ ಇದ್ದಾರೆ. 16 ಮಹಾಚಕ್ರವರ್ತಿಗಳು ಅಂತ ಇದ್ದಾರೆ. ಅವರೆಲ್ಲರೂ ದಿವಂ ಭೂಪತೆ ಯಾತ, ಸ್ವರ್ಗ ಸೇರಿದ್ದಾರೆ. ಅರೆ ನೈಕೇನಾಪಿ ವಸುಮತಿ ಸಮಂಗತ, ಯಾರ ಜೊತೆಗೂ ಆ ವಸುಮತಿ ಎನ್ನುವ ಶಬ್ದವೂ ಚೆನ್ನಾಗಿದೆ. ಸಂಪದ್ಭರಿತವಾದ ಭೂಮಿ, ಗೊಡ್ಡು ಬಂಜರು ಭೂಮಿ ಅಲ್ಲ. ಈ ಎಲ್ಲ ನಿಧಿ ನಿಕ್ಷೇಪಗಳನ್ನು ಒಳಗಿಟ್ಟುಕೊಂಡ, ಹೊರಗೆ ಸಮೃದ್ಧವಾದಂಥ ನದ, ನದಿ, ವನ, ಪರ್ವತಾರಣ್ಯಗಳನ್ನು ತುಂಬಿಕೊಂಡಂಥ ಜನಭರಿತವಾದದ್ದು, ಕಲಾಭರಿತವಾದದ್ದು ಈ ಜಗತ್ತು ಭೂಮಿ. ಅವರ ಜೊತೆ ಸ್ವರ್ಗವನ್ನು ಸೇರಲಿಲ್ಲ. ಆದರೆ ಮುಂಜ ನಿನ್ನ ಜೊತೆ ಮಾತ್ರ ಹೋಗುತ್ತದೆ ಅಂತ. ಅಲ್ಲಿ ಯಾತ ಗತ ನೈಕೇನಾಪಿ ಸಮಂ ಗತ, ಹೋಗಲಿಲ್ಲ, ನಿನ್ನ ಜೊತೆ ಹೋಗುತ್ತದೆ ಅಂತ ಭವಿಷ್ಯತ್ ಕಾಲ. ಅಂದರೆ ನಿನಗೆಲ್ಲ ಬರುತ್ತಪ್ಪ, ನಿನಗೂ ಅಷ್ಟೇ ಏನೂ ಇಲ್ಲ ಅನ್ನುವುದನ್ನು ಅದೆಷ್ಟು ಮಾರ್ಮಿಕವಾಗಿ ತಿಳಿಸಿದ್ದಾನೆ. ಚಿಕ್ಕ ವಯಸ್ಸಿನ ಹುಡುಗನ ಮಾತು ಅಂತ. ಇದು ಸತ್ಯವೋ ಅಸತ್ಯವೋ ಬೇರೆ. ಆ ಸಂಭಾವ್ಯ ಸೌಂದರ್ಯವನ್ನು ನೋಡಬೇಕು. ಆ ಸಂಭಾವ್ಯತೆಯೇ ಅತ್ಯಂತ ಸ್ಪೃಹಣೀಯವಾದದ್ದು. ಹೀಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತದೆ. 83 ಗ್ರಂಥಗಳನ್ನು ಬರೆದ ಅಂತ ಹೇಳುವ ಭೋಜ ಮಹಾರಾಜ ಇಂಥ ಶ್ಲೋಕವನ್ನು ಬರೆದಿರಬಹುದು, ಹೇಳಿರಬಹುದು. ಏಕೆಂದರೆ ನಮ್ಮಲ್ಲಿ ಅಸಾಮಾನ್ಯರಾದವರು ಎಷ್ಟೋ ಜನ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಲೋಕೋತ್ತರವಾದದ್ದನ್ನು ಮಾಡಿದ್ದನ್ನು ಕಂಡಿದ್ದೀವಿ. ಹಾಗಾಗಿ ಈ ಸಂಭವನೀಯತೆಯನ್ನು ನಾವು ಒಪ್ಪಿಕೊಳ್ಳಬೇಕು. ನಮ್ಮ ಕಣ್ಣೆದುರಿಗೇನೆ 6-7 ವರ್ಷಗಳಲ್ಲಿಯೇ ಬಾಲಮುರಳಿ ಕೃಷ್ಣ ತಮ್ಮ ಗುರು ಪಾರುಪರ್ಲಿ ರಾಮಕೃಷ್ಣ ಪಂತುಲು ಅವರ ಮಡಿಲಿನಲ್ಲಿ ಕೂತ್ಕೊಂಡು ಪೂರ್ಣ ಪ್ರಮಾಣದ ಸಂಗೀತ ಕಚೇರಿ ಮಾಡಿದ್ದು ಅನ್ನೋದನ್ನು ದಾಖಲೆಗಳಲ್ಲಿ ನಾವು ನೋಡಿದ್ದೀವಿ. ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳು ಇದ್ದಾರೆ ಅಂತಂದರೆ ಅದೊಂದು ಅಸಾಮಾನ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಹಾಗಿರ್ತಕ್ಕಂಥವರು ಹಲವರು ಇರುವ ಸಾಧ್ಯತೆ ಉಂಟು. ಕೆಲವರಿಗೆ ಕೆಲವು ವಿಶೇಷವಾದ ಪ್ರಜ್ಞೆಗಳು ಇರುತ್ತವೆ. ಸಿ ವಿ ರಾಮನ್ನವರು 16 ವರ್ಷಕ್ಕೇನೆ ತುಂಬ ದೊಡ್ಡ ಮೇಧಾವಿಗಳಾಗಿದ್ದರು ಅಂತ ಹೇಳ್ತಾರೆ. ನಮ್ಮ ಶ್ರೀಕಂಠಶಾಸ್ತ್ರಿಗಳು ಅವರು ಡಿಗ್ರಿಗೆ ಬರೋಷ್ಟೊತ್ತಿಗೆ 18ನೇ ವಯಸ್ಸಿಗೆ ಅವರು ಕ್ಲಾಸ್ ರೂಮಿನಲ್ಲಿ ಕೂತಿದ್ದಾಗ ಅವರ ಪ್ರೊಫೆಸರ್ ವೆಂಕಟೇಶ್ವರ ಅವರು ಬಂದು ಶ್ರೀಕಂಠಶಾಸ್ತ್ರಿ ಯಾರು ಅಂತ ಕೇಳಿದ್ರಂತೆ. ಯಾಕೆಂದರೆ ಅವ್ರ ಲೇಖನಗಳಾಗಲೇ ಪ್ರತಿಷ್ಠಿತವಾದ ಸಂಶೋಧನಾ ವಿದ್ವತ್ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಹೂ ಈಸ್ ಶ್ರೀಕಂಠಶಾಸ್ತ್ರಿ ಅಂತ ಕೇಳಿದ್ರಂತೆ. ಅಂದರೆ ಈ ಥರದ್ದು ಎಷ್ಟೊಂದೆಲ್ಲ ಉಂಟು. ತೀರಾ ಹಿಂದಿನ ಕಾಲದ್ದಲ್ಲ ಇವೆಲ್ಲ. ಅಷ್ಟೇ ಯಾಕೆ ಕೆಲವರು ಅಸಾಮಾನ್ಯರಾದಂಥ ಅವಧಾನಿಗಳು, ಮಾಡಭೂಷಿ ವೆಂಕಟಾಚಾರ್ಯರಂಥವರು ರೆಕಾರ್ಡ್ಸ್ ಮೇಲೆ ಉಂಟು. 8 ಭಾಷೆಗಳಲ್ಲಿ ವ್ಯಸ್ತಾಕ್ಷರಿ ಅವರು ಮಾಡಿದ್ದಿರ್ಬೋದು, ಶತಕಲಶಾವಧಾನ ಮಾಡಿದ್ದಿರ್ಬೋದು, ಏಕಸಂಧಿಗ್ರಾಹಿಗಳಾಗಿದ್ದನ್ನು ನೋಡಬಹುದು. ಹೀಗೆ ನೋಡಿದಾಗ ಎಕ್ಸ್ಟ್ರಾರ್ಡಿನರಿ ಅಂತಕ್ಕಂಥ ಪಾಸಿಬಿಲಿಟಿನ ನಾವು ನಮ್ಮ ಬುದ್ಧಿಯ ನಮ್ಮ ಮಿತಿಯನ್ನು ಇಟ್ಟುಕೊಂಡು ತಳ್ಳಿ ಹಾಕಬಾರ್ದು. ಹಾಗಾಗಿ ಇದಕ್ಕೆ ಪ್ರತಿಕೂಲವಾದ ಉದಾಹರಣೆ ಇಲ್ಲದಿದ್ದರೆ ಒಪ್ಪಿಕೊಳ್ಬೇಕು. ಪಾಶ್ಚಾತ್ಯ ವಿದ್ವಾಂಸರಿಗೆ ಒಂದು ವ್ಯಾಧಿ ಉಂಟು. ಅಸಾಮಾನ್ಯವಾದ ಗ್ರಂಥ ರಚನೆ ಮಾಡಿದರೆ, ಬಹುಶಾಸ್ತ್ರಗಳ ಬಗ್ಗೆ ಬರೆದರೆ ಅವ್ರಿಗೇನೂ ಬರ್ತಾ ಇರಲಿಲ್ಲ, ಅವ್ರು ಯಾರ್ಯಾರ ಕೈನೆಲ್ಲ ದುಡ್ಡು ಕೊಟ್ಟು ಬರೆಸಿದ್ರು ಅಂತ. ಹಾಗೆ ನಮ್ಮ ಪ್ರತಿಯೊಬ್ಬರಾದರೂ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಅದು ಯಾರೋ ಒಬ್ಬ ಭೋಜ ಮಾಡ್ತಾನೆ, ಇನ್ಯಾರೋ ಕೃಷ್ಣದೇವರಾಯ ಮಾಡ್ತಾನೆ, ಮತ್ತು ಯಾರೋ ಒಬ್ಬರು ಮಾಡ್ತಾರೆ. ಎಲ್ಲರೂ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಮಾಡಿದರೆ ಉಳಿಯುತ್ತದೆಯಾ?
ಯಥಾ ಶ್ರೀಹರ್ಷೇಣ ಧಾವಕಾದೀನಾಮಿವ ಧನಂ ಅಂತ ಬರೆಯೋದಿಕ್ಕಿರೋದಿಲ್ವೋ ವ್ಯಾಖ್ಯಾನಕಾರರು ಬರದೇ ಬರೀತಾರಲ್ಲ, ಮಾರ್ಕೊಂಡ್ರು ಸರಸ್ವತಿಯನ್ನು ಅಂತೆಲ್ಲ ಹೇಳ್ತಕ್ಕಂಥದ್ದು. ಹೀಗಾಗಿ ಕೆಲವರಿಗೆ ವ್ಯುತ್ಪತ್ತಿ ವಿದ್ವತ್ತೆ ಎಲ್ಲ ಇದ್ದಿರುತ್ತದೆ. ನಮ್ಮ ಮೈಸೂರು ಮಹಾರಾಜರಂಥವ್ರ ಬಗ್ಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ತುಂಬ ವ್ಯುತ್ಪನ್ನರಾಗಿದ್ದರು, ಪಂಡಿತರಾಗಿದ್ದರು ಅಂತ ವಿದ್ವಾಂಸರ ಸಹಕಾರವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಅವರಿಗೂ ಅದರೊಳಗೆ ಪರಿಶ್ರಮ, ವ್ಯವಸಾಯ ಇರುತ್ತದೆ. ಜಯಚಾಮರಾಜ ಒಡೆಯರವ್ರ ಬಗ್ಗೆ, ಅವರ ವಿದ್ವತ್ತೆಯ ಬಗ್ಗೆ ಹಲವರಿಗೆ ಸಂದೇಹ ಇದ್ದಂತೆ ಅವರು ಹಾಗಲ್ಲ ಅಂತ ಹೇಳಿದಂಥ ಪ್ರಾಮಾಣಿಕರಾದ ವ್ಯಕ್ತಿಗಳು ಇದೆ. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅಂತವರು, ಪ್ರೊಫೆಸರ್ ಎಸ್ ರಾಮಚಂದ್ರರಾವ್ ಅಂತವರು, ಇವರು ನನಗೇ ನೇರವಾಗಿ ಹೇಳಿದ್ದಾರೆ ಅವರಿಗೆ ದೊಡ್ಡ ವಿದ್ವತ್ತೆ ಇದ್ದದ್ದು ಹೌದು ಅಂತ. ಹೀಗಾಗಿ ವಿದ್ವತ್ ಸಹಾಯವನ್ನು ತೆಗೆದುಕೊಂಡು ಕೆಲಸ ಮಾಡೋದಕ್ಕೆ ಆಗುತ್ತದೆ. ಆದರೆ ಅದರಿಂದಾಗಿ ಅವರ ವಿದ್ವತ್ತೆ ಇಲ್ಲ ಅಂತ ಖಂಡಿತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಅಂಶಗಳನ್ನು ಕಂಡಾಗ ನಾವು ಯಾವುದೋ ಒಂದು ದುರುದ್ದೇಶ ಇಟ್ಟುಕೊಂಡು ನೋಡಿದ್ರೆ ತುಂಬ ತುಂಬ ತಪ್ಪಾಗುತ್ತದೆ. ನಿನ್ನೆ ದಿವಸ ಯಾರೋ ಒಬ್ಬರು ಸ್ನೇಹಿತರು ಒಂದು ನಮ್ಮ ಶೆಲ್ಡನ್ ಪೊಲ್ಲಾಕ್ ಬಗ್ಗೆ ಒಂದು ಮಾತಾಡಿದ್ದನ್ನು ಕ್ಲಿಪ್ಪಿಂಗ್ ಕಳಿಸ್ಕೊಟ್ಟಿದ್ರು. ಧೂರ್ತತೆ ಯಾವ್ಯಾವ ರೀತಿಯಾಗೆಲ್ಲನೂ ವರ್ತಿಸುತ್ತೆ ಅನ್ನೋದಕ್ಕೆ ಆ ಕ್ಲಿಪ್ಪಿಂಗೇ ಸಾಕ್ಷಿಯಾಗಿತ್ತು. ಪಂಡಿತರಾಜ ಜಗನ್ನಾಥ ಪರ್ಷಿಯನ್ ಕಾವ್ಯದಿಂದ ಸ್ಫೂರ್ತಿಯನ್ನು ಪಡೆದಿದ್ದಾನೆ, ಇಲ್ಲದೇ ಇದ್ದರೆ ಈ ಥರದ್ದು ಬರಿತಾ ಇರಲಿಲ್ಲ ಅಂತ. ಅವನಿಗಿಂತ 600 ವರ್ಷಗಳ ಹಿಂದೆ ಇದ್ದಂಥ ಬಿಲ್ಹಣ ಚೋರ ಪಂಚಾಶಿಕ ಬರೀತಾನಲ್ಲ, ಅವನು ಅದೇ ಥರದ್ದೇ ಬರೆದಿದ್ದಲ್ವಾ, ಪರ್ಸನಲ್ ಆದದ್ದು, ಆಟೋಬಯೋಗ್ರಫಿಕ್ ಆದದ್ದು ಬರೆದದ್ದು. ಆ ಥರದ್ದನ್ನು ಎಷ್ಟೊಂದನ್ನು ಕ್ಷೇಮೇಂದ್ರ ಮಾಡಿಲ್ಲ, ಭಲ್ಲಟ ಯಾವ ರೀತಿಯಾಗಿ ಮಾಡಿಲ್ಲ. ತನ್ನ ಫ್ರಸ್ಟ್ರೇಷನ್ನು, ಸೆರೆಮನಿಯಲ್ಲಿದ್ದ ತನ್ನ ಖೇದವನ್ನೇ ತೆಗೆದುಕೊಂಡು ಕೃತಿಯಾಗಿ ಬರೆದನಲ್ಲ. ಮತ್ತೊಬ್ಬ ಸೆರೆಮನಿಯಲ್ಲೇ ಇದ್ದಂಥವನು ಜಯಂತ ಭಟ್ಟ, ಅವನು ನ್ಯಾಯಮಂಜರಿ ಅಂತ ಗ್ರಂಥ ಬರೆದ, ಆಗಮಡಂಬರದಂಥ ನಾಟಕವನ್ನು ಬರೆದ. ಅವೆಲ್ಲವೂ ಫ್ರಸ್ಟ್ರೇಷನ್ನಿಂದ ಬಂದಂಥ ಹೊಸ ದಾರಿ. ಅವೆಲ್ಲ ಪರ್ಷಿಯನ್ ಅನ್ನೋ ಒಂದು ಭಾಷೆ ಇದೆ, ಇಸ್ಲಾಂ ಅನ್ನೋದರ ಪ್ರಭಾವ ಇದೆ ಅಂತ ಎಲ್ಲ ಕನಸು ಕಾಣೋಕ್ಕಿಂತ ಮುಂಚೆ ಬರೆದಂಥದ್ದು. ಹೀಗೆ ಎಷ್ಟೊಂದೆಲ್ಲ ಉಂಟು. ಅಂದರೆ ದುರುದ್ದೇಶವನ್ನೇ ಇಟ್ಟುಕೊಂಡು ಮಾಡುವರು ಸಾಕ್ಷ್ಯಗಳನ್ನು ಮುಚ್ಚಿ ಹಾಕ್ತಾರೆ. ನಮಗೆ ಅದು ದೊಡ್ಡ ವಿಷಯವಲ್ಲವೇ ಅಲ್ಲ. ಇಲ್ಲಿ ಆದರೂ ಅಷ್ಟೇ, ಭೋಜರಾಜನಂತೆ ಮತ್ತೊಬ್ಬ ರಾಜ ಇದ್ದ ಅನ್ನುವ ದಾಖಲೆ ಇಲ್ಲವಾದ್ದರಿಂದ, ಮತ್ತು ಅದಕ್ಕೆ ವಿರೋಧಗಳು ಏನು ಇಲ್ಲದೆ ಇರೋದ್ರಿಂದ ಒಪ್ಪಿಕೊಳ್ಳೋಣ. ನಿಜ, ಅಲ್ಲಿ ಭೋಜರಾಜನದು ಅಂತ ಹೇಳ್ತಕ್ಕಂಥ ಕೆಲವು ಶ್ಲೋಕಗಳನ್ನು ಸುಭಾಷಿತ ಸಂಕಲನಕಾರರು ಬೇರೆಯವರ ಹೆಸರಿನಲ್ಲಿ ಮಾಡಿದ್ದಾರೆ. ಉದಾಹರಣೆಗೆ ಶೃಂಗಾರ ಪ್ರಕಾಶದ ಅತ್ಯದ್ಭುತವಾದ ಮೊದಲ ಮಂಗಳ ಶ್ಲೋಕವೇ ಅಚ್ಛಿನ್ನ ಮೇಖಲ ಮಲಬ್ಧ ದೃಢೋಪ ಗೂಢಂ ಅಪ್ರಾಪ್ತ ಚುಂಬನ ಭವೀಕ್ಷಿತ ವಕ್ತ್ರಕಾಂತಿ ಕಾಂತಾ ವಿಮಿಶ್ರ ವಪುಷಃ ಕೃತ ವಿಪ್ರಲಂಬ ಸಂಭೋಗ ಸಖ್ಯಮಿವ ಪಾತು ವಪುಃಪುರಾರೇಹೆ. ಅದನ್ನು ಚಿತ್ತಪನದು, ಚಿತ್ತಪನದು ಅಂತೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಸುಭಾಷಿತ ರತ್ನಕೋಶದಲ್ಲಿ ಮತ್ತು ಸದುಕ್ತಿ ಕರ್ಣಾಮೃತ ಈ ಥರದಲ್ಲಿ ಉಲ್ಲೇಖಗೊಂಡಿದೆ. ಆದರೆ ಆ ರೀತಿ ಆ ಸುಭಾಷಿತ ಗ್ರಂಥಕಾರರು ಇನ್ನು ಎಷ್ಟೋ ಜನ ಲೇಖಕರನ್ನ ಬೇರೆ ಬೇರೆ ಹೆಸರಿನಲ್ಲಿ ಹಾಕಿದ್ದು ಉಂಟು. ಅದು ಪರಮ ಪ್ರಮಾಣವಾಗೋದಕ್ಕೆ ಸಾಧ್ಯವಿಲ್ಲ. ಮತ್ತು ಭೋಜ ಕೆಲವೊಮ್ಮೆ ಒಳ್ಳೆಯವರು ಕೆಲವರದು ಚೆನ್ನಾಗಿರತಕ್ಕಂಥ ಸೂಕ್ತಿ ಇದ್ದರೆ ಅದನ್ನು ಹಾಕ್ಕೊಳ್ಳೋಣ ಅಂತ ಇರಬಹುದು. ಎಷ್ಟೋ ನಮ್ಮ ಶಾಸನಗಳಲ್ಲಿ ಮಂಗಳ ಪದ್ಯ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ಅಂತಿದೆ. ಶಾಸನ ಕವಿಗಳು ಬೇಕಾದಷ್ಟು ಬರೆದಿರ್ತಾರೆ, ಆದರೆ ಮಂಗಳ ಪದ್ಯವನ್ನು ಎಲ್ಲಿಂದಲೂ ತೆಗೆದುಕೊಂಡಿರ್ತಾರೆ. ಈ ಥರದ್ದು ಇದ್ದಿರಬಹುದು. ಕೆಲವೊಮ್ಮೆ ಒಬ್ಬರ ಮೇಲೆ ಗೌರವ ಕೊಡಬೇಕು ಅಂತಲೇ ಒಂದು ಬೇರೆ ಪದ್ಯವನ್ನು ಮಾಡಿಕೊಂಡಿದ್ದಿರಬಹುದು. ಇದರಿಂದ ಇಡೀ ಗ್ರಂಥವೇ ಬೇರೆಯವ್ರದ್ದು ಅಂತ ಸಾಬೀತೇನೂ ಆಗುವುದಿಲ್ಲ. ಅಂದರೆ ಇಲ್ಲಿ ಸಂದೇಹ ಇದೆ ಅಂತಾದರೂ ಒಪ್ಕೊಳ್ಬೇಕೇ ಹೊರತು ಇದು ಭೋಜನದೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತಂತೂ ಭೋಜರಾಜನ ಅನೇಕ ಕೃತಿಗಳನ್ನು ಓದಿದ ನನಗೆ ಆತನ ಶೈಲಿ ಏನು ಅಂತ ಗೊತ್ತಾಗುತ್ತದೆ, ಆತನ ಮನಸ್ತತ್ವ ಏನು ಅಂತ ಗೊತ್ತಾಗುತ್ತೆ. ಯಾವ ಪದಗಳನ್ನು, ಯಾವ ಛಂದಸ್ಸನ್ನು, ಯಾವ ಮನೋಧರ್ಮವನ್ನು ಅವನು ಉಳಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ. ಅದಕ್ಕೆ ಸೂಕ್ಷ್ಮ ಸಂವೇದನೆ, ಸಹೃದಯತೆ ಎರಡೂ ಕೂಡ ಬೇಕು. ಇದು ವಿಷಯಾಂತರ. ಆದರೂ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಸಾಮಾನ್ಯವಾದ ವ್ಯಕ್ತಿಗಳ ಬದುಕಿನ ಬಗ್ಗೆ ಬಂದಾಗ ಪವಾಡಗಳು ಅಂತ ಹೇಳುವ ರೀತಿಯಾದ ಸನ್ನಿವೇಶಗಳು ಬಂದರೂ ಅದನ್ನು ನಾವು ಅಂಗೀಕರಿಸಬೇಕಾಗುತ್ತದೆ. ಏಕೆಂದರೆ ಆ ರೀತಿಯಾಗಿ ನಮ್ಮ ಸುತ್ತಲಿನಲ್ಲೇ ನಡೆದಿರುತ್ತದೆ. ಅದೇನು ಅತಿಮಾನುಷವಾದ ಅಭೌತಿಕವಾದ ಸಾಹಸ ಅಲ್ಲ, ಭೌತಿಕವಾದದ್ದೇನೆ. ನಮಗೆ ಅದೇನು ಲೋಕೋತ್ತರ ಅಂತಲ್ಲ, ಅದರ ಲೋಕೋತ್ತರತೆ ಸತ್ವದಲ್ಲಿಯೇ ಹೊರತು ಸತ್ವೇತರವಾದ ಸನ್ನಿವೇಶಗಳಲ್ಲಿ ಅಲ್ಲ. ಹೀಗೆ ಒಂದು ವೈರಾಗ್ಯವೋ ಅಥವಾ ಆ ರೀತಿಯಾದ ಕವಿತ್ವ ಶಕ್ತಿಯೋ ಬಂದಿತ್ತು ಅಂತಂದರೆ, ಶಂಕರ ಮಿಶ್ರ ಅಂತ ಒಬ್ಬ ಇದ್ದ. ಬಾಲೋಹಂ ಜಗದಾನಂದ ನಮೇ ಬಾಲ ಸರಸ್ವತಿ ಅಪೂರ್ಣೆ ಪಂಚಮೇ ವರ್ಷೆ ವರ್ಣಯಾಮಿ ಜಗತ್ರಯಂ ಅಂತ ಹೇಳ್ತಾನೆ. 5 ವರ್ಷನೂ ತುಂಬಿಲ್ಲ, 3 ಲೋಕವನ್ನು ವರ್ಣಿಸ್ತೀನಿ ಅಂತ ಅಂದ ಅಂತ. ಈ ರೀತಿಯಾದ ಇಷ್ಟೊಂದು ಉಕ್ತಿಗಳನ್ನು ನಾವು ಕಾಣ್ತೀವಿ.
ಶತಾಧಿಕ ಗ್ರಂಥಕರ್ತರು ಬೇಕಾದಷ್ಟು ಜನ ಇದ್ದರು, ಮಾಡ್ತಾ ಇದ್ರು. ಷಡ್ದರ್ಶಿನಿ ವಲ್ಲಭ, ಷಡ್ದರ್ಶಿನಿ ಸಾರ್ವಭೌಮ, ಪ್ರತಿದಿನ ಪ್ರಬಂಧಕರ್ತ ಅಂತ ಹೆಸರಾಗಿದ್ದವರು ಶತಾವಧಾನಿ ರತ್ನಕೇಟ ಶ್ರೀನಿವಾಸ ದೀಕ್ಷಿತ. ಪ್ರತಿ ದಿವಸಕ್ಕೂ ಒಂದು ಗ್ರಂಥ ಬರೀತೀನಿ ಅಂತ. ಮಧುರವಾಣಿ 12 ನಿಮಿಷದಲ್ಲಿ 100 ಶ್ಲೋಕಗಳನ್ನು ರಚನೆ ಮಾಡ್ತೀನಿ ಅಂತ ಹೇಳ್ಕೊತಾಳೆ. ಅವಳು ಬರೆದಾಗ ಅವಳ ಕಾಲದಲ್ಲಿ ಆದರೂ ಅದೇನಾದ್ರು ತಪ್ಪಾಗಿದ್ದರೆ ಚಾಲೆಂಜ್ ಮಾಡೋರು ಇರ್ತಿರ್ಲಿಲ್ವ? ಅವ್ರಿಗೂ ಏನು ಕಡಿಮೆ ಇರಲಿಲ್ಲ ಬೈಯೋದಿಕ್ಕೆ ಬಾಯಿಗಳು, ಬರೆಯೋದಿಕ್ಕೆ ಅವ್ರಿಗೇನು ಭಾಷೆ ಕಡಿಮೆ ಇರಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದಾಗ ಆ ರೀತಿಯಾದ ಸಂಭವನೀಯತೆ ಇದ್ದಿರಬೇಕು. ಮತ್ತೆ ಅದೊಂದು ಅಸಾಮಾನ್ಯವಾದ ಶಕ್ತಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಡೆಗಳಲ್ಲೂ ಕಾಣಿಸೋದಿಲ್ಲ, ಹೀಗೆ ಅಂದುಕೊಳ್ಬೇಕು. ಇರಲಿ. ಇನ್ನು ಆ ಭೋಜರಾಜನ ಆ ಪದ್ಯವನ್ನು ಕಂಡು ಮುಂಜ ತಲೆ ತಿರುಗೋಗ್ಬಿಡುತ್ತೆ. ರಾಜ ತದರ್ಥಂ ಜ್ಞಾತ್ವ ಶಯ್ಯಾತಃ ಭೂಮೌ ಪಪಾತ. ತಲೆ ತಿರುಗಿ ಭೂಮಿಗೆ ಬಿದ್ದುಬಿಡ್ತಾನೆ. ಮುಂಜ ವಿದ್ವಾಂಸ. ನಾನು ನಿನ್ನೆಯೇ ಹೇಳಿದ್ದೆ, ಪೃಥ್ವಿವಲ್ಲಭ ಅಂತ ಅವನಿಗೆ ಬಿರುದಿತ್ತು. ಅವನು ವಿದ್ವತ್ ಕವಿ, ಪಕ್ಷಪಾತಿ ಅಂತೆಲ್ಲ. ಆಸೆ ಕೆಡಿಸುತ್ತೆ ಎಷ್ಟೋ ಬಾರಿ, ಪ್ರಲೋಭನೆ ಏನೇನೋ ಮಾಡುತ್ತೆ. ಆದರೆ ಆ ಹೊತ್ತಿಗೆ ಪ್ರಲೋಭನೆ ಇನ್ನೆಲ್ಲವನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡಿಸಿರುತ್ತದೆ. ಅದು ನೀಲಕಂಠ ದೀಕ್ಷಿತನದೇ ಒಂದು ಪದ್ಯ ಅಂತ ಇದೆಯಲ್ಲ. ಒಮ್ಮೆ ಅವನ ಆಶ್ರಯದಾತ ಮಹಾಮಂತ್ರಿಯಾಗಿದ್ದವನು ಕೂಡ, ತಿರುಮಲ ನಾಯಕನ ಆಸ್ಥಾನದಲ್ಲಿದ್ದವನು. ಒಂದು ದೊಡ್ಡ ಉತ್ಸವ ಸಮಾರಂಭ ಆಗಿತ್ತು. ಇವನಿಗೂ ಘನ ಸನ್ಮಾನ ಮಾಡಿದ್ರು. ಆಮೇಲೆ ಊಟ ಎಲ್ಲ ನಡೆದು ಹೊರಗಡೆಗೆ ತಾಂಬೂಲವನ್ನು ಸ್ವೀಕರಿಸಬೇಕು ಅನ್ನುವಾಗ ಅಲ್ಲಿ ತಾಂಬೂಲದ ಮೇಲೆ ದಕ್ಷಿಣೆ ಕೊಡ್ತಾರೆ. ಗೌಜು ನೂಕುನುಗ್ಗಲು. ನೀಲಕಂಠ ದೀಕ್ಷಿತ ಅಲ್ಲಿ ತಾಂಬೂಲ ದಕ್ಷಿಣೆ ತಗೊಳಕ್ಕೆ ಹೋದನಂತೆ. ಅವನಿಗೆ ಘನ ಸನ್ಮಾನ ಆಗಿದೆ, ಮಹಾಮಂತ್ರಿ. ಏನೋ ತಾಂಬೂಲದ ಮೇಲೆ ಒಂದು ನಾಣ್ಯ ಇಟ್ಟುಕೊಡ್ತಾರೆ. ಸಹಜವಾದ ಪ್ರಲೋಭನೆ. ಹೋಗಿದ್ದಾನೆ, ಜಾರಿ ಬಿದ್ದಿದ್ದಾನೆ. ಮೇಲಿಂದ ಮಹಾರಾಜ ನೋಡಿಬಿಟ್ಟು ಇದೇನಿದು ಅಂತ ಕೇಳಿದ್ರೆ, ಕ್ಷುತ್ರುಡಾಶ ಇತಿ ಖ್ಯಾತಃ ತಿಸ್ರಾ ಭಾರ್ಯ ಮಮ ಪ್ರಭೋ. ಹಸಿವು ಬಾಯಾರಿಕೆ ಆಶೆ ಅಂತ 3 ಹೆಂಡತಿಯರು ತನಗೆ. ತಾಸ್ವಿದಂ ಹಿ ತೃತೀಯಾಯ ಪ್ರಿಯಾಯ ನರ್ಮಚೇಷ್ಟಿತಂ ಅಂತ. ಅದರೊಳಗೆ 3ನೇವಳು ಪ್ರಿಯತಮಳು ಆದಂಥ ಆಶೆ ಅನ್ನುವವಳ ಶೃಂಗಾರ ಚೇಷ್ಟೆ ಅಂತ ಬೀಳಿಸಿದ್ದಾಳೆ ಅಂತ. ಆಸೆಯಿಂದ ಹೋದ ಅಂತ. ಹೀಗೆ ವ್ಯಕ್ತಿಗಳಿಗೆ ಎಷ್ಟು ದೊಡ್ಡವರಿಗೂ ಕೆಲವೊಮ್ಮೆ ಆ ಥರ ಮಾಡಿಬಿಡುತ್ತೆ ಸನ್ನಿವೇಶಗಳು. ಅಗ್ಗವಾಗಿ ನಡ್ಕೊಂಡು ಬಿಡ್ತಾರೆ. ಇವನಿಗೆ ಆಗಿದ್ದದೇನೆ. ಆಮೇಲೆ ದೇವಿ ಕರಕಮಲ ಚಾಲಿತ ಚೇಲಾಂಚಲಾನಿಲೇನ ಸಸಂಜ್ಞೋ ಬಭೂವ. ಅವನ ಪತ್ನಿ ಉತ್ತರೈದಿಂದ ಗಾಳಿ ಹಾಕಿದಾಗ ಜ್ಞಾನ ಬಂತು. ದೇವಿ ಮಾ ಸ್ಪೃಶ ಹಾ ಪುತ್ರಘಾತಿನಂ. ಮಗನನ್ನೇ ಕೊಂದವನನ್ನು ಮುಟ್ಟಬೇಡ, ಪಾಪಿಷ್ಠ ನಾನು ಅಂತಂದ. ಪುತ್ರಘಾತ, ಭ್ರೂಣಹತ್ಯೆ, ಸ್ತ್ರೀಹತ್ಯೆ, ಬ್ರಹ್ಮಹತ್ಯೆ ಇತ್ಯಾದಿಗಳನ್ನೆಲ್ಲ ಮಾಡಿದವರು ಮಹಾಪಾತಕಿಗಳು. ಪಾತಕಿಯ ದರ್ಶನ ಸ್ಪರ್ಶನ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಪಾತಕ ಅಂತ ಹೇಳಿದ್ದಾರೆ. ಪಂಚಮಹಾಪಾತಕಗಳಲ್ಲಿ ಅದು ಬ್ರಹ್ಮಹತ್ಯ, ಭ್ರೂಣಹತ್ಯ, ಸ್ವರ್ಣಸ್ಥೇಯ, ಸುರಾಪಾನ ಇತ್ಯಾದಿಗಳನ್ನು ಹೇಳ್ತಾ ಇದರ ಸಾಹಚರ್ಯ ಯಾರು ಉಂಟು, ಇದನ್ನು ಮಾಡಿದವರ ಸಾಹಚರ್ಯ ಅವ್ರಿಗೂ ಇದೇ ಪಾತಕ ಬರ್ತದೆ. ಅದು ಪಂಚಮ ಪಾತಕ. ಪಂಚಮಹಾಪಾತಕದಲ್ಲಿ ಈ 4 ಪಾತಕಗಳನ್ನು ಮಾಡಿದವ್ರ ಜೊತೆ ಇರೋದು ಇನ್ನೊಂದು ಪಾತಕವಾಗುತ್ತದೆ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ತಡೆದಿದ್ದಾನೆ. ಆಮೇಲೆ ತತ್ಕ್ಷಣ ದ್ವಾರಪಾಲಕರನ್ನು ಕರೆಸಿ ಬ್ರಾಹ್ಮಣರನ್ನು ಕರೆಯಿರಿ, ಬ್ರಾಹ್ಮಣ ಆನಯಿತ ಅಂತ ಕರೀತಾನೆ. ಈಗ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಪುತ್ರಘಾತಿನಂ ಮಯಾ ಪುತ್ರೋ ಹತಃ ತಸ್ಯ ಪ್ರಾಯಶ್ಚಿತ್ತಂ ವದತ ಅಂತಾನೆ. ಇದು ನೋಡಿ, ದಂಡನೆ ಯಾವಾಗ ಅಂದರೆ ಬೇರೆಯವರು ಮಾಡಿದಾಗ ದಂಡನೆ, ತಾನೇ ತಿಳ್ಕೊಂಡು ಮಾಡಿಕೊಂಡಾಗ ಪ್ರಾಯಶ್ಚಿತ್ತ. ಅಂದರೆ ಸೆಲ್ಫ್ ಗವರ್ನೆನ್ಸ್ ಅಂತೀವಲ್ಲ, ಆ ಥರದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಾಯಶ್ಚಿತ್ತಗಳು ಜಾಸ್ತಿ ಇರಬೇಕು, ದಂಡನೆ ಕಡಿಮೆ ಇರಬೇಕು. ಮಿಕ್ಕ ದೇಶಗಳಲ್ಲಿ ಪ್ರಾಯಶ್ಚಿತ್ತ ಅನ್ನುವುದು ಇಷ್ಟು ವ್ಯಾಪಕವಾಗಿ ಬೆಳೆದಿಲ್ಲ. ಯಾವ ದೇಶದಲ್ಲಿ, ಯಾವ ಸಂಸ್ಕೃತಿಯಲ್ಲಿ ಸಂವೇದನಶೀಲತೆ, ಸೆಲ್ಫ್ ಅವೇರ್ನೆಸ್ ಹೆಚ್ಚಿರುತ್ತದೆಯೋ ಅಲ್ಲಿ ಪ್ರಾಯಶ್ಚಿತ್ತಗಳು ತುಂಬ ಬೆಳೆಯುತ್ತೆ. ತಪ್ಪು ಇಂಥದ್ದು ಅಂತ ನೋಡಿ ಅದನ್ನು ತಿದ್ದುಕೊಳ್ತಕ್ಕಂಥದ್ದು ಗ್ರೀಕರ ಸಂಸ್ಕೃತಿಯಲ್ಲಿ ಇತ್ತು ಅಂತ ಗೊತ್ತಾಗುತ್ತದೆ. ಮಿಕ್ಕಲ್ಲಿ ಮತೀಯ ಆಚಾರದಲ್ಲಿ ಒಂದಿಷ್ಟು ಪ್ರಾಯಶ್ಚಿತ್ತ ಅಂತ, ಮಿಕ್ಕೆಲ್ಲ ವ್ಯಾಪಕವಾದ ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರಾಯಶ್ಚಿತ್ತ ಅನ್ನೋದಿಲ್ಲ. ನಮ್ಮಲ್ಲಿ ಒಂದು ಕಪ್ಪೆ ಇರಬಹುದು, ಒಂದು ಹಲ್ಲಿ ಇರಬಹುದು, ಅವುಗಳನ್ನು ಕೊಂದದ್ದಕ್ಕೂ ಪ್ರಾಯಶ್ಚಿತ್ತ ಅಂತ ಉಂಟು. ಎಲ್ಲಿವರೆಗೆ ಅಂತಂದರೆ ಬಿಲದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತ ಉಂಟು. ಅಲ್ಲಿದ್ದ ಜೀವಿಗೆ ತೊಂದರೆ ಆಗಿದೆ ಅಂತ. ಆ ಮಟ್ಟಕ್ಕೆ ಅಕೌಂಟಬಿಲಿಟಿ. ಮರಗಿಡಗಳಿಂದ ಕೊಂಬೆರೆಂಬೆಗಳನ್ನು ತರ್ಚಿದರೆ, ಎಲೆಗಳನ್ನು ಕಿತ್ತರೆ ಅದಕ್ಕೆ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಉಂಟು. ಒಂದು ಕೆರೆ ಕಟ್ಟೆಯನ್ನು ಒಡೆದದ್ದಕ್ಕೆ ಪ್ರಾಯಶ್ಚಿತ್ತ, ಹಾದಿಯಲ್ಲಿ ಮುಳ್ಳು ಹಾಕಿದ್ದಕ್ಕೆ ಪ್ರಾಯಶ್ಚಿತ್ತ. ಅವೇ ಒಂದು ಕಡೆಗೆ ದಂಡನೆಯೂ ಆಗುತ್ತವೆ.
ಇನ್ನೊಂದು ಕಡೆಗೆ ಪ್ರಾಯಶ್ಚಿತ್ತವೂ ಆಗುತ್ತೆ. ಈ ರೀತಿಯಾಗಿ ಉಂಟು. ಈಗ ನಾನು ಪುತ್ರಘಾತಿಯಾಗಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ತ ಬೇಕು ಅಂತ ಕೇಳ್ತಾನೆ. ಆಗ ಅವರು ಸಹಸಾ ವನ್ನಿ ಪ್ರವೇಶ ವನ್ಹಿಮಾವಿಷ, ತಕ್ಷಣ ಬೆಂಕಿಗೆ ಬೀಳಬೇಕಷ್ಟೇನೆ ಅಂತ. ಪ್ರಾಯಶ್ಚಿತ್ತಗಳು ತುಂಬ ಕಠೋರವಾಗಿರುತ್ತವೆ, ಹೇಳಲಾಗದ್ದು ಅಷ್ಟು ಭಯಂಕರವಾದ ಪ್ರಾಯಶ್ಚಿತ್ತಗಳು ಉಂಟು. ಆಗ ನಡೀತಾ ಇತ್ತಾ ಇಲ್ಲವೋ ಗೊತ್ತಿಲ್ಲ, ಅದರ ಕಲ್ಪನೆಯೇ ಭಯಂಕರವಾದದ್ದು. ಆಗ ಬುದ್ಧಿಸಾಗರ ಮಹಾಮಂತ್ರಿ ಬರ್ತಾನೆ. ಬಂದು ಅವನು ಇದನ್ನೆಲ್ಲವನ್ನು ನೋಡ್ಕೊಳ್ತಾನೆ. ಆಮೇಲೆ ಆ ಸಂದರ್ಭದಲ್ಲಿ ಅವನಿಗೆ ಪಶ್ಚಾತ್ತಾಪ ಬರುತ್ತದೆ. ತಂದೆ, ಅವನ ಭೋಜರಾಜನ ತಂದೆ, ಇವನ ಸಹೋದರ ಸಿಂಧುಲ ಮಗನನ್ನು ಒಪ್ಪಿಸಿದ್ದ, ಈ ರೀತಿಯಾಗಿ ತಾನು ಮಾಡಿಬಿಟ್ಟಲ್ಲ ಅಂತೆಲ್ಲ ಸಂಕಟ ಪಡ್ತಾನೆ. ಆಮೇಲೆ ಅವನು ಬುದ್ಧಿಸಾಗರನ ಜಾಣ್ಮೆಯಿಂದ ಒಬ್ಬ ಕಾಪಾಲಿಕ, ವಸ್ತುತಃ ಅವರು ಬುದ್ಧಿಸಾಗರ ಪ್ರೇಷಿತ ಅಂತ, ಬುದ್ಧಿಸಾಗರ ಅಂತ ಕೂಡ, ಅವನು ಕಾಪಾಲಿಕ, ನಾನು ನಿನ್ನ ಮಗನನ್ನು ಬದುಕಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವನು ಒಪ್ಪಿಕೊಳ್ತಾನೆ. ಆ ಹೊತ್ತಿಗೆ ಭೋಜರಾಜನನ್ನು ಎಲ್ಲಿಂದಲೋ ಮರೆಯಿಂದ ತೆಗೆದುಕೊಂಡು ಬಂದು ಕಣ್ಣೆದುರಿಗೆ ತೋರಿಸ್ತಾರೆ. ಆಮೇಲೆ ಇವನಿಗೆ ವಿರಕ್ತಿ ಬಂದು ಆ ಅಗ್ನಿಪ್ರವೇಶದ ಪ್ರಮಾದ ತಪ್ಪಿ ಅವನು ವಿರಕ್ತನಾಗಿ ಕಡೆಗೆ ಕಾಡಿಗೆ ಹೋಗ್ತಾನೆ. ಹೀಗೆ ಕಥಾಂತರ ಮುಂದುವರಿಯುತ್ತದೆ. ಆಗ ಅವನು ತಸ್ಮೈ ನಿವೇಶ್ಯ ಛತ್ರ ಚಾಮರಾಭ್ಯಾಂ ನಿಜ ಸಿಂಹಾಸನೆ ತಂ ನಿವೇಶ್ಯ ಛತ್ರ ಚಾಮರಾಭ್ಯಾಂ ಭೂಷಯಿತ್ವಾ ತಸ್ಮೈ ರಾಜ್ಯಂ ದದು ನಿಜಪುತ್ರೇಭ್ಯ ಪ್ರತ್ಯೇಕಂ ಏಕೈಕಂ ಗ್ರಾಮಂ ದತ್ವಾ ಪರಮ ಪ್ರಮೋದಾಸ್ಪದಂ ಜಯಂತಂ ಭೋಜನ ನಿಕಾಶೆ ನಿವೇಶಯಾಮಾಸ ತತಃ ಪರಲೋಕ ಪರಿತ್ರಾಣೋ ಮುಂಜೋಪಿ ನಿಜ ಪಟ್ಟರಾಜ್ಞಿಭಿ ಸಹ ತಪೋವನ ಭೂಮಿಂ ಗತ್ವಾ ಪರಂ ತಪಸ್ತೇಪೆ. ಅವನಿಗೂ ಮಕ್ಕಳಿದ್ದರು. ಅವರಿಗೆ ಸಣ್ಣ ಪುಟ್ಟ ಗ್ರಾಮಗಳನ್ನು ಉಂಬಳಿಯಾಗಿ ಕೊಟ್ಟು ಭೋಜನನ್ನೇ ಧಾರಾನಗರಕ್ಕೆ ಅಧಿಪತಿಯನ್ನಾಗಿ ಮಾಡಿ, ಇಡೀ ಮಾಲವ ಪ್ರಾಂತಕ್ಕೆ ಅಧೀಶ್ವರನನ್ನಾಗಿ ಮಾಡಿ ಅವನು ಪತ್ನಿ ಸಹಿತನಾಗಿ ಕಾಡಿಗೆ ತಪಸ್ಸಿಗೆ ಹೋಗ್ತಾನೆ ಅಂತ ಅಲ್ಲಿಗೆ ಭೋಜನ ರಾಜ್ಯಪ್ರಾಪ್ತಿಯ ಭಾಗ ಮುಗಿಯುತ್ತದೆ. ಆದರೆ ನೋಡಿ, ಇಷ್ಟು ಪಾಂಡಿತ್ಯ, ಇಷ್ಟು ವಿವೇಕ, ಧೈರ್ಯ ಎಲ್ಲ ಇದ್ದ ಭೋಜರಾಜ ಮುಂದೆ ಯೌವನ ಬಂದು ಚೆನ್ನಾಗಿ ರಾಜ್ಯ ಆಳ್ತಾ ಇದ್ದಾಗಲೂ ಅವನಿಗೆ ಔದಾರ್ಯ ಬರಲಿಲ್ಲ ಅಂತ. ಇಷ್ಟು ಸೊಗಸಾಗಿ ಮಾನವ ಸ್ವಭಾವವನ್ನು ಕವಿ ಕಂಡಿದ್ದಾನೆ. ಮತ್ತು ಎಲ್ಲ ಗುಣ ಇದ್ದವರಿಗೆ ಕೆಲವೊಮ್ಮೆ ಕೆಲವು ಲೋಪಗಳು ಇರುತ್ತವೆ. ಪ್ರಾಯಿಕವಾಗಿ ಸರ್ವಗುಣ ಸಂಪನ್ನರು ಅಂತ, ಕೆಲವೊಮ್ಮೆ ಕೆಲವೊಂದಿಷ್ಟು ಅವಗುಣಗಳು ಇದ್ದೇ ಇರುತ್ತವೆ. ಇಲ್ಲಿ ಭೋಜರಾಜನಿಗೆ ಆ ರೀತಿಯಾದ ಸ್ಥಿತಿ ಇದೆ. ಅದನ್ನು ತುಂಬ ನಾಟಕೀಯವಾಗಿ ಒಂದು ಸನ್ನಿವೇಶದಲ್ಲಿ ತರ್ತಾನೆ. ಒಮ್ಮೆ ಭೋಜರಾಜ ಉದ್ಯಾನಕ್ಕೆ ಹೋಗ್ತಾ ಇದ್ದ. ಉದ್ಯಾನಂ ಗಚ್ಚತಾ ಕೋಪಿ ಧಾರಾನಗರ ನಿವಾಸಿ ವಿಪ್ರೋ ಲಕ್ಷಿತ. ಹೋಗ್ತಾ ಇದ್ದ ರಾಜನನ್ನು ಒಬ್ಬ ಊರಿನ ಬ್ರಾಹ್ಮಣ ನೋಡ್ತಾನೆ. ನೋಡಿದೊಡನೆ ಕಣ್ಣು ಮುಚ್ಚಿಕೊಂಡು ಹೊರಟೋಗ್ತಾನೆ. ಆಗ ಅವನು ತಡೆದು, ಯಾಕೆ ನನ್ನನ್ನು ನೋಡಿ ನೀನು ಕಣ್ಣು ಮುಚ್ಚಿಕೊಂಡೆ? ತ್ವಮ್ಮಾಂ ದೃಷ್ಟ್ವಾ ನ ಸ್ವಸ್ತೀತಿ ಜಲ್ಪಸಿ ವಿಶೇಷಣ ಲೋಚನೆ ನಿಮೀಲಯಸಿ. ಬ್ರಾಹ್ಮಣನಾದವನು ಯಾರನ್ನ ಕಂಡ್ರೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಬೇಕು. ಭದ್ರಂ ಭದ್ರಂ ಇತಿ ಬ್ರೂಯಾತ್. ಸ್ವಸ್ತಿ, ಮೈತ್ರ ಅನ್ನುವುದು ಬಹಳ ಮುಖ್ಯ. ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತಾರೆ. ಒಂದು ಸೂರ್ಯೋಪಾಸಕನಾಗಬೇಕು ಅಂತ ಒಂದರ್ಥ, ಮತ್ತೊಂದು ಮೈತ್ರ ಭಾವವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು ಅಂತ. ಅಭಯವನ್ನು ಸರ್ವತ್ರ ಕೊಡಬಲ್ಲವನು ಬ್ರಾಹ್ಮಣ, ಮೈತ್ರಭಾವ ಇಟ್ಕೊಂಡಿರೋವನು. ನೀನು ಯಾಕೆ ಮಾಡಲಿಲ್ಲ ಅಂತ. ಆಗ ಅವನು ಹೇಳ್ತಾನೆ, ಹೌದಪ್ಪ, ತ್ವಂ ವೈಷ್ಣವೋಸಿ ವಿಪ್ರಾಣಾಂ ನೋಪದ್ರವಂ ಕರಿಷ್ಯಸಿ. ಇಲ್ಲಿ ಕವಿ ಇವನು ವಿಷ್ಣು ಭಕ್ತ ಅಂತ ಹೇಳಿದ್ದಾನೆ. ಆದರೆ ಐತಿಹಾಸಿಕ ಭೋಜರಾಜ ಶಿವಭಕ್ತನಾಗಿದ್ದ, ಆದರೆ ವಿಷ್ಣು ದ್ವೇಷಿಯಾಗಿರಲಿಲ್ಲ. ನಮ್ಮಲ್ಲಿ ತುಂಬ ಜನ ರಾಜರು ತಮ್ಮ ತಮ್ಮ ಮತದ ವಿಶ್ವಾಸಗಳನ್ನು ಇಟ್ಟುಕೊಂಡ್ರು ಅವರ ಪ್ರಜೆಗಳಿಗೆ ಈ ಥರದ ಹೇರ್ತಾ ಇರಲಿಲ್ಲ. ಎಲ್ಲೋ ಕೆಲವರು ಬಹಳ ವಿರಳವಾಗಿ ಮಾಡ್ತಾ ಇದ್ರು. ಮಿಕ್ಕಂತೆ ಸಾಮಾನ್ಯವಾಗಿ ಸಹಿಷ್ಣುತೆಯೇ ಇತ್ತು. ಕೃಷ್ಣದೇವರಾಯ ಪರಮ ವೈಷ್ಣವ, ಅವನ ಗುರುಗಳು ತಾತಾಚಾರ್ಯರು. ಆದರೆ ಅವನ ಆಸ್ಥಾನದಲ್ಲಿ ಪರಮಶಿವಭಕ್ತನಾದ ದೂರ್ಜಟಿ ಮಹಾಕವಿಯಾಗಿ ರಾರಾಜಿಸ್ತಾ ಇದ್ದ. ಮತ್ತೊಬ್ಬ ತುಂಬ ದೊಡ್ಡ ಶೈವನಾಗಿರ್ತಕ್ಕಂಥ ನಂದಿತಿಮ್ಮನ ಇನ್ನೊಬ್ಬ ಆಸ್ಥಾನ ಕವಿಯಾಗಿದ್ದ. ಎಷ್ಟೆಷ್ಟು ಬಾರಿ ತಿರುಪತಿಗೆ ಹೋಗಿ ಬಂದಿದ್ನೋ ಅಷ್ಟು ಬಾರಿಯೂ ಕಾಳಹಸ್ತಿಗೆ ಹೋಗಿ ಬಂದಿದ್ದ. ಈಚೆಗೆ ಕಾಳಹಸ್ತಿಯ ಗೋಪುರಕ್ಕೆ ಒಂದಿಷ್ಟು ಪ್ರಮಾದವಾಯಿತು. ಆ ಗೋಪುರವನ್ನು ಕಟ್ಟಿಸಿದ್ದು ಕೃಷ್ಣದೇವರಾಯನೇ. ಅಷ್ಟೇಕೆ ವಿಜಯನಗರದಲ್ಲಿಯೇ ಪಂಪಾ ವಿರೂಪಾಕ್ಷನ ದೇವಸ್ಥಾನದ ಒಳಗಿನ ಪ್ರಾಕಾರದ ಗೋಪುರ ಕಟ್ಟಿಸಿದವನು ಕೃಷ್ಣದೇವರಾಯನೇ ಅಂತಂದಾಗ ಶಿವದ್ವೇಷ ಇತ್ತು ಅಂತ ತಾತ್ಪರ್ಯವಲ್ಲವೇ ಅಲ್ಲ. ಮತ್ತು ಅವನು ವಿಜಯನಗರದ ಮುದ್ರಿಕೆ ಯಾವುದಿತ್ತು, ವಿರೂಪಾಕ್ಷ ಅನ್ನುವ ಮುದ್ರಿಕೆಯನ್ನು ಬಿಡದೆ ಹಾಗೇ ನಿರ್ಮಾಣ ಮಾಡಿಕೊಂಡು ಬಂದ, ಅದನ್ನೇ ಕಾಪಾಡಿಕೊಂಡು ಬಂದ ಅಂತ ಗೊತ್ತಾಗುತ್ತದೆ.
ಈ ಥರದ್ದು ಎಷ್ಟೋ ಜನ ರಾಜರುಗಳು. ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ ಶ್ರೀವೈಷ್ಣವ ಪರಂಪರೆಯಲ್ಲಿ ಜನಶ್ರುತಿಯಾಗಿರ್ತಕ್ಕಂಥದ್ದು. ಕ್ರಿಮಿಕಂಠ ಚೋಳ ಅನ್ನುವನು ತುಂಬ ಹಿಂಸೆ ಕೊಟ್ಟ, ಹಾಗಾಗಿ ಇವರು ಪಲಾಯನ ಮಾಡಿದ್ರು ಅಂತ. ಅದು ತಪ್ಪು. ಐತಿಹಾಸಿಕರು ತೋರ್ಪಡಿಸಿದ್ದಾರೆ. ಆ ಥರ ರಾಜನೂ ಇರಲಿಲ್ಲ, ರಾಮಾನುಜರು ಜೀವಗಳ್ಳರಾಗಿ ಓಡು ಬರಲಿಲ್ಲ. ಅವರು ಬಂದದ್ದು ತತ್ವ ಪ್ರಚಾರಕ್ಕಾಗಿ, ಮತ ಪ್ರಚಾರಕ್ಕಾಗಿ ಬಂದರು. ಹಾಗಾಗಿ ಅಲ್ಲಿ ಈ ಥರದ್ದು ಯಾವುದೂ ಇರಲಿಲ್ಲ ಅಂತ ಈಚಿನ ಐತಿಹಾಸಿಕರು ಹೇಳ್ತಾರೆ. ಮತ್ತು ನಾವೇ ನೋಡ್ತೀವಿ, ಚೋಳರು ಶೈವರು ಅಂತ ಅನಿಸಿಕೊಂಡು ವೇದ ವಿರುದ್ಧವಾಗಿದ್ದರು ಅಂತ ಅನ್ನೋದೆಲ್ಲ ಶುದ್ಧ ಸುಳ್ಳು. ಅವರು ಬೇಕಾದಷ್ಟು ರಾಜಸೂಯ ಅಶ್ವಮೇಧಾದಿಗಳನ್ನೆಲ್ಲ ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಅಷ್ಟೇಕೆ ನಮ್ಮ ಮೈಸೂರಿನ ದೊರೆಗಳನ್ನೇ ನೋಡಿದ್ರೆ ಅವರು ರಾಜಗುರುಗಳು ಅಂತ ಹೇಳ್ತಕ್ಕಂಥದ್ದು ಪರಕಾಲ ಮಠದ ಸ್ವಾಮಿಗಳನ್ನು. ಮತ್ತು ಅವರ ಪಾಕಶಾಲೆಯಲ್ಲಿ ನಡೀತಕ್ಕಂಥದ್ದೆಲ್ಲ ವೀರಶೈವ ಕ್ರಮದಲ್ಲಿ. ಅವರು ದೀಕ್ಷೆಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಮಂತ್ರೋಪದೇಶವನ್ನೆಲ್ಲ ಶೃಂಗೇರಿಯವರಿಂದ. ಎಲ್ಲೂ ಯಾವುದೇ ರೀತಿಯಾದ ವಿರೋಧ ಬರುವಂತೆ ನಡ್ಕೊಳ್ತಾ ಇರಲಿಲ್ಲ. ಅವರು ಶಿವಲಿಂಗ ಪೂಜೆ ಅದನ್ನೆಲ್ಲ ಮಾಡುವುದುಂಟು. ಪ್ರಧಾನವಾದ ಗೌರವ ಮೊದಲು ಸಲ್ತಕ್ಕಂಥದ್ದು ಪರಕಾಲ ಮಠಕ್ಕೆ ಅಂತ ಉಂಟು. ಹೀಗೆ ಹಲವು ಎಳೆಗಳಿಂದ ಬಂದರೂ ಅವರು ಪರಮತ ನಿಂದನೆ ಮಾಡದೆ, ಪ್ರಜೆಗಳಿಗೂ ಕೂಡ ತೊಂದರೆ ಕೊಡದೆ ಮಾಡ್ತಾರೆ. ಅರಮನೆಯ ಪರಿಸರದಲ್ಲಿ ಶಿವನ ದೇವಾಲಯ ಇದೆ, ವಿಷ್ಣುವಿನ ದೇವಾಲಯ ಇದೆ, ವಿಷ್ಣುವಿನ ಬೇರೆ ಬೇರೆ ಅವತಾರಗಳ ದೇವಾಲಯಗಳಿವೆ, ಹನುಮಂತ, ಶಕ್ತಿ, ಶಾರದೆ, ಈ ಥರ ಅನೇಕ ದೇವಾಲಯಗಳು ಅರಮನೆಯ ಪರಿಸರದಲ್ಲೇ ಇವೆ. ಹಾಗಾಗಿ ಈ ಥರದ್ದು ಯಾವ್ಯಾವುದೋ ವಿಷಯಗಳನ್ನು ಇಟ್ಟುಕೊಂಡು ಜಿದ್ದಾಜಿದ್ದಿಯಿಂದ ಕೋಲಾಹಲ ಮಾಡಿದ್ರೆ ನಮಗೆ ಸತ್ಯ ಗೊತ್ತಾಗೋದಿಲ್ಲ. ಪ್ರಾಯಶಃ ಬಲ್ಲಾಳ ಸೇನ ಅವನು ಬಂಗಾಳದವನು, ಅಲ್ಲಿ ವೈಷ್ಣವ ಪ್ರಭಾವ, ಗೌಡಿಯ ವೈಷ್ಣವ ಪ್ರಭಾವ ಹೆಚ್ಚು. ಅದರಿಂದಾಗಿ ಈ ರೀತಿಯಾಗಿ ಬರೆದಿದ್ದಿರಬಹುದು. ಭೋಜರಾಜ ತುಂಬ ದೊಡ್ಡ ಶೈವ ಗ್ರಂಥಗಳನ್ನೆಲ್ಲ ಬರೆದಿದ್ದಾನೆ. ಆದರೆ ಅವನ ಕಾವ್ಯ ಗ್ರಂಥಗಳಲ್ಲಿ, ಅಂದರೆ ಚಂಪೂ ರಾಮಾಯಣದ ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ವಿಷ್ಣುದ್ವೇಷದ ಒಂದು ಶಬ್ದವೂ ಇಲ್ಲ, ಶಿವದ್ವೇಷದ ಯಾವ ಶಬ್ದವೂ ಇಲ್ಲ. ಇದನ್ನು ನಾವು ಗಮನಿಸಬೇಕು. ನೀನು ಒಳ್ಳೆಯವನು, ನೀನು ಬ್ರಾಹ್ಮಣರಿಗೂ ತೊಂದರೆ ಮಾಡೋಲ್ಲ, ತತಃ ತ್ವತ್ತೋ ನಮೇ ಭೀತಿ ಕಿಂತು ಕಸ್ಮೈಚಿತ್ ಕಿಮಪಿ ನ ಪ್ರಯಚ್ಛಸಿ. ನೀನು ತೊಂದರೆ ಮಾಡೋಲ್ಲ, ಅರೆ ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ ಅಂತ. ಪ್ರಾಪ್ಯ ಚಲಾನ್ ಅಧಿಕಾರಾನ್ ನೋಪಕೃತಂ ನಾಪಕೃತಂ ನಸತ್ಕೃತಂ ಕಿಂಕೃತಂ ತೇನ ಅಂತ ಅಶಾಶ್ವತವಾದ ಅಧಿಕಾರಗಳನ್ನು ಪಡ್ಕೊಂಡ ಮೇಲೂ ಯಾರಿಗೂ ಒಳ್ಳೆಯದನ್ನು ಮಾಡಲಿಲ್ಲ, ನಮಗಾಗದೇ ಇದ್ದವ್ರು ಕೆಟ್ಟದ್ದನ್ನು ಮಾಡಲಿಲ್ಲ, ಲೋಕಕ್ಕೆ ಸತ್ಕಾರ್ಯವನ್ನು ಮಾಡಲಿಲ್ಲ ಅಂದರೆ ಇನ್ನೇನು ಮಾಡ್ದ ಅಂತ. ಹೀಗಾಗಿ ಅದು ಒಳ್ಳೆಯದಾಗೋದಿಲ್ಲ. ಏನಾದರೂ ದಾನ ಕೊಡಬೇಕು. ತೇ ತವ ದಾಕ್ಷಿಣ್ಯಂ ಅಪಿ ನಾಸ್ತಿ. ನಿನಗೆ ದಾಕ್ಷಿಣ್ಯ ಅಂತಂದರೆ ಉದಾರತೆ ಅಂತ ತಾತ್ಪರ್ಯ. ದಕ್ಷಿಣ ಭಾವ, ಅಕಾಮಡೇಷನ್ ಅಂತೀವಲ್ಲ, ನಿಜವಾದ ಅರ್ಥದಲ್ಲಿ ಇದು ಟಾಲರೆನ್ಸು, ಇದು ಸ್ಪಿರಿಚುವಲಿಸಮ್ಮು, ಸೆಕ್ಯುಲರಿಸಮ್ಮು, ಲಿಬರಲಿಸಮ್ಮು. ದಾಕ್ಷಿಣ್ಯ ಅನ್ನೋದಕ್ಕೆ ಲಿಬರಲಿಸಮ್ ಅಂತ ಅನ್ನಬೇಕು. ಮತ್ತೆ ಮತ್ತೆ ನಮ್ಮ ಕಾವ್ಯ ನಾಟಕಗಳಲ್ಲೆಲ್ಲ ನಾಯಕರು ದಕ್ಷಿಣ ನಾಯಕರು ಅಂತ, ಕರ್ಟಿಯಸ್, ಕಂಪ್ಯಾಷನೇಟ್ ಆಗಿ ಎಲ್ಲರನ್ನೂ ಚೆನ್ನಾಗಿ ನಡೆಸ್ಕೊಳ್ಳೋರು ಅಂತ. ನಿನಗೆ ಆ ಥರದ್ದು ಏನೂ ಇಲ್ಲ, ಮುಖ ಮುರ್ಕೊಳ್ಳೋ ಥರ ನಡೀತೀಯ. ಅತಸ್ತೆ ಕಿಂ ಆಶೀರ್ವಚಸ. ಹಾಗಾಗಿ ನಿನಗೆ ನಾನು ಯಾಕೆ ಆಶೀರ್ವಾದ ಮಾಡಬೇಕು? ಕಿಂಚ ಪ್ರಾತರಿವ ಕೃಪಣ ಮುಖಾವಲೋಕನಾತ್ ಪರತೋಪಿ ಲಾಭಹಾನಿ ಸ್ಯಾತ್ ಇತಿ ಲೋಕೋಕ್ತಿಯ ಲೋಚನೆ ನಿಮೀಲಿತೆ. ಆದರೆ ನೀನು ಮಹಾಲೋಭಿ. ಬೆಳ್ಳಂಬೆಳಗ್ಗೆ ಲೋಭಿಯ ಮುಖ ನೋಡಿದ್ರೆ ನಮಗೆಂದೂ ಎಲ್ಲೂ ಲಾಭ ಆಗೋದಿಲ್ಲ ಅವತ್ತೆಲ್ಲ ಅಂತ ಲತ್ತೆ ಬಡ್ದು ಬಿಡುತ್ತೆ ಅಂತ ನಿನ್ನ ಮುಖ ನೋಡಿದೆ ಕಣ್ಣು ಮುಚ್ಕೊಂಡು ಹೋಗಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ ಅಂತ. ಭೋಜರಾಜನಿಗೆ ಸೋಪು ಸೀಗೆಕಾಯಿ ಇಲ್ಲದೆ ಮಾನ ಮರ್ಯಾದೆ ತೊಳೆದು ಬಿಟ್ಟು ಹರಾಜು ಹಾಕಿಬಿಟ್ಟಿದ್ದಾನೆ. ಪ್ರಸಾದೋ ನಿಷ್ಫಲೋ ಯಸ್ಯ ಕೋಪಶ್ಚಾಪಿ ನಿರರ್ಥಕಃ ನತಮಿಚ್ಛಂತಿ ರಾಜಾನಂ ಪ್ರಜಾ ಷಂಡಮಿವ ಸ್ತ್ರೀಯ ಅಂತ. ಎಷ್ಟು ಮಾರ್ಮಿಕವಾದ ಪದ್ಯ. ಯಾರ ಅನುಗ್ರಹ ನಿಷ್ಫಲವಾಗುತ್ತೋ, ಯಾರ ಆಗ್ರಹವೂ ವ್ಯರ್ಥವಾಗಿರುತ್ತದೋ ಅಂಥ ರಾಜನನ್ನ ಪ್ರಜೆಗಳು, ನಪುಂಸಕನ ಸ್ತ್ರೀಯರು ಹೇಗೆ ಇಷ್ಟಪಡಲ್ವೋ ಆ ರೀತಿ ಇಷ್ಟಪಡಲ್ಲ ಅಂತ. ಆ ಹೋಲಿಕೆಯೂ ಬಹಳ ಮಾರ್ಮಿಕವಾಗಿದೆ. ನತಮಿಚ್ಛಂತಿ ರಾಜಾನಂ ಪ್ರಜಾ ಷಂಡಮಿವ ಸ್ತ್ರೀಯ ಅಂತ. ಆಮೇಲೆ ಅವನು ಒಂಥರ ಶಾಕ್ ಆಗಿಬಿಡುತ್ತೆ ಭೋಜನಿಗೆ, ಇದೇನು ಈ ಥರ ಆಯ್ತಲ್ಲ ಅಂತ. ಮತ್ತೆ ಸಂವಾದ ಬೆಳೆಯುತ್ತದೆ. ಭೋಜನಿಗೆ ನೋಡಿ ಚಿಕ್ಕ ವಯಸ್ಸಿಗೆ ತಂದೆ ತೀರ್ಕೊಂಡಿದ್ದು, ಮತ್ತು ಮುಂಜನ ನಿಯಂತ್ರಣದಲ್ಲಿ ಇರಬೇಕಾಯಿತು. ಆಮೇಲೆ ಅವನು ಬೆಳೆದ ಮೇಲೆ ಕಷ್ಟಪಟ್ಟು ಬಂದವನಲ್ವ,
ವಿಪತ್ತಿನ ಸಮುದ್ರವನ್ನು ದಾಟಿಕೊಂಡು ಮೃತ್ಯುಕೂಪವನ್ನೇ ದಾಟಿಕೊಂಡು ಸ್ಥಾನಕ್ಕೆ ಬಂದವನು. ಹಾಗಾಗಿ ಅವನು ಸೆಲ್ಫ್ ಮೇಡ್ ಆದವರಿಗೆ ಕೆಲವೊಮ್ಮೆ ಔದಾರ್ಯ ಇರೋಲ್ಲ. ನಾನು ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ, ನೀನೊಬ್ಬನೇ ಏನೋ ಅಂತ ಕೈ ಹಿಡ್ತಾ ಮಾಡ್ತಾರೆ. ಅಥವಾ ಇದಕ್ಕಿಷ್ಟೇ ಸಲ್ಲಬೇಕಾದದ್ದು, ಹೆಚ್ಚಿಂದಲ್ಲ ಅಂತ. ಡಿ ವಿ ಜಿಯವರು ಶಿವಸ್ವಾಮಿಯರವರ ಬಗ್ಗೆ ಬಹಳ ಸೊಗಸಾಗಿ ಬರೀತಾರೆ. ಅವರು ಯಾರಿಗೆಷ್ಟು ಕೊಡಬೇಕು ಅಷ್ಟೇ, ಟಿಪ್ಸ್ ಅಂದರೆ ಇಷ್ಟೇ ಕೊಡುವುದು, ಅಷ್ಟಕ್ಕಿಂತ ಹೆಚ್ಚಲ್ಲ ಅಂತ. ಮತ್ತೆ ಅವರು ಹೇಳ್ತಾರೆ, ಟಿಪ್ಸ್ ಸಂಬಳಕ್ಕಿಂತ ಜಾಸ್ತಿ ಆದರೆ ಹೇಗೆ ಅಂತ. ಹಾಗಾಗಿ ಅವ್ರದ್ದೊಂದು ಶಿಸ್ತು. ಅದರಿಂದ ಅವರು ಜಿಪುಣರು, ಲೋಭಿ ಅಂತೆಲ್ಲ ಅಪಖ್ಯಾತಿ ಬಂತು ಅಂತ ಬರೀತಾರೆ. ಭೋಜರಾಜ ಆ ರೀತಿಯಾಗಿ ಇದ್ದಿರಬಹುದು ಅನಿಸುತ್ತದೆ. ದೊಡ್ಡ ಸ್ಥಾನಕ್ಕೆ ಬಂದ ಮೇಲೆ ಹಾಗಿರೋಕ್ಕಾಗಲ್ಲ. ಒಂದಿಷ್ಟು ಔದಾರ್ಯವನ್ನು, ಅವಕಾಶವನ್ನು, ವಿಸ್ತಾರವನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ. ಕಾರಣ, ನಾವು ನಮ್ಮ ಮಟ್ಟಿಗೆ ಇದ್ದಾಗ ಪರವಾಗಿಲ್ಲ. ಒಂದು ದೊಡ್ಡ ವ್ಯವಸ್ಥೆಗೆ ಬಂದಾಗ ಆ ವ್ಯವಸ್ಥೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ತಕ್ಕಂತೆ ಮಾತಿನಲ್ಲಿ, ಮನಸ್ಸಿನಲ್ಲಿ, ಕೃತಿಯಲ್ಲಿ ವೈಶಾಲ್ಯ ಇರಬೇಕಾಗುತ್ತದೆ. ತುಂಬ ದೊಡ್ಡ ವ್ಯಾಪ್ತಿಯನ್ನು ಗಮನಿಸಿಕೊಂಡು ನಾನು ಹೇಳ್ತಾ ಇರುವಂಥ ಮಾತು, ನಮ್ಮ ಮಟ್ಟಿಗೆ ನಾವು ಹೇಗಿದ್ದರೂ ನಡೆಯುತ್ತದೆ. ಆದರೆ ನಮ್ಮ ಸಣ್ಣತನವನ್ನೇ ಇಟ್ಟುಕೊಂಡು ದೊಡ್ಡ ದೊಡ್ಡ ಪದವಿಗಳನ್ನು ಆಕ್ರಮಿಸಿಕೊಂಡ್ರೆ ಕಷ್ಟವಾಗುತ್ತದೆ. ಬಹಳ ಸೊಗಸಾಗಿ ಜಾತಕ ಕಥೆಗಳಲ್ಲಿ ಒಂದು ಕಡೆ ಬರುತ್ತದೆ. ಒಬ್ಬ ರಾಜ ಇದ್ದರಂತೆ. ಅವನು ಒಮ್ಮೆ ತನ್ನ ಅರಮನೆಯ ವಾತಾಯನದಿಂದ ಹೊರಗಡೆ ನೋಡಿದ. ಮಠ ಮಧ್ಯಾಹ್ನ ಒಬ್ಬ ಮಾಲಿ ಪಾಪ ತೋಟಕ್ಕೆ ಪ್ರಾಮಾಣಿಕವಾಗಿ ನೀರು ಹಾಕ್ತಾ ಇದ್ದಂತೆ. ನೋಡಿದ ತಕ್ಷಣ ಇವನಿಗೆ ಆಹಾ, ಎಷ್ಟು ಪ್ರಾಮಾಣಿಕನಾದವನು ಇವನು ನಿಜವಾಗಿಯೂ ಮೆಚ್ಚುಗೆಗೆ ಅರ್ಹ, ಇವನನ್ನು ನಮ್ಮ ಕೋಶಾಧಿಕಾರಿ ಮಾಡಿಬಿಡೋಣ ಅಂತ ಅಂದ್ಕೊಂಡಂತೆ. ಕೋಶಾಧಿಕಾರಿಯ ಪದವಿಯಲ್ಲಿ ಬೋಧಿಸತ್ವ ಇದ್ದದ್ದು. ಇವನನ್ನು ತಳ್ಳಿ ಈತನನ್ನು ಕೂಡಿಸಿಬಿಟ್ನಂತೆ. ಯಾಕೆಂದರೆ ಈ ಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಕೂಡ ಬೆವರು ಬಸ್ಕೊಳ್ತಾ ಇದ್ದರೂ ಇವನು ನೀರು ಹಾಕ್ತಾ ಇದ್ದ ಅಂತಂದರೆ ತುಂಬ ಪ್ರಾಮಾಣಿಕ, ದುಡಿಮೆ ಮಾಡ್ತಾನೆ, ಅದರಿಂದ ಕೋಶಾಧಿಕಾರಿ ಅಂತ. ಅವನು ಕೋಶಾಧಿಕಾರಿ ಆದವನು ಕ್ರಯ ವಿಕ್ರಯವನ್ನೆಲ್ಲ ಮಾಡಬೇಕಾಗುತ್ತದೆ. ಅರಮನೆಗೆ, ರಾಜ್ಯಕ್ಕೆ ಏನು ಬೇಕಾಗುತ್ತದೆ ಅದನ್ನು ತೆಗೆದುಕೊಳ್ಬೇಕು. ಅಲ್ಲಿಂದ ಬೊಕ್ಕಸದಿಂದ ಜನಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು. ಹಾಗೆ ಮಾಡುವಲ್ಲಿ ತುಂಬ ಕ್ಷುದ್ರ ಬುದ್ಧಿಯಿಂದ ನಡ್ಕೊಳ್ತಿದ್ದಂತೆ. ಯಾವುದೋ ಸಿಂಧು ಸವ್ಯರ ಕಾಂಬೋಜ ದೇಶಗಳಿಂದ ಕುದುರೆಗಳು ಬಂದವು. ನಮ್ಮ ದೇಶದಲ್ಲಿ ಯಾವತ್ತೂ ಜಾತಿ ಕುದುರೆಗಳಿಗೆ ಅಭಾವ. ಹಾಗಾಗಿ ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ದಿದ್ದು. ಆಯಾತವಾದಂಥ ಕುದುರೆಗಳಿಗೆ ಬೆಲೆ ಕೊಡಬೇಕು. ಇವನು ತನ್ನ ಮಾಲಿತನದಿಂದ ನೋಡ್ತಾ ಇದ್ದ. 2 ಬುಟ್ಟಿ ಗೊಬ್ಬರ ಕೊಟ್ಟರೆ ಆಗೋದಿಲ್ವಾ ಈ ಕುದುರೆಗಳ ಬೆಲೆ ಅಂತ ಕೇಳಿದ್ರಂತೆ. ಅವನ ವ್ಯಾಪಾರ ಆ ಮಟ್ಟದ್ದು. ಆ ಕುದುರೆ ಮಾಲೀಕರಿಗೆ ಶೆಲ್ ಶಾಕ್ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ, ಆಘಾತ ಆಗುತ್ತೆ. ಆಮೇಲೆ ನುಂಗಲಾಗದ ತುತ್ತು, ಉಗುಳಲಾಗದ ತುತ್ತು, ಏನೂ ಮಾಡೋಕ್ಕಾಗದೆ ಹಲ್ಲು ಕಚ್ಕೊಳ್ತಾರೆ. ಈ ಥರ ಅನರ್ಥಗಳಾಗುತ್ತವೆ. ಕಟ್ಟ ಕಡೆಗೆ ರಾಜನಿಗೆ ಎಚ್ಚರಿಕೆ ಬರುತ್ತದೆ, ಸರ್ವನಾಶ ಆಗ್ತಾ ಇದೆ ಇಂಥ ಅನಧಿಕಾರಿಯನ್ನು ಸ್ಥಾನದಲ್ಲಿಟ್ಟಿದ್ದು ಅಂತ. ದೊಡ್ಡ ಪದವಿಗಳಿಗೆ ಹೋದಾಗ ಆ ವ್ಯಾಪ್ತಿ ಬೇಕು. ಭೋಜರಾಜನಿಗೆ ಅಂಥದ್ದಿರಲಿಲ್ಲ. ಒಂದು ವಿತರಣಶೀಲತೆ ಅಂತ ಇದೆಯಲ್ಲ, ಅದು ತುಂಬ ವಿಶೇಷವಾದದ್ದು. ಏನೆಲ್ಲ ನೋಡಿ, ನಾವು ನಮ್ಮ ನಿತ್ಯ ಜೀವನದಲ್ಲಿಯೇ ಗಮನಿಸಬಹುದು. ಯಾವುದೋ ಬೀದಿ ಪುಡಾರಿ ಆಗಿರ್ತಾನೆ, ಒಂದು ಕಾಲೇಜ್ ರೌಡಿ ಆಗಿರ್ತಾನೆ, ಕಾಲೇಜ್ ಡ್ರಾಪ್ ಔಟ್ ರೌಡಿ ಆಗಿರ್ತಾನೆ, ಸ್ಲಮ್ ಲಾರ್ಡ್ ಆಗಿರ್ತಾನೆ. ಅವನೊಬ್ಬ ಕಾರ್ಪೊರೇಟರ್ ಆದ ತಕ್ಷಣವೇ ಅವನ ದೇಹ ಭಾಷೆಯಲ್ಲಿ, ವಸ್ತ್ರ ಸಂಸ್ಕೃತಿಯಲ್ಲಿ, ಮಾತಿನಲ್ಲಿ ಸುಧಾರಣೆ ಬರಬೇಕು. ಬರದೇ ಇದ್ದರೆ ಅವನು ನೆಕ್ಸ್ಟ್ ಟರ್ಮ್ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗೋದಿಲ್ಲ. ಅದಾದ ಮೇಲೆ ಒಂದು MLA ಆಗ್ತಿದ್ದಂತೆ ಮತ್ತಷ್ಟು ಶಿಷ್ಟವಾದ ಭಾಷೆ ಬೇಕು. ಅಪೋಸಿಷನ್ನಲ್ಲಿದ್ದಾಗ ಹೇಗೆ ಬೇಕಾದ್ರೂ ಹರಕಬಾಯಿ ಆಗ್ಬೋದು. ರೂಲಿಂಗ್ ಪಾರ್ಟಿಗೆ ಬಂದಾಗ ಹದ್ದುಬಸ್ತಲ್ಲಿ ಇರಬೇಕಾಗುತ್ತದೆ. ನೋಡಿ, ನಮಗೆ ಗೊತ್ತಾಗುತ್ತದೆ ನರೇಂದ್ರ ಮೋದಿಗೆ ಅಷ್ಟು ಗೌರವ, ಜನಪ್ರಿಯತೆ ಬಂದಿರೋದಕ್ಕೆ ಮುಖ್ಯ ಕಾರಣ ಲೂಸ್ ಟಾಕ್ ಇಲ್ಲ, ಒಂದು ವೈಶಾಲ್ಯ ಉಂಟು. ಇಂದು ಪತ್ರಿಕೆಯಲ್ಲಿ ಬಂದಿದೆ, ಯಾರೋ ಮುಸ್ಲಿಂ ಹುಡುಗಿ ತನಗೆ ವಿದ್ಯಾಭ್ಯಾಸಕ್ಕೆ ಕಷ್ಟವಾಗಿದೆ ಅಂತಂದರೆ ಪತ್ರ ಬರೋದೊಡನೆ ಅದಕ್ಕೆ ಪ್ರತಿಕ್ರಿಯೆ ಬಂದಿರೋದು, ಬ್ಯಾಂಕ್ನವರು ಮೊದಲು ಕೊಡಲಿಲ್ಲ ಮತ್ತು ಇನ್ನೊಮ್ಮೆ ಬರೆದು ಕಳಿಸಿದ್ದು ಅಂತ. 1-2 ಈ ಥರ ಸನ್ನಿವೇಶಗಳಿರಬಹುದು. ಆದರೆ ಹೀಗೆ ಮಾಡಬಲ್ಲ ಅಂತನ್ನುವ ಭಾವ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದು ಕೊಟ್ಟು ಜನಕ್ಕೆ ಕೊಡ್ತಕ್ಕಂಥ ವಿಶ್ವಾಸ ತುಂಬ ವಿಶಿಷ್ಟವಾದದ್ದು. ಈ ಥರದ್ದೆಷ್ಟೋ ವಿತರಣಶೀಲತೆಯಲ್ಲಿ ಬರ್ತಕ್ಕಂಥವು. ಹಾಗೆ ನಡ್ಕೊಳ್ಬೇಕಾಗುತ್ತದೆ. ಸ್ಥಾನಕ್ಕೆ ಬಂದವರು ತಮ್ಮ ಮಾತನ್ನು, ಒರಟತನವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತದೆ. ಭೂಯಿಷ್ಟಂಭವ ದಕ್ಷಿಣಾ ಪರಿಜನೆ, ಕಾಳಿದಾಸ ಶಕುಂತಲೆಗೆ ಕಣ್ವರ ಬಾಯಿಂದ ವನೌಕಸಹ ಅಪಿ ಲೋಕಜ್ಞಾವಯಂ ಲೌಕಿಕ ಬಂತು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಮಾರಿಯೋ ಪೂಜೋದು ಬಹಳ ಪ್ರಸಿದ್ಧವಾದ ಕೃತಿ ಗಾಡ್ ಫಾದರ್. ಅದು ತುಂಬ ಅದ್ಭುತವಾದ ಚಲನಚಿತ್ರವೂ ಆಯಿತು. ಅಲ್ಲಿ ಗಾಡ್ ಫಾದರ್ ಡಾನ್ ಪಾತ್ರವನ್ನು ಮಾಡಿದಂಥವನು
ಮಾರ್ಲನ್ ಬ್ರ್ಯಾಂಡೋ ನಟ, ಆತ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ದಂತೆ ಮಾಫಿಯಾ, ಅಂಡರ್ಗ್ರೌಂಡ್ ಡಾನ್, ಅಲ್ಲಿಯೂ ದೊಡ್ಡ ಗ್ರೇಡ್ ಉಂಟು, ಎಲ್ಲದರೊಳಗೂ ಇರುತ್ತದೆ. ಕೆಟ್ಟ ಕೆಲಸದಲ್ಲಿ ಒಂದು ಘನತೆ ಇರುತ್ತದೆ. ಅವನ ಧ್ವನಿ, ಅವನ ವರ್ತನೆ ಮೃದುವಾಗ್ತಾ ಬರುತ್ತದೆ, ನಯ ನಾಜೂಕು ಬೆಳೀತಾ ಬರುತ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಆ ಅಂಡರ್ ಪ್ಲೇಯಿಂಗ್ ಎಲ್ಲ ತೋರಿಸಿದ್ದಾರೆ ಚಲನಚಿತ್ರದಲ್ಲಿ ಅಂದರೆ, ಇಟ್ಸ್ ಎ ಕಮರ್ಷಿಯಲ್ ಫಿಲ್ಮ್ ಬಟ್ ಹ್ಯಾಸ್ ಬಿಕಮ್ ಎ ಕ್ಲಾಸಿಕ್ ಇನ್ ಇಟ್ಸ್ ಓನ್ ರೈಟ್. ಅದನ್ನು ಕಂಡಾಗ ನಮಗೆ ತಿಳಿಯುತ್ತದೆ ಭೋಜರಾಜ ಎಲ್ಲಿ ಕೊರತೆಯಾಗಿದ್ದು, ಅದನ್ನು ಈ ಬ್ರಾಹ್ಮಣ ಎತ್ತಿ ತೋರ್ತಾ ಇದ್ದಾನೆ, ನಿನಗೆ ಔದಾರ್ಯ ಬೇಕು ಅಂತ. ಆಮೇಲೆ ತಾನು ಏನು ಮಾಡಬೇಕು ಅಂತ ಅನ್ನೋದನ್ನು ಯೋಚನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ಪಾತಕಾನಾಂ ಸಮಸ್ತಾನಾಂ ದ್ವೇಪರೇ ತಾತ ಪಾತಕೆ ಏಕ ದುಸ್ಸಚಿವೋ ರಾಜ ದ್ವಿತೀಯಂಚ ತದಾಶ್ರಯ ಅಂತ. ಕೆಲವೊಮ್ಮೆ ಮಂತ್ರಿಗಳು ಡಾಗಿಂದೆ ಮೇಂಜರ್ ಅಂತ ಅಂತಾರಲ್ಲ, ಹಾಗಾಗ್ಬಿಡ್ತಾರೆ, ಏನನ್ನೂ ಕೊಡಮಾಡಿಸದಂತೆ ಮಾಡ್ತಾರೆ, ಹಾಗಾಗಬಾರ್ದು ಅಂತ. ಕೆಲವೊಮ್ಮೆ ಮಂತ್ರಿಗಳು ಕೈ ಹಿಡಿತ ಮಾಡಿಬಿಡ್ತಾರೆ, ಆ ಕೈ ಹಿಡಿತಕ್ಕೆ ರಾಜರು ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಈಗ ನರೇಂದ್ರ ಮೋದಿಯನ್ನು ಕುರಿತು ಬೈದೇ ಇದ್ದವರೆಲ್ಲ ಅರುಣ್ ಜೇಟ್ಲಿ ಬಗ್ಗೆ ತುಂಬ ಬೈತಾರೆ, ಆತನ ಪಾಲಿಸಿ ಸರಿಯಾಗಿಲ್ಲ ಅಂತ. ಇಲ್ಲೇ ನಮಗೆ ಸಿಗುತ್ತದೆ ತಾರ್ಕಾಣ. ಪಾತಕಾನಾಂ ಸಮಸ್ತಾನಾಂ, ಸಮಸ್ತ ಪಾತಕಗಳಿಗಿಂತ ಮಿಗಿಲಾದದ್ದು ಎರಡು ಪಾತಕ. ಒಂದು ದುಸ್ಸಚಿವೋ ರಾಜ, ಬ್ಯಾಡ್ಲಿ ಅಡ್ವೈಸ್ಡ್ ಕಿಂಗ್, ಕೆಟ್ಟ ಮಂತ್ರಿಗಳಿಂದ ಪರಿವೃತನಾದ ರಾಜ. ಮತ್ತೊಂದು ತದಾಶ್ರಯ, ಅವನ ಅಧೀನವಾಗಿರೋದು ಅಂತ. ತುಂಬ ಸೊಗಸಾಗಿರ್ತಕ್ಕಂಥದ್ದು. ಹಾಗಾಗಿ ನಿನಗೆ ಒಳ್ಳೆಯ ಮಂತ್ರಿಗಳಿಲ್ಲ, ಬುದ್ಧಿಸಾಗರಾದಿಗಳು ದೂರವಾಗಿದ್ದಾರೆ, ಹಾಗಾಗಿ ಬದಲಾವಣೆ ಬೇಕು. ದೇಹೇ ಪಾತಿನಿ ಕಾರಕ್ಷ ಯಶೋರಕ್ಷಿಂ ಅಪಾತವತ್ ನರಹ ಪತಿತಕಾಯೋಪಿ ಯಶಕ್ಕಾಯೇನ ಜೀವತಿ. ಕೀರ್ತಿಕಾಯ ತುಂಬ ಮುಖ್ಯ. ಬೌದ್ಧರಲ್ಲಿ ಪೂತಿಕಾಯ ಮತ್ತು ಧರ್ಮಕಾಯ ಅಂತ ಎರಡನ್ನು ಹೇಳ್ತಾರೆ. ಪೂತಿಕಾಯ ಅಂತಂದರೆ ಕೊಳತು ನಾರಿ ಹಾಳಾಗತಕ್ಕಂಥ ದೇಹ, ಧರ್ಮಕಾಯ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು ಅಂತ. ಬೌದ್ಧರು ಅನಾತ್ಮವಾದಿಗಳು ಅಂತ ಕೋಲಾಹಲ ಮಾಡ್ತಾರೆ. ಪೂತಿಕಾಯ ಅಂತಂದರೆ ಶರೀರವಾಯಿತು, ಇನ್ನು ಧರ್ಮಕಾಯ ಆತ್ಮವಲ್ಲದೆ ಇನ್ನೇನು, ಅಳಿಯ ಅಲ್ಲ ಮಗಳ ಗಂಡ, ಹಿಂಬಾಗಿಲಿಂದ ಬಂದೇ ಬರುತ್ತದೆ. ಹಾಗೆ ಅಶಾಶ್ವತವಾದದ್ದು ಹತೇಶು ದೇಹೇಶು ಗುಣಾಧರಂತೆ ಅಂತ ಭಾಸ ಹೇಳಿದಂತೆ, ದೇಹೇ ಪಾತಿನಿ, ಪತಿತವಾಗುವ ದೇಹದಲ್ಲಿ ಏನು ರಕ್ಷೆ ಉಂಟು? ಯಶೋ ರಕ್ಷಂ ಅಪಾತವತ್, ಬೀಳದಂತೆ ಕಾಪಾಡತಕ್ಕಂಥದ್ದು, ಕಾಪಾಡಲ್ಪಡಬೇಕಾದದ್ದು ಆ ಕೀರ್ತಿಯೇ. ಮನುಷ್ಯರಿಗೆ ಶರೀರ ಇರುತ್ತದೆ, ಹೋಗುತ್ತದೆ, ಕೀರ್ತಿಕಾಯ ಬಹಳ ಮುಖ್ಯ. ಜಯಂತಿತೆ ಸುಕೃತಿನೋ ರಸಸಿದ್ಧಾ ಕವೀಶ್ವರಾ ನಾತಿ ತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ ಅಂತ ಭರ್ತೃರು ಹೇಳದಂತೆ ಯಶಕ್ಕಾಯ ತುಂಬ ದೊಡ್ಡದು, ಅದಕ್ಕಾಗಿ ಪ್ರಯತ್ನ ಪಡಬೇಕು ಅಂತ. ಆಗ ರಾಜನಿಗೆ ತುಂಬ ಸಂತೋಷವಾಗುತ್ತದೆ. ರಾಜಾಪಿ ತೇನ ವಾಕ್ಯೇನ ಪಿಯೂಷ ಪೂರ ಸ್ನಾತ ಇವ, ಅಮೃತದಲ್ಲಿಯೇ ಸ್ನಾನ ಮಾಡಿದಂತೆ, ಪರಬ್ರಹ್ಮಣಿ ಲೀನ ಇವ, ಬ್ರಹ್ಮಲೀನನಾದಂತೆ ಆನಂದ ಬಾಷ್ಪಗಳನ್ನು ಸುರಿಸ್ತಾ ಹೇಳ್ತಾನೆ, ನಿಜ, ದೊಡ್ಡ ಮಾತು ಹೇಳಿದೆ. ಸುಲಭ ಪುರುಷ ಲೋಕೆ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು. ದುರ್ಲಭ ಅಂತಲೂ ಪಾಠ ಉಂಟು. ಇವೆಲ್ಲ ಕೆಲವು ಪ್ರಸಿದ್ಧವಾದ ಗ್ರಂಥಗಳಿಂದ ಆಯ್ದುಕೊಂಡದ್ದು, ಸ್ವಯಂ ಕವಿನಿರ್ಮಿತವಾದದ್ದು ಸೂಕ್ತಿಗಳು. ಇದು ಮಹಾಭಾರತ ರಾಮಾಯಣ ಎರಡರೊಳಗೂ ಬರುತ್ತದೆ. ಅದನ್ನೇ ಪಂಚತಂತ್ರದಲ್ಲಿ ಹಿತೋಪದೇಶದಲ್ಲಿ ಕೂಡ ಕಾಣ್ತೀವಿ. ಇಲ್ಲಿ ಸುಲಭ ಪುರುಷ ರಾಜನ್ ಅಂತ ಪಾಠ ಉಂಟು ಮೂಲ ಮಹಾಭಾರತಾದಿಗಳಲ್ಲಿ. ರಾವಣನಿಗೆ ಮಾರೀಚ ಹೇಳ್ತಾನೆ, ವಿಭೀಷಣನೂ ಹೇಳ್ತಾನೆ, ಧೃತರಾಷ್ಟ್ರನಿಗೆ ವ್ಯಾಸರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಹೀಗೆಲ್ಲ ಮಾತುಗಳು ಇಲ್ಲಿ ಬರ್ತವೆ. ವಿದುರ ಕೂಡ ನೀತಿಯಲ್ಲಿ ಹೇಳ್ತಾನೆ. ಈ ಲೋಕದಲ್ಲಿ ಎಲ್ಲರಿಗೂ ಹಿತ, ಕಿವಿಗಿಂಪಾಗುವ ಹಿತ, ಆಪಾತ ಮನೋಹರವಾದದ್ದು ಕೊಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಅಪ್ರಿಯವಾದರೂ ಪಥ್ಯವಾಗುವುದನ್ನು ಹೇಳುವವರೂ ಕಡಿಮೆ, ಕೇಳುವವರು ಮೊದಲೇ ಕಡಿಮೆ ಅಂತ. ಪ್ರಿಯಂ ಮನೋಹಾರಿ ವಚಸ್ಸು ದುರ್ಲಭಂ ಅನ್ನುವ ಭಾರವಿಯ ಮಾತು ನೆನಪಾಗುತ್ತದೆ. ಇನ್ನು ಮುಂದಿನ ಶ್ಲೋಕ ಬಹಳ ಚೆನ್ನಾಗಿದೆ, ನನಗೆ ತುಂಬ ಇಷ್ಟವಾದ ಶ್ಲೋಕ. ಅದು ಭೋಜ ಪ್ರಬಂಧದ್ದೇ. ಮನೀಷಿಣಸ್ಸಂತಿ ನತೇ ಹಿತೈಷಿಣೋ ಹಿತೈಷಿಣಸ್ಸಂತಿ ನತೇ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂ ಸುದುರ್ಲಭಂ. ವಿದ್ವಾಂಸರಿದ್ದಾರೆ, ಆದರೆ ಅವರು ಒಳ್ಳೆಯವರಲ್ಲ. ಒಳ್ಳೆಯವರಿದ್ದಾರೆ, ಆದರೆ ವಿದ್ವಾಂಸರಲ್ಲ. ಪ್ರಿಯನಾದವನು, ವಿದ್ವಾಂಸನಾದವನು ಆದ ವ್ಯಕ್ತಿ ನಮಗೆ ತುಂಬ ದುರ್ಲಭ. ಸಿಹಿಯಾದ ಆರೋಗ್ಯಕಾರಿಯಾದ ವಸ್ತು ಔಷಧವಾಗಿ ಸಿಗುವುದು ಬಹಳ ಕಷ್ಟ. ಇದನ್ನು ಡಿ ವಿ ಜಿಯವರು ತಮ್ಮ ಜ್ಞಾಪಕ ಶಾಲೆಯ ಮೊದಲನೇ ಸಂಪುಟದಲ್ಲಿಯೇ ಉಲ್ಲೇಖ ಮಾಡ್ತಾರೆ. ಡಾಕ್ಟರ್ ಗುಂಡಣ್ಣವರ ಬಾಯಿಂದ ಮತ್ತೆ ಬರ್ತಾ ಇದ್ದ ಮಾತು, ಅವರ ಗೆಳೆಯ ನಾರದರು ಅಂತ ಅವ್ರ ಬಾಯಿಂದನೂ ಬರ್ತಾ ಇತ್ತಂಥ ಮಾತು ಅಂತ. ನಿಜವಾದ ಸತ್ಯ
ಅಷ್ಟು ಮುಖ್ಯವಾದದ್ದು. ಎಲ್ಲೆಲ್ಲೂ ನಾವು ಇದನ್ನೇ ನೋಡ್ತಾ ಇರ್ತೀವಿ. ಮನೀಷಿಣ ಸಂತಿ ನತೇಹಿ ತೈಷಿಣ ತುಂಬ ಕಡೆ ಕಾಣಿಸ್ತಾ ಇರ್ತದೆ. ಸಾಮಾನ್ಯ ಜನರು ಎಷ್ಟೋ ಮೇಲೂ ಅಬೋಧ ಮುಗ್ಧರಾಗಿರ್ತಕ್ಕಂಥವ್ರಿಗೆ ದುಷ್ಟತನ ಇಲ್ಲದೆ ಇರೋದ್ರಿಂದ ಅವರಿಗೆ ಗೊತ್ತಾಗುತ್ತದೆ. ಇಂದು ಮಧ್ಯಾಹ್ನ ಯಾರೋ ಗೆಳೆಯರ ಜೊತೆ ಮಾತಾಡ್ತಾ ಇದ್ದೆ. ಕುಮಾರವ್ಯಾಸ ದೊಡ್ಡವನು ಅನ್ನೋದು ನಮ್ಮ ಜನಕ್ಕೆ ಇಡಿಯಾಗಿ ಕುಮಾರವ್ಯಾಸ ಚೆನ್ನಾಗಿ ಅರ್ಥವಾಗದೇ ಇದ್ದರೂ ಅರ್ಥವಾಗಿದೆ ಅಂತ. ಇದು ತುಂಬ ದೊಡ್ಡದಾದದ್ದು. ಕಲ್ಯಾಣಿ ರಾಗ ಪ್ರತಿಮಧ್ಯಮವೋ ಶುದ್ಧ ಮಧ್ಯಮವೋ, ಅದು ಪೂರ್ವಾಂಗ ಪ್ರಧಾನವೋ ಉತ್ತರಾಂಗ ಪ್ರಧಾನವೋ, ಅದು ಗಮಕ ವರಿಕರಾಗವೋ ರಕ್ತಿರಾಗವೋ ಅಲ್ಲವೋ, ಈ ಡೀಟೇಲ್ಸ್ ಗೊತ್ತಾಗದೇ ಇದ್ರೂ ಪಂಡಿತ ಪಾಮರಾದಿ ಆಬಾಲ ವೃದ್ಧರೆಲ್ಲರೂ ಕಲ್ಯಾಣಿ ರಾಗವನ್ನು ಇಷ್ಟಪಡ್ತಾರೆ. ಅಂದರೆ ಅವ್ರಿಗೆ ಗೊತ್ತು ಕನಕಾಂಗಿನೋ ರತ್ನಾಂಗಿನೋ ಕಿವಿಗಿಂಪಾಗಿರೋದಿಲ್ಲ, ಬರೀ ವಿವಾದಿಗಳು ತುಂಬಿಕೊಂಡಿವೆ ಅಂತ. ಹಾಗೆ ಅವರ ಕೇಳ್ಮೆಯ ಅನುಭವ ಇದೆಯಲ್ಲ, ಅದಕ್ಕೆ ಗೊತ್ತಾಗಿದೆ ಆ ಹಿತ ಏನು ಅಂತ ಅವರಿಗೆ ಕಂಡಿದೆ. ಅದೇ ರೀತಿಯಲ್ಲಿ ಮಹಾಭಾರತ ಕುಮಾರವ್ಯಾಸ ಬರೆದದ್ದಿರಬಹುದು, ವಾಲ್ಮೀಕಿ ರಾಮಾಯಣವಿರಬಹುದು, ಇವುಗಳ ಬಗ್ಗೆ ಲೋಕದ ಆದರ ಉಂಟು. ಅದು ತುಂಬ ದೊಡ್ಡ ಪ್ರಮಾಣವಾಗುತ್ತದೆ. ನನ್ನ ಹಲವರು ಸ್ನೇಹಿತರು, ಅದರೊಳಗೂ ಕೆಲವರೆಲ್ಲ ವಿದೇಶಗಳಲ್ಲಿ ಎಲ್ಲ ಇದ್ದಂಥವರು, ಆರ್ಯನ್ ಪ್ರಾಬ್ಲಮ್ಮು ಮತ್ತೊಂದು ಅಂತೆಲ್ಲ ರಣರಣ ಚರ್ಚೆ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಹೇಳ್ತಾನೆ ಇರ್ತೀನಿ, ನೋಡಿಪ್ಪ, ನಮ್ಮ ಇಡೀ ಭಾರತೀಯ ಪರಂಪರೆಯಲ್ಲಿ ಒಂದೇ ಒಂದು ಗ್ರಂಥದಲ್ಲಿಯೂ ಒಂದೇ ಒಂದು ಆಚರಣೆಯಲ್ಲಿಯೂ ಕೂಡ ದೂರದಲ್ಲಿಯೂ ನಾವು ಎಲ್ಲೋ ಯಾವುದೋ ದೇಶದಿಂದ ಬಂದ್ವಿ ಅಂತ ಈವನ್ ರಿಮೋಟ್ ಫೀಬಲ್ ಮೆಮರಿನೂ ಇಲ್ಲ. ಆ್ಯಂಡ್ ದಿಸ್ ಕಲ್ಚರಲ್ ಮೆಮರಿ ಇಸ್ ಎ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ಅಂತ. ಇದು ತುಂಬ ದೊಡ್ಡದಾದ ಪ್ರಮಾಣ ಅಂತ. ಆದರೆ ಅವರಿಗೆ ನಂಬಿಕೆಯೇ ಇಲ್ಲ ಇದರ ಮೇಲೆ. ಜೆನೆಟಿಕ್ಸಲ್ಲಿದೆಯಾ ಮತ್ತೊಂದ್ರೊಳಗಿದೆಯಾ, ಅದರೊಳಗೆ ಹೀಗೆ ಹೇಳಿದೆಯಲ್ಲ ಅಂತ ಕೋಲಾಹಲ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಅಲ್ಲ, ನಮಗೆ ಆ ಆಹಾರ ತಿಂದರೆ ಕ್ಯಾನ್ಸರ್ ಬರುತ್ತೆ, ಈ ಆಹಾರ ತಿಂದರೆ ಕ್ಯಾನ್ಸರ್ ಬರುತ್ತೆ, ನಾಳೆ ಯಾರಾದರೂ ಆ ಅಕ್ಕಿ ಬೇಳೆ ರಾಗಿ ತಿಂತಾ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂತಂದರೆ ನಾವೇನಬೇಕು? ನಾವು ಇಷ್ಟು ಕೋಟಿ ಜನ ಇಷ್ಟು ಶತಶತಮಾನಗಳಿಂದಲೂ ಈ ಆಹಾರವನ್ನು ತಿಂದರೂ ಎಷ್ಟು ಪ್ರಮಾಣದಲ್ಲಿದೆ ನೋಡಿ. ನಾವೇ ಇದ್ದೀವಿ. ಕಫ್ ಪ್ರತ್ಯಯ ಅಯಮೇವ ಪ್ರತ್ಯಯ ಮಧ್ಯಮ ವ್ಯಾಯೋಗದಲ್ಲಿ ಬರ್ತದೆ. ಇವನಿಗೆ ಅಪ್ಪ ಅಂತ ಅನ್ನೋದಕ್ಕೆ ಪ್ರೂಫ್ ಏನು? ಭೀಮನನ್ನು ಎದುರಿಗಿಟ್ಟುಕೊಂಡು ಘಟೋತ್ಕಚ ಕೇಳ್ತಾನೆ, ಇವನು ನಮ್ಮಪ್ಪ ಅನ್ನೋದಕ್ಕೆ ಪ್ರೂಫ್ ಏನು ಅಂತ. ಅವನೇ ಪ್ರೂಫ್ ಅಯ್ಯ, ನೋಡು ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ನೀನು ಹಾಗೆ ಇದೆಯಾ, ಅದಕ್ಕಿಂತ ಇನ್ನೇನು ಬೇಕು ಅಂತ. ಮತ್ತೊಂದು ಬೇಕಾಗಿಲ್ಲ. ಸ್ವತಃ ಪ್ರಮಾಣ ಅನ್ನುವುದು ಈ ಬಗೆಯಾಗಿರುತ್ತದೆ. ನಮಗೆ ಗೊತ್ತಾಗುತ್ತದೆ, ನಮಗೆ ಚೆನ್ನಾಗಿ ತಿಳಿದಿದೆ, ನಮಗಿದರ ಬಗ್ಗೆ ದ್ವಂದ್ವ ಇಲ್ಲ ಅನ್ನುವ ನಿಶ್ಚಯ ತುಂಬ ಬೇಕು. ಈ ಪ್ರಮಾಣವನ್ನು ದೊಡ್ಡದಾಗಿ ಕಾಣಬೇಕು. ಇಲ್ಲಿ ಈ ಸೂಕ್ತಿಯ ವ್ಯಾಪ್ತಿ ಅಷ್ಟು ದೊಡ್ಡದಾದದ್ದು. ಈ ಲೋಕಾನುಭವವನ್ನು ಯಾರು ನಕೇನಾಪಿ ಪ್ರತಿಷೇಧು ಮಲಂ ಅಂತ ಶಂಕರರು ಹೇಳ್ತಾರಲ್ಲ, ಸ್ವಾನುಭವ ನಕೇನಾಪಿ ಪ್ರತಿಷೇಧು ಮಲಂ, ನಮ್ಮ ಅನುಭವವನ್ನು ಮತ್ತಾರೂ ಏನೂ ನಿರಾಕರಿಸೋಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೆ ಭೋಜರಾಜನಿಗೆ ಅವನ ಮಾತು ಕೇಳಿ ತುಂಬ ಸಂತೋಷವಾಗಿ ಅವನಿಗೆ ಹಣವನ್ನು ಕೊಟ್ಟು, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಕಿಂತೆ ನಾಮ ಗೋವಿಂದ ಅಂತ ನೆಲದಲ್ಲಿ ಬರೆದನಂತೆ. ಮತ್ತೆ ಮತ್ತೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು ಅರಮನೆಗೆ ಅಂತ ಹೇಳಿ ಬರ್ತಾನೆ. ಆಮೇಲೆ ಒಮ್ಮೆ ಹೀಗೆ ಒಂದು ವಿನೋದದಲ್ಲಿದ್ದಾಗ ಮುಖ್ಯಾಮಾತ್ಯ ಹೇಳ್ತಾನೆ, ನೋಡಿ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಉಂಟು ದೇವಾ, ಲೋಕಂ ಪಶ್ಯ ಪ್ರಾಯೋ ಧನವತಾಮೇವ ಧನೇ ತೃಷ್ಣಾ ಗರೀಯಸಿ ಪಶ್ಯ ಕೋಟಿದ್ವಯಾಸಕ್ತಂ ಲಕ್ಷಾಯ ಪ್ರವಣಂ ಧನು ಅಂತ. ಅಂದರೆ ಅಧಿಕಾರಸ್ಥರು ದೊಡ್ಡ ದೊಡ್ಡ ಪದವಿಗಳಲ್ಲಿ ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸಂಪನ್ಮೂಲಗಳಿಗೆ ಕೂಡ ಯಜಮಾನರಾಗಿರ್ತಕ್ಕಂಥವರು ಮತ್ತೂ ಹೆಚ್ಚಿನ ಸಂಪನ್ಮೂಲಗಳನ್ನು ನೋಡ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವರ ಸ್ಥಾನವೇ. ಪ್ರಾಯೋ ಧನವತಾಮೇವ ಧನೇ ತೃಷ್ಣಾ ಗರಿಯಸಿ, ದುಡ್ಡಿದ್ದವರಿಗೆ ಇನ್ನೂ ದುಡ್ಡಿನ ಆಸೆ ಇರುತ್ತದೆ. ಅದಕ್ಕೆ ಕೊಟ್ಟ ನಿದರ್ಶನ ತುಂಬ ಚೆನ್ನಾಗಿದೆ. ಪಶ್ಯ ಕೋಟಿದ್ವಯಾಸಕ್ತಂ ಲಕ್ಷಾಯ ಪ್ರವಣಂ ಧನು ಅಂತ. ಇದು ದೃಷ್ಟಾಂತ ಅಲಂಕಾರ. ಕೋಟಿ ಅನ್ನುವಲ್ಲಿ ಶ್ಲೇಷ ಒಂದು ಉಂಟು, ಲಕ್ಷ ಅನ್ನೋದ್ರೊಳಗೆ ಇನ್ನೊಂದು ಶ್ಲೇಷ ಇದೆ. ಬಿಲ್ಲಿನ ತುದಿಗಳಿಗೆ ಕೋಟಿ ಅಂತ ಕರೀತಾರೆ. ನೀವೆಲ್ಲ ಕೇಳಿರಬಹುದು ಧನುಷ್ ಕೋಟಿ ಅಂತ, ಬಿಲ್ಲಿನ ತುದಿ ಅಂತ. ರಾಮ ಬಿಲ್ಲಿನ ತುದಿಯನ್ನು ತಿವಿದು ಅಲ್ಲಿಂದ ನೀರನ್ನು ಉಕ್ಕಿಸಿದ ಅಂತೆಲ್ಲ ಕಥೆ ಉಂಟು. ಹೀಗೆ ಆ ಧನುಷ್ ಕೋಟಿ ತುದಿ, ಆ ತುದಿಗೆ ನಮಗೆ ಗೊತ್ತಿರತಕ್ಕಂಥ ಸಂಸ್ಕೃತ ಶಬ್ದ ಲಸ್ತಕ, ಕೋಟಿ ಅಂತೆಲ್ಲ ಉಂಟು. ಇನ್ನೊಂದು ಅರ್ಥ ಕೋಟಿ ಎನ್ನುವ 100 ಲಕ್ಷಗಳ ಒಂದು ಪ್ರಮಾಣ, ಒಂದು ಸಂಖ್ಯೆ. ಕೋಟಿದ್ವಯ ಆಸಕ್ತಂ, 2 ಕೋಟಿಗಳಿರತಕ್ಕಂಥ ಬಿಲ್ಲು ಲಕ್ಷಕ್ಕಾಗಿ ಹಾತೊರೆಯುತ್ತದೆ ಅಂತ. ಲಕ್ಷ್ಯ ಅಂತಂದರೆ
ಇಲ್ಲಿ ಗುರಿ ಅಂತ ಒಂದು ಅರ್ಥ, 100,000 ಅಂತಲೂ ಒಂದು ಅರ್ಥ ಇದೆಯಲ್ಲ. ಹೀಗೆ ನಾವು ಸ್ಥಾನದಲ್ಲಿರ್ತಕ್ಕಂಥವ್ರು ಸಂಪಾದಿಸಬೇಕು ಅಂತ. ಮಂತ್ರಿಗಳು ರಾಜನಿಗೆ ಎಚ್ಚರ ಹೇಳ್ತಿರ್ತಾರೆ. ಭೋಜರಾಜನಿಗೆ ಮುಂದೆಯೂ ಹೇಳ್ತಾರೆ, ನೀನು ತುಂಬ ದಾನ ಮಾಡಿಬಿಡ್ತಾ ಇದೀಯಾ, ಬಹಳ ಕಷ್ಟವಾಗುತ್ತದೆ, ಬೊಕ್ಕಸ ಖಾಲಿ ಆಗುತ್ತದೆ ಅಂತೆಲ್ಲ ಹೇಳಿ. ಭೋಜರಾಜ ಮುಂದೆ ದಾನ ಮಾಡ್ತಾ ಇರ್ತಾನೆ. ಆಗ ಅವನ ಬೊಕ್ಕಸದಲ್ಲಿ ಕೊಟ್ಟು ಬಂಗಾರ ಖಾಲಿ ಆಯಿತು, ದಾನಶಾಸನ ಬರೆದು ತಾಮ್ರ ಖಾಲಿ ಆಯಿತು, ವೈರಿಗಳನ್ನೆಲ್ಲ ಕಬ್ಬಿಣದ ಸಂಕೋಲೆಯಲ್ಲಿ ಬಂಧಿಸಿ ಕಬ್ಬಿಣ ಖಾಲಿ ಆಯಿತು, ಈ 3 ಲೋಹಗಳಿಗೆ ಕೊರತೆ ಅಂತೆಲ್ಲ ಚಮತ್ಕಾರದ ಪದ್ಯಗಳೆಲ್ಲ ಬರುತ್ತವೆ, ನೋಡೋಣ ನಾವು. ಆಮೇಲೆ ಅವನು ಹೇಳ್ತಾನೆ, ಇಲ್ಲ, ಏನೇ ಆದರೂ ನಾವು ದಾನವನ್ನು, ಧರ್ಮಗುಣವನ್ನು ಬಿಡಬಾರ್ದು. ಯಾಕೆ? ಯದ್ದದಾತಿ ಯದಶ್ನಾತಿ ತದೇವ ಧನಿನಾಂ ಧನಂ ಅನ್ಯೇ ಮೃತಸ್ಯ ಕ್ರೀಡಂತಿ ದಾರೈರಪಿ ಧನೈರಪಿ. ಮಾರ್ಮಿಕವಾದ ಪದ್ಯ. ಯಾವುದನ್ನು ಕೊಡ್ತಾನೆ, ಯಾವುದನ್ನು ಅನುಭವಿಸ್ತಾನೆ, ಅದೇ ನಿಜವಾದ ಹಣ ಅಂತ. ತಾನು ತಿಂದದ್ದು ಬೇರೆಯವರಿಗೆ ಕೊಟ್ಟದ್ದು. ದಾನಂ ಭೋಗೋ ನಾಶಸ್ತಿಸ್ರೋಗತೆಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಭರ್ತೃಹರಿ ಹೇಳ್ತಾನೆ. ಇಲ್ಲಿ ಇನ್ನೂ ಮೀರಿ ಹೇಳ್ತಾ ಇದ್ದಾನೆ. ದಾನ, ಭೋಗ ಮತ್ತು ನಾಶ ಅಂತ ದುಡ್ಡಿಗೆ 3 ದಾರಿ. ಯಾರಿಗೆ ಮೊದಲೆರಡೂ ಇಲ್ಲವೋ ಅವರ ದುಡ್ಡಿಗೆ 3ನೇದೇ ಗತಿ ಅಂತಾದರೆ, ಯಾವನು ಕೊಟ್ಟು ತಾನು ತಿನ್ನುತ್ತಾನೋ ಅದೇ ಧನ. ಅದು ಬಿಟ್ಟರೆ ದುಡ್ಡನ್ನು ಗಂಟು ಮಾಡಿಟ್ಟು ಸತ್ತಂಥ ಶ್ರೀಮಂತರ ಹಣವನ್ನು, ಹೆಣ್ಣನ್ನು ಎರಡನ್ನೂ ಬೇರೆಯವರು ಬಳಸ್ಕೊಂಡು ಮಜಾ ಉಡಾಯಿಸ್ತಾರೆ ಅಂತ. ಅನ್ಯೇನ್ ನೃಪಸ್ಯ ಕ್ರೀಡಂತಿ ನೃಪಸ್ಯ ಖೇಲಂತಿ ಅಂತಲೂ ಉಂಟು. ಮೃತಸ್ಯ ಖೇಲಂತಿ ದಾರೈರಪಿ ಧನೈರಪಿ. ಇಲ್ಲಿ ಬಹುವಚನ ತುಂಬ ಮಾರ್ಮಿಕವಾಗಿದೆ. ಅವ್ರಿಗೆ ಎಷ್ಟು ಜನ ಹೆಂಡತಿರೋ, ಎಷ್ಟೆಷ್ಟು ಬಗೆಯ ಧನವೋ, ಭೂಮಿ ಒಂದು ಧನ, ಗೋವೊಂದು ಧನ, ನಿಧಿ ನಿಕ್ಷೇಪಗಳು ಒಂದು ಧನ, ಒಡವೆ ವಸ್ತ್ರ ಇತ್ಯಾದಿಗಳು ಧನ, ಎಲ್ಲವನ್ನೂ ಅನುಭವಿಸ್ಕೋತಾರೆ ಅಂತ. ಹಾಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದು ಭೋಜರಾಜನ ಫಿಲಾಸಫಿ ಆಯಿತು ಅಂತ. ಇದರಿಂದ ಭವಿಷ್ಯತ್ತಿನ ಚಿಂತೆ ಇಲ್ಲದೆ ಹೀಗೆ ದುಂದು ಮಾಡಬಹುದು ಅಂತಂದರೆ ಸರಿಯಾ? ಅದು ಅಯುಕ್ತ ಅಲ್ವಾ? ಸದಾ ನೋಡ್ತಾ ಇರಬೇಕು ಯಾವುದನ್ನು ನಾವು ಉಳಿಸ್ಕೊಳ್ತೀವಿ ಅಂತ, ಅದಕ್ಕೆ ತಕ್ಕಂತೆ ಮಾಡಬೇಕು. ಆಯಸ್ತೆ ವಿಪುಲ ಕಚ್ಚಿದ ಆಯಾದ ಅಲ್ಪತರೋ ವ್ಯಯ ಅಂತೆಲ್ಲ ರಾಮಾಯಣದಲ್ಲಿ ರಾಮ ಹೇಳ್ತಾನಲ್ಲ ಅಂದರೆ ಅದು ನಿಜವೇ. ಆದರೆ ವಿತರಣಶೀಲತೆ ಎನ್ನುವುದಿಲ್ಲದೆ ಇದ್ದರೆ ಯಾವ ವ್ಯವಸ್ಥೆಯೂ ಬಾಳುವಂಥದ್ದಲ್ಲ. ತೆಲುಗಿನಲ್ಲಿ ಒಂದು ಪ್ರಸಿದ್ಧ ಗಾದೆ ಇದೆಯಲ್ಲ, ಪೆಡತೆ ಪೆಂಡ್ಲಿ ಲೇಕುಂಟೆ ಶ್ರಾದ್ದಮು ಅಂತ. ಕೊಟ್ಟಾಗಲೇ ಮದುವೆ, ಆಗಾಗದೇ ಇದ್ದರೆ ಪಿಂಡ ಪ್ರದಾನವೇ. ಆಂಧ್ರಶಂಸ್ಯ ಔದಾರ್ಯ ತುಂಬ ದೊಡ್ಡ ಧನ, ತುಂಬ ದೊಡ್ಡ ಗುಣ. ಅದನ್ನು ರಾಮಾಯಣ ಮಹಾಭಾರತಗಳಲ್ಲಿ ಮತ್ತೆ ಮತ್ತೆ ನಾವು ಕೇಳ್ತಾ ಬರ್ತೀವಿ. ಮುಂದೆ ಇವನಲ್ಲಿಗೆ ಹಲವರು ಕವಿಗಳು ಬರ್ತಾರೆ. ಆ ಕವಿಗಳು ಬಂದು ಸೇರಿಕೊಂಡ ಸನ್ನಿವೇಶಗಳನ್ನು ಕವಿಯನ್ನು ವರ್ಣನೆ ಮಾಡೋದಕ್ಕೆ ತೆಗೆದುಕೊಳ್ತಾನೆ. ಒಮ್ಮೆ ಹಲವಾರು ಕವಿಗಳು ಭೋಜರಾಜನ ಆಸ್ಥಾನಕ್ಕೆ ಬರ್ತಾರೆ. ರಾಜ ಅವರ ಬಗೆಗೆ ಅಷ್ಟು ಗಮನ ಇಡೋದಿಲ್ಲ. ತಾನ್ ದೃಷ್ಟ್ವಾ ರಾಜ ವಿಲಕ್ಷೈವಾಸೀತ್ ಅದ್ಯೈವ ಮಯ ಏತಾವದ್ವಿತ್ತಂ ದತ್ತಮಿತಿ. ಅವನಿಗಿನ್ನೂ ಹಳೆ ವಾಸನೆ ಹೋಗಿಲ್ಲ. ಒಂದಷ್ಟು ದಾನ ಮಾಡಿದ್ದಾನೆ, ಕವಿಗಳಿಗೆ ಪೋಷಣೆ ಮಾಡಿದ್ದಾನೆ. ಇವತ್ತಿನ್ನೂ ಹೆಚ್ಚಿನ ಜನ ಬಂದುಬಿಟ್ರಲ್ಲ, ಏನು ಮಾಡೋದು ಅಂತ ಉಪೇಕ್ಷಿತ ದೃಷ್ಟಿಯನ್ನು ಬೀರಿದ್ದಾನೆ. ಆಗ ತತಃ ಕವಿಸ್ತಂ ಅಭಿಪ್ರಾಯಂ ಜ್ಞಾತ್ವ ನೃಪಂ ಪದ್ಮಮಿಷೇಣ ಪುನಃ ಪ್ರಾಹ. ಆಗ ಅನ್ಯೋಕ್ತಿಯೊಂದನ್ನು ಕವಿ ಹೇಳ್ತಾನೆ, ಪದ್ಮಾನ್ಯೋಕ್ತಿ, ಕಮಲಾನ್ಯೋಕ್ತಿಯನ್ನು. ಕಿಂ ಕುಪ್ಯಸಿ ಕಸ್ಮೈಚನ ಸೌರಭ ಸಾರಾಯ ಕುಪ್ಯ ನಿಜ ಮಧುನೇ ಯದಿ ಕೃತೆ ಯಸ್ಯ ಕೃತೆ ಶತಪತ್ರ ತೇತ್ಯ ಪ್ರತಿಪತ್ರಂ ಭೃಗ್ಯತೆ ಭ್ರಮರೈ. ಅಯ್ಯೋ ಕಮಲವೇ, ನೀನು ಯಾತಕ್ಕಾಗಿ ಬೇರೆಯವ್ರ ಬಗ್ಗೆ ಕೋಪ ಮಾಡ್ಕೊಳ್ತಾ ಇದೀಯಾ? ನೀನು ನಿನ್ನ ಕೋಪವನ್ನು ನಿನ್ನ ಪರಿಮಳದ ಬಗ್ಗೆ, ನಿನ್ನ ಜೇನಿನ ಬಗ್ಗೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಈ ಬಡಪಾಯಿಯಾದ ದುಂಬಿಗಳು ನಿನ್ನ ದಳದಳವನ್ನೂ ಹೋಗಿ ತಡಕಾಡಿ ನೋಡ್ತಾ ಇದ್ದಾರೆ. ಅದಕ್ಕೆ ನಿನ್ನ ಗುಣಗಳ ಬಗ್ಗೆ ನೀನು ಕೋಪ ಮಾಡ್ಕೊಳ್ಬೇಕಲ್ಲದೆ ನಿನ್ನಲ್ಲಿ ಬರ್ತಕ್ಕಂಥ ದುಂಬಿಗಳ ಬಗ್ಗೆ ಅಲ್ಲ ಅಂತ. ಅಂದರೆ ಗುಣ ಇರತಕ್ಕಂಥದ್ರಿಂದಲೇ ಬಂದದ್ದು. ಹಣ್ಣಿರೋ ಮಾವಿನ ಮರಕ್ಕೆ ಕಲ್ಲೆಸೀತಾರೆ, ಬೇರೆ ಮರಗಳಿಗೆ ಎಸತಕ್ಕಂಥದ್ದಲ್ಲ. ಹೂವಿರುವ ಗಿಡಕ್ಕೆ, ಬಳ್ಳಿಗೆ ತುಂಬಿ ಮುತ್ತುಕೊಳ್ತಕ್ಕಂಥದ್ದು ಅಂತ ಗೊತ್ತಿದೆಯಲ್ಲ, ಆ ತರಹ ಅಂತ. ಯಾಚಿತೋ ಯಃ ಪ್ರಹೃಷ್ಯೇತ ದತ್ವಾಚ ಪ್ರೀತಿಮಾನ್ ಭವೇತ್ ತಂ ದೃಷ್ಟ್ವಾಪ್ಯಥವಾ ಶ್ರುತ್ವ ನರಸ್ವರ್ಗಂ ಅವಾಪ್ನುಯಾತ್. ಯಾರು ಇನ್ನೊಬ್ಬ ಯಾಚಿಸಿದರೆ ಸಂತೋಷ ಪಡ್ತಾನೋ ಮತ್ತೆ ಕೊಟ್ಟು ಇನ್ನೂ ಹೆಚ್ಚಿನ ಸಂತೋಷವನ್ನು ಕಾಣ್ತಾನೋ, ತಮ್ಮ ದೃಷ್ಟ್ವಾ ಅಪಿ ಅಥವಾ ಶ್ರುತ್ವ, ಅಂಥ ದಾನಿಯನ್ನು ಕುರಿತು ಕೇಳಿದ್ರೂ ನೋಡಿದ್ರೂ
ಆ ಕೇಳದವನಿಗೆ ನೋಡದವನಿಗೆ ಸ್ವರ್ಗ ಸಿಗುತ್ತದೆ ಅಂತ. ದಾನಗುಣ ಅಷ್ಟು ವಿಶೇಷವಾದದ್ದು. ಬೃಹದಾರಣ್ಯಕೋಪನಿಷತ್ತಿನ ಪ್ರಸಿದ್ಧವಾದ ಸಂದೇಶ ಇದೆಯಲ್ಲ, ದೇವದಾನವ ಮಾನವರು ಪ್ರಜಾಪತಿಯ ಬಳಿಗೆ ಹೋದಾಗ ಮೇಘರೂಪಿಯಾಗಿ ಆತ ಗುಡುಗನ್ನು ಮಾಡ್ತಾನೆ. ಗುಡುಗಿನ ಶಬ್ದ ಬರುತ್ತದೆ, ದಾ 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 ಅಂತ. ಅದೊಂದೇ ಶಬ್ದ. ಎಲಿಯಟ್ ಅದನ್ನೇ ತನ್ನ ವೇಸ್ಟ್ಲ್ಯಾಂಡಲ್ಲಿ ಕಟ್ಟ ಕಡೆಯಲ್ಲಿ ವಾಟ್ ದಿ ಥಂಡರ್ ಸೆಡ್ ಅಂತ ಒಂದು ಭಾಗದಲ್ಲಿ ವರ್ಣಿಸ್ತಾನೆ. ಆಗ ದೇವತೆಗಳು ನಾವು ಭೋಗಿಗಳಾದ್ದರಿಂದ ಭೋಗವನ್ನು ನಿಯಂತ್ರಿಸಿಕೊಳ್ಳಬೇಕು ದಾಮ್ಯತ ಅಂತ, ರಾಕ್ಷಸರು ನಾವು ತುಂಬ ಕ್ರೂರಿಗಳಾಗಿದ್ದರಿಂದ ದಯಧ್ವಂ ಅಂತ, ಕರುಣೆ ತೋರಿ ಅಂತ, ಮಾನವರು ಲೋಭಿಗಳಾದ ಕಾರಣ ದತ್ತ ದಾನವನ್ನು ಕೊಡಿ ಅಂತ. ಹೀಗೆ ಮಾನವತೆಗೆ ಆಗಿ ಬರ್ತಕ್ಕಂಥದ್ದು ದಾನ ಅನ್ನುವ ತಾತ್ಪರ್ಯ ಇಲ್ಲಿ ಉಂಟು. ಆಮೇಲೆ ರಾಜ ಅವನಿಗೆ ಸಂತೋಷಪಟ್ಟು ಹಣವನ್ನು ಕೊಡ್ತಾನೆ. ಭೋಜರಾಜನ ಲೆಕ್ಕ ಅಂದರೆ ಅದು ಲೆಕ್ಕವೇ ಇಲ್ಲ, ಅಕ್ಷರ ಲಕ್ಷ್ಯ ಅಂತ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಲಕ್ಷ ಹೊನ್ನನ್ನು ಕೊಡ್ತಿದ್ದ ಅಂತ. ಅದ್ಭುತವಾದ ಕಲ್ಪನೆ. ಆದರೆ ಕೆಲವರು ಅದನ್ನು ವಾಸ್ತವೀಕರಿಸೋದಕ್ಕೆ ಅಕ್ಷರಾಯ ಲಕ್ಷ್ಯಂ ದದಾತಿ ಸ್ಮ, ಒಂದೊಂದು ಅಕ್ಷರಕ್ಕೂ ಗಮನ ಕೊಟ್ಟು ವಿಮರ್ಶನ ಮಾಡ್ತಾ ಇದ್ದ, ಆ ರೀತಿಯಾದ ಕೋವಿದನಾಗಿದ್ದ ಅಂತ. ದೊಡ್ಡವರ ಹತ್ರ, ಒಳ್ಳೆಯ ವಿಚಕ್ಷಣದ ಹತ್ರ ಪರಿಶೀಲನೆ ಮಾಡಿಸ್ಕೊಳ್ಳೋದಿದೆಯಲ್ಲ, ಅವರು ಬೈದರೂ ಕೂಡ ಅದೊಂದು ಲಾಭ, ಅದೊಂದು ಹೊಗಳಿಕೆ ಅಂತ. ಆ ರೀತಿಯಾದ ಒರೆಗಲ್ಲಾಗಿರ್ತಾರೆ. ಅದರ ಬಗೆಗೆ ನಾವು ಗಮನ ಇಟ್ಟುಕೊಳ್ಬೇಕು. ಕೃಷ್ಣದೇವರಾಯನ ಹತ್ರ ಬಂದು ಪದ್ಯ ಹೇಳಿದ್ರೆ ಅವನದನ್ನು ಮೆಚ್ಚಿಕೊಂಡು ಅಥವಾ ಆಕ್ಷೇಪ ಮಾಡಿದ್ರೂ ಅದಕ್ಕೊಂದು ಬೆಲೆ ಉಂಟು ಅಂತ ಒಂದು ಸನ್ನಿವೇಶ ಬರುತ್ತದೆ. ತೆನಾಲಿ ರಾಮಕೃಷ್ಣ, ಅವನು ತೆನಾಲಿ ಗ್ರಾಮದವನು, ಆಶ್ರಯವನ್ನು ಹುಡುಕಿಕೊಂಡು ಕೃಷ್ಣದೇವರಾಯನ ಬಳಿಗೆ ಬರ್ತಾನೆ. ಅವನು ಕಷ್ಟಪಟ್ಟು ಹೇಗೋ ರಾಜ ದರ್ಶನ ಮಾಡ್ತಾನೆ. ಅದಕ್ಕೆ ಸಹಕಾರ ಕೊಟ್ಟವನು ಪ್ರಾಯಶಃ ನಂದಿ ತಿಮ್ಮನ ಇನ್ನೊಬ್ಬ ದೊಡ್ಡ ಕವಿ, ಪಾರಿಜಾತಾಪಹರಣ ಕಾವ್ಯ ಬರೆದವನು. ಅವನನ್ನು ಪ್ರಶಂಸೆ ಮಾಡ್ತಾ ಈತ ತೆನಾಲಿ ರಾಮಕೃಷ್ಣ, ಮಾ ಕೊಲದಿ ಜಾನಪದುಲಕು ನೀ ಕವನಪು ಠಿವಿ ಎಬ್ಬುನೇ ಕೂಪನಟ್ಟದ್ ಬೇಕ ಮೂಲಕು ಗಗನಧುನಿ ಸೀಕರ ಮೂಲಸೆಮ್ಮ ನಂದಿ ಸಿಂಗಯ್ಯ ತಿಮ್ಮ ಅಂತ ಪದ್ಯ ಹೇಳ್ದ. ನನ್ನಂಥ ಜಾನಪದರು ಹಳ್ಳಿಗಾಡಿಂದ ಬಂದವರಿಗೆ ನಿನ್ನ ಕವನದ ಟಿವಿಯನ್ನು ವರ್ಣಿಸೋದಿಕ್ಕಾಗುತ್ತಾ? ಬಾವಿಯಲ್ಲಿರ್ತಕ್ಕಂಥ ಕಪ್ಪೆಗಳಿಗೆ ಗಂಗಾ ನದಿಯ ತುಂತುರು ಹನಿಗಳ ಶೈತ್ಯದ ಬಗ್ಗೆ ಹೇಳೋಕ್ಕೆಲ್ಲಾದರೂ ಆಗುತ್ತ್ಯಾ? ಕೂಪನಟ ಬೇಕ ಮೂಲಕು ಗಗನಧುನಿ ಶೀಕರ ಮೂಲಸೆಮ್ಮ ನಂದಿ ಸಿಂಗಯ್ಯ ತಿಮ್ಮ ಅಂತಂದ. ಈ ಕಂದ ಪದ್ಯ ಚೆನ್ನಾಗಿದೆ. ಕೃಷ್ಣದೇವರಾಯ ಕೇಳಿದ ತಕ್ಷಣವೇ ಮಾ ಕುಲದಿ ಜಾನಪದುಲಕು ನೀಕವನಪು ಠೀವಿ ಎಬ್ಬುನೇ ಕೂಪನಟದ್ ಬೇಕ ಮೂಲಕು ನಾಕಧುನಿ ಶೀಕರ ಮೂಲಸಮ್ಮ, ಗಗನಧುನಿಯಲ್ಲ ನಾಕಧುನಿ ಮಾಡೋಣ ಅಂತಂದ. ಅಲ್ಲಿ ಪ್ರಾಸ ಬರ್ತದೆ. ಮಾ ಕುಲದಿ ಜಾನಪದುಲಕು ನೀ ಕವನಪು ಠೀವಿ ಎಬ್ಬುನೇ ಕೂಪನಟ ಬೇಕ ಮೂಲಕು ನಾಕಧುನಿ ಶೀಕರ ಮೂಲಸೆಮ್ಮ ನಂದಿ ಸಿಂಗಯ್ಯ ತಿಮ್ಮ. ಒಂದು ಪ್ರಾಸ ಜಾಸ್ತಿ ಆಗುತ್ತದೆ. ಗಗನ ಅನ್ನೋದಕ್ಕಿಂತ ನಾಕ ಅಂತ ಬಂದರೆ ಅರ್ಥ ಇನ್ನೂ ಚೆನ್ನಾಗುತ್ತೆ. ಆಕಾಶ ಅಂದರೆ ಕಣ್ಣು ಕಾಣಿಸಿದ್ದೆಲ್ಲ ಆಕಾಶ, ಸ್ವರ್ಗ ಅದಕ್ಕೂ ಮೇಲ್ಪಟ್ಟದ್ದು, ಆಕಾಶದಿಂದ ಮೇಲ್ಪಟ್ಟು ಸ್ವರ್ಗ ಇರತಕ್ಕಂಥದ್ದು ತಾನೆ. ಹೀಗೆ ಶಬ್ದಾರ್ಥ ಗೌರವ ಎರಡೂ ಬರ್ತದೆ ಅಂತ ಕೃಷ್ಣದೇವರಾಯ ತಿದ್ದದರಂತೆ. ಆಹಾ, ತುಂಬ ಚೆನ್ನಾಗಿದೆ ಅಂತ ಅವನ ಹೆಂಡತಿಯ ಸೀರೆಯನ್ನು ಮುಂಡಾಸ ಕಟ್ಕೊಂಡು ಬಂದಿದ್ದಂತೆ. ನಿಮಗಿದು ಬಹುಮಾನ ಅಂತ ಕೃಷ್ಣದೇವರಾಯನಿಗೆ ಕೊಟ್ಟ ಅಂತ ಕಥೆ ಉಂಟು. ಯಾಕೆಂದರೆ ಈ ಪರಿಷ್ಕಾರವನ್ನು ಮಾಡಿದರೆ ಮೆರುಗುಲು ತಿದ್ದಟಂ ಅಂತ ತೆಲುಗುದಲ್ಲಿ ಹೇಳ್ತಾರೆ. ನಗಿಸಿ ಕುಸರಿ ಕೆಲಸ ಮಾಡೋದು, ಬರ್ನಿಷಿಂಗ್, ಎಂಬಲಿಷ್ಮೆಂಟ್, ಹಾಗೆ ಮಾಡಿದ್ದಕ್ಕೆ ಗೌರವ ಕೊಡಬೇಕಲ್ವಾ? ಅವನು ಮಹಾರಾಜನೇ ಇರ್ಬೋದು, ನಾನು ಬಡಕವಿನೇ ಇರ್ಬೋದು, ನನಗೇನಿದೆ ಅದು ಕೊಡ್ತೀನಿ, ನನ್ನ ತಲೆ ಮೇಲಿರೋದು ಕೊಟ್ಟಿದ್ದೀನಿ ಅಂತ. ಕೃಷ್ಣದೇವರಾಯ ಅದನ್ನು ಕೃತಾರ್ಥನಾದೆ ಅಂತ ಸ್ವೀಕಾರ ಮಾಡಿದ ಅಂತ ಕಥೆ. ಅಂದರೆ ಅಂಥ ದೊಡ್ಡ ವಿದ್ವತ್ ರಸಿಕರ ಹತ್ರ ಬಯಸ್ಕೊಂಡ್ರೂ ಚೆನ್ನ, ಹೊಗಳಿಸ್ಕೊಂಡ್ರೆ ಚೆನ್ನವೇ ಚೆನ್ನ. ಈ ದೃಷ್ಟಿಯಿಂದ ಕಂಡಾಗ ದಾತೃವಿನ ದರ್ಶನ, ಸ್ಪರ್ಶನ, ಶ್ರವಣಾದಿಗಳು ಪುಣ್ಯದಾಯಕ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಆ ಕವಿಲೋಕದಲ್ಲಿ ಇದ್ದಾಗ ಅಲ್ಲಿ ಮತ್ತೆ ಒಂದಷ್ಟು ಜನ ಇರ್ತಾರಲ್ಲ, ಇವ್ರಿಗೆ ಯಾಕೆ ಕೊಡ್ತೀರಾ, ಇವ್ರಿಗೆ ಯಾಕೆ ಮಾಡ್ತೀರಾ ಅಂತ. ಆಗ ಒಂದು ಸರೋವರ ಅನ್ಯೋಕ್ತಿಯನ್ನು ಒಬ್ಬ ಕವಿ ಹೇಳ್ತಾನೆ. ಹಲವು ಕವಿಗಳು ಬಂದಿದ್ರಲ್ಲ. ಆಗತಾನಾಂ ಅಪೂರ್ಣಾನಾಂ ಪೂರ್ಣಾನಾಮಪಿ ಗಚ್ಚತಾಂ ಯದಧ್ವನಿ ಸಂಘಟ್ಟೋ ಘಟಾನಾಂ ಸರೋವರ. ಆಗತಾನಾಂ, ಸರೋವರಕ್ಕೆ ಖಾಲಿ ಕೊಡಗಳು ಬರ್ತವೆ. ಅಪೂರ್ಣಾನಾಂ ಪೂರ್ಣಾನಾಮಪಿ ಗಚ್ಚತಾಂ, ಸರೋವರದಿಂದ ಹೊರಡತಕ್ಕಂಥ ಕೊಡೆಗಳು ತುಂಬ ತುಂಬಿರುತ್ತವೆ. ಯದಧ್ವನಿ ನ ಸಂಘಟ್ಟೋ ಘಟಾನಾಂ ಸರೋವರ. ಹಾದಿಯಲ್ಲಿ ಹೋಗುವಾಗ ಘರ್ಷಣೆ ಆಗದೇ ಇದ್ದರೆ, ಗಲಾಟೆ ಆಗದೇ ಇದ್ದರೆ ಅದು ನಿಜವಾದ ಸರೋವರ ಅಂತ. ಅಂದರೆ
ಸರೋವರಕ್ಕೆ ಖಾಲಿ ತಂಬಿಗೆಗಳು ಬಂದಾಗ ಅವು ಸದ್ದು ಮಾಡೋಲ್ಲ. ಸರೋವರದಲ್ಲಿ ಪೂರ್ಣವಾಗಿ ತುಂಬಿಕೊಂಡಾಗಲೂ ಅವು ಸದ್ದು ಮಾಡೋಲ್ಲ. ಅರ್ಧಂಬರ್ಧ ತುಂಬಿದಾಗ ಸದ್ದಾಗುತ್ತದೆ. ನಮಗೆ ಪೂರ್ಣವಾಗಿ ಕೊಟ್ಟಾಗ ನಾವು ತೃಪ್ತರಾಗಿ ಹೋಗ್ತೀವಿ. ಪೂರ್ಣೋ ಘಟ ನ ಶಬ್ದಂ ಕರೋತಿ, ರಿಕ್ತೋ ಘಟ ನ ಶಬ್ದಂ ಕರೋತಿ, ಅಪೂರ್ಣ ಘಟ ಸಂಪೂರ್ಣ ಕುಂಭೋ ನ ಕರೋತಿ ಶಬ್ದಂ. ಸಂಪೂರ್ಣ ಕುಂಭ ನ ಕರೋತಿ ಶಬ್ದಂ, ಕೋಲಾಹಲವನ್ನು ಮಾಡೋದಿಲ್ಲ. ಈ ಅರ್ಥದಲ್ಲಿ ನೀನು ನಮಗೆ ಪೂರ್ಣವಾಗಿ ಕೊಡಬೇಕು. ಅದು ಉಂಟಲ್ಲ, ರಘುವಂಶದಲ್ಲಿ ಹೇಳ್ತಲ್ಲ, ಮಾಭೂನ್ ಪರಿವಾದ ನವಾವತಾರ ಅಂತ ರಘು ಮಹಾರಾಜ ಕೌತ್ಸನಿಗೆ ಹೇಳ್ತಾನೆ. ನೀನು ನನ್ನಲ್ಲಿಗೆ ಬಂದು ಇಲ್ಲ ಅಂತ ಅನಿಸಿಕೊಂಡು ಮತ್ತೊಬ್ಬ ರಾಜನ ಹತ್ರಕ್ಕೆ ಹೋದೆ ಅಂತ ಆದರೆ ಅದಕ್ಕಿಂತಲೂ ಅವಮಾನ ಎಂಥದ್ದು. ಹಾಗಾಗಿ ಬೇಡ, ಒಂದೆರಡು ದಿವಸ ಇರು ನನ್ನ ಅಗ್ನಿಶರಣದಲ್ಲಿ, ಅಗ್ನಿಶಾಲೆಯಲ್ಲಿ 3 ಅಗ್ನಿಗಳ ಜೊತೆಗೆ 4ನೇ ಅಗ್ನಿಯಂತೆ ಇದ್ದು ಒಂದು ರಾತ್ರಿ ವಿಶ್ರಮಿಸಿಕೋ, ನಾಳೆ ಹೊತ್ತಿಗೆ ಹಣದ ವ್ಯವಸ್ಥೆ ಮಾಡ್ತೀನಿ ಅಂತ. ಹೀಗಾಗಿ ದಾನಿಯಾದವನು ಕೊಡುವುದಕ್ಕೆ ಅಷ್ಟು ಕಾತರದಿಂದ ಇರ್ತಾನೆ. ಆ ಬಗೆಯಲ್ಲಿ ಹಾಗೆ ಮಾಡ್ತಾನೆ. ಈ ಬೇರೆ ಪಂಡಿತರುಗಳು ಪಂಡಿತವೋ ಪಂಡಿತಂ ದೃಷ್ಟ ಶ್ವಾನವದ್ ಗುರ್ಗುರಾಯತೆ ಅಂತೆಲ್ಲ ಉಂಟಲ್ಲ ಸೂಕ್ತಿಗಳು. ಮತ್ತು ಆಸ್ಥಾನದಲ್ಲಿರ್ತಕ್ಕಂಥ ಇನ್ನಿತರ ಅಧಿಕಾರಿಗಳು, ಈ ಕವಿಗಳೇನು ಬಂದು ಸದಾ ಹೊಗಳಿಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ ಹಣ, ಈ ಥರದ್ದೆಲ್ಲ ಇರುತ್ತದೆ. ಆರ್ಟಿಸ್ಟ್ಗಳಿಗೇನು ಮಹಾ, ನೀವು ಏನ್ರಿ ಒಂದು ಸ್ವಲ್ಪ ಹಾಡೋಗ್ತಾನೆ, ಹಾಡಿಬಿಟ್ಟು ತಗೊಂಡು ಹೋಗ್ತೀರಾ, ನಾವು ಎಷ್ಟೆಲ್ಲ ಕಷ್ಟಪಡಬೇಕು ಅಂತ. ಆದರೆ ಒಂದು ಶ್ರುತಿ ಹಿಡಿಯೋದಕ್ಕೆ ಅವ್ರು ಎಷ್ಟು ವರ್ಷ ಒದ್ದಾಡಿರಬೇಕು ಅದು ಗೊತ್ತಾಗೋದಿಲ್ಲ. ಅದು ಉಂಟಲ್ಲ, ಒಬ್ಬ ಪ್ರಸಿದ್ಧನಾದ ಯಂತ್ರಜ್ಞ, ಮೆಕ್ಯಾನಿಕಲ್ ಇಂಜಿನಿಯರ್, ಜರ್ಮನ್, ಆತನ ಹೆಸರು ನನಗೆ ಮರೆತು ಹೋಗ್ಬಿಟ್ಟಿದೆ. ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ದೊಡ್ಡ ಯಂತ್ರೋಪಕರಣಕ್ಕೆ ತೊಂದರೆ ಬಂದಿದೆ, ಅದು ಸ್ವಲ್ಪ ಶಬ್ದ ಮಾಡ್ತಾ ಇದೆ, ಸರಿಯಾಗಿಲ್ಲ, ತುಂಬ ತೊಂದರೆ ಆಗುತ್ತದೆ, ಅದರ ಪ್ರೊಡಕ್ಟಿವಿಟಿ ಕಷ್ಟ ಆಗಿದೆ ಅಂತಂದಾಗ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ನೋಡಿ ಕಡೆಗೆ ಒಂದು ನಟ್ಟೆಲ್ಲೋ ಇದ್ದದ್ದನ್ನು ಟೈಟ್ ಮಾಡಿದನಂತೆ. ಮಾಡಿ ದೊಡ್ಡ ಬಿಲ್ಲನ್ನು ಕೊಟ್ಟನಂತೆ. ಏನಿದು ಒಂದು ನಟ್ಟು ಟೈಟ್ ಮಾಡಿದ್ದಕ್ಕೆ ಅಂದರೆ, ಹೌದು, ನಟ್ಟನ್ನು ಟೈಟ್ ಮಾಡೋದಕ್ಕೆ 1-2 ಫ್ರ್ಯಾಂಕು, ಆದರೆ ಇದೇ ನಟ್ಟನ್ನು ಇಲ್ಲಿಯೇ ಟೈಟ್ ಮಾಡಬೇಕು ಅಂತ ಕಂಡುಕೊಳ್ಳೋದಕ್ಕೆ ಮಿಕ್ಕಿದ್ದಷ್ಟು ಹಣ ಅಂತ. ಅದು ಒಂದು ಜೀವಮಾನದ ಇಡೀ ಸಾಧನೆಯಾಗಿ ಬಂದಿರತಕ್ಕಂಥದ್ದು. ನಿಮಗೇನು ಎಡಗೈನಲ್ಲೇ ಬರ್ಕೊಟ್ಬಿಡಿ ಪರವಾಗಿಲ್ಲ ಅಂತ. ಎಡಗೈನಲ್ಲಿ ಬರ್ಕೊಟ್ರೂ ಚೆನ್ನಾಗಿರುವುದು ಆಗಬೇಕು ಅಂತಂದರೆ ಅದಕ್ಕೆಷ್ಟು ಸಾಧನೆ ಮಾಡಿದ್ದಿರಬೇಕು. ಹೀಗಾಗಿ ಆ ಪರಿಶ್ರಮಕ್ಕೆ ಕೊಡುವುದು ಅಂತ ಅದು ಗೊತ್ತಿಲ್ಲದೆ ಅಸೂಯೆ ಪಡ್ತಾರೆ. ಹಾಗೆ ಪಡುವವರ ಬಗ್ಗೆ ಒಂದು ಅನ್ಯೋಕ್ತಿಯನ್ನು ಒಬ್ಬ ಕವಿ ಹೇಳ್ತಾನೆ. ಕಸ್ಯ ತೃಷಂ ನ ಕ್ಷಪಯಸಿ ಪಿಬತಿನ ಕಸ್ತವ ಪ್ರವಿಶ್ಯ ಅಂತಹ ಯದಿ ಸನ್ಮಾರ್ಗ ಸರೋವರ ನಕ್ರೋ ನಕ್ರೋಡ ಮಧಿವಸತಿ. ನಿನ್ನ ಆಸ್ಥಾನದಲ್ಲಿರತಕ್ಕಂಥ ದೊಡ್ಡ ಸಮಸ್ಯೆ ಅಂತಂದರೆ ಈ ಥರದವರು. ಈಗ ನೋಡಿ, ಆ ಬ್ರಾಹ್ಮಣ ಯಾವನು ಇವನಿಗೆ ಔದಾರ್ಯವನ್ನು ಕಲಿಸಿದ್ದ ಅವನೇ ಅಡ್ಡಿ ಮಾಡಿದ್ದಾನೆ. ಗೋವಿಂದ ಪಂಡಿತ ತಾನ್ ಕವೀಂದ್ರಾನ್ ದೃಷ್ಟ ಚುಕೋಪ ತಸ್ಯ ಕೋಪಾಭಿಪ್ರಾಯಂ ಜ್ಞಾತ್ವಾ ದ್ವಿತೀಯ ಕವಿರಾಹ ಅಂತಿದೆ. ಅಂದರೆ ಯಾರು ಕೆಲವೊಮ್ಮೆ ಉದಾರಿಗಳಾಗಿಂತ ಮಾರ್ಗದರ್ಶನ ಮಾಡ್ತಾರೋ ಅವರೇ ಇನ್ನೊಬ್ಬರ ಪಾಲಿಗೆ ಉದಾರಿಗಳಾಗಬೇಡಿ ಅಂತ ಹೇಳುವಂಥದ್ದು ಸ್ಥಿತಿ ಇರ್ತದೆ. ಇದು ವಾಸ್ತವ. ಇದು ಬಹಳ ವ್ಯಂಗ್ಯ, ವಿಡಂಬನೆ. ಏನು ಮಾಡೋಣ? ನೀವು ನೋಡಿ, ಎಲ್ಲರ ಕಡೆ ಹೋಗಿ ಮೋಸ ಹೋಗಬೇಡಿ, ನನ್ನ ಕಡೆಗೇನೆ ಬಂದು ಹೋಗಿ ಅಂತ ಅನ್ನುವಂಥ ಅರ್ಥ. ಉದಾಹರಣೆಗೆ ಅಕ್ಬರ್ನ ಬಾಲ್ಯದಿಂದ ಬೆಳೆಸಿದವರು ಇಬ್ಬರು. ಒಬ್ಬಳು ಮಾಹಂ ಅನ್ಗಾ ಅಂತ ಒಬ್ಬ ದಾದಿ. ಅಕ್ಬರ್ನ ತಾಯಿಗೆ ಕೂಡ ಅಷ್ಟು ಇರಲಿಲ್ಲ ಸಲಿಗೆ. ಅವಳು ಮಾಹಂ ಅನ್ಗಾ, ಅವಳು ವಜೀರಾಗಿ ಕೂಡ ಮುಂದೆ ಇದ್ದಳು. ಆಮೇಲೆ ಅವಳ ಮಗ ತುಂಬ ಕೊಬ್ಬಿದವನಾದ, ಅವನನ್ನ ಮಗನನ್ನು ಅಕ್ಬರ್ ಕೊಂದ, ಅದುವೆಲ್ಲ ಬೇರೆ ಸಂಗತಿ. ಇನ್ನೊಬ್ಬ ಬೈರಾಮ್ ಖಾನ್ ಅಂತ, ಅಕ್ಬರ್ನ ಗಾರ್ಡಿಯನ್, ಕಸ್ಟೋಡಿಯನ್. ತುಂಬ ದೊಡ್ಡ ಮನೆಗಳಲ್ಲಿ ಮಕ್ಕಳು ಎಲ್ಲ ಇದ್ದವರಂತೆ ಬಾಳದೆ ಅನಾಥರಂತೆಯೇ ಬೆಳೀತಾರೆ. ಯಾಕೆಂದರೆ ತಂದೆ ತಾಯಿಗಳಿಗೆ ಪುರುಸತ್ತೇ ಇರೋದಿಲ್ಲ. ಹುಮಾಯೂನ್ಗೆ ತುಂಬ ಅನಾರೋಗ್ಯ, ಮತ್ತು ಎಲ್ಲೆಲ್ಲೋ ಪರದಾಡಿಕೊಂಡು ಓಡಾಡಿಕೊಂಡಿದ್ದವನು. ಇನ್ನವನ ರಾಣಿಯರಿಗೂ ಅದೇ ಥರದ್ದೇನೇನೋ ಸಮಸ್ಯೆಗಳಿದ್ದಿರಬಹುದು. ತಾತ್ಪರ್ಯತಃ ಇವನು ತಂದೆ ತಾಯಿಗಳಿದ್ದರೂ ಇಲ್ಲದಂತೆ ಬೆಳೆದ. ಅವನ ಆ ಗಾರ್ಡಿಯನ್ ಆಗಿದ್ದವನು ಬೈರಾಮ್ ಖಾನ್, ಮತ್ತು ಅವಳು ಮಹಾಂ ಅನ್ಗಾ. ಇಬ್ಬರಿಗೂ ಕೂಡ ಪರಸ್ಪರ ಜಿಗೀಷಾ ಭಾವ ಇತ್ತು. ಅದರೊಳಗೆ ಚಿಕ್ಕ ವಯಸ್ಸಿನಲ್ಲಿ ಅಕ್ಬರ್ನ ಬೈರಾಮ್ ಖಾನ್ ಬೆಳೆಸಿದ್ರು. ಮುಂದೆ ಅಕ್ಬರ್ನ ಅಂಕೆಯಲ್ಲಿಡೋಕೆ ನೋಡ್ದ. ಕಡೆಗೆ ಅಕ್ಬರ್ ಅವನ ಹೆಂಡತಿ ಮಕ್ಕಳನ್ನ ಎಲ್ಲನೂ ಹೆಡೆಮುರಿ ಕಟ್ಟಿಸಿ ಬಲವಂತವಾಗಿ ಇವನನ್ನು ಮಕ್ಕಾಗೆ ಕಳಿಸ್ತಾರೆ. ಅಂದರೆ ನೀನು ಅಲ್ಲಿಗೆ ಹೋಗ್ಬಿಡು ಮತ್ತೆ ಬರಬೇಡ ಅಂತ ಹಜ್ ಯಾತ್ರೆ ಮಾಡಿಸ್ದ. ನಮ್ಮ ದೇಶದಲ್ಲಿ ಆ ಥರ ಯಾರು ಮಾಡಿಸ್ತಾರೋ ಗೊತ್ತಿಲ್ಲ. ಮರಳಿ ಮಣ್ಣಿಗೆ ಮತ್ತೆ ಬರಬೇಡಿ, ಮರಳಿಗೆ ಹೋಗ್ಬಿಡಿ ಅಂತ. ಅಂದರೆ ಈ ಮಟ್ಟಕ್ಕೆ ನಾವು
ಬೆಳೆಸಿದವರೇನೆ ಬೇಲಿಯಾಗಿ ನಿಂತ್ಕೊಂಡ್ಬಿಟ್ರೆ ಗತಿ ಏನು? ಅಡ್ಡಿ ಆಗಿಬಿಡ್ತಾರೆ. ನಾವು ರಸ್ತೆ ಪಕ್ಕದ ಮರಗಳನ್ನು ನೋಡ್ತೀವಲ್ಲ, ಯಾವುದೋ ಒಂದು ಕಟಕಟೆ, ಒಂದು ಟಿನ್ನಿನ ರಕ್ಷಾ ಕವಚ ಇದೆಲ್ಲ ಮಾಡಿರ್ತಾರೆ. ಮರ ಬೆಳೆದ ಮೇಲೆ ಅದೇ ಪ್ರತಿಬಂಧಕವೂ ಆಗಿಬಿಡುತ್ತದೆ. ಆ ಮುಕ್ತತೆಯನ್ನು ಉಳಿಸಿಕೊಳ್ಳಬೇಕು. ಅದು ಗೋವಿಂದ ಅನ್ನುವ ಬ್ರಾಹ್ಮಣ ಮಾರ್ಗದರ್ಶಿ ಆದವನಿಗೇನೆ ಬರಲಿಲ್ಲ ಅಂತ ಕವಿ ಹೇಳ್ತಾನೆ. ಹೇ ಸರೋವರ, ಕಸ್ಯ ತೃಷಂ ನ ಕ್ಷಪಯಸಿ, ಯಾರ ಬಾಯಾರಿಕೆಯನ್ನು ತಾನೇ ನೀನು ಹಿಂಗಿಸೋಲ್ಲ. ನ ಕಸ್ತವ ಪಯ ಪ್ರವಿಶತಿ ಅಂತಹ, ಯಾರು ತಾನೇ ನಿನ್ನ ಒಡಲಿಗೆ ಹೋಗೋದಕ್ಕೆ ಇಷ್ಟಪಡೋಲ್ಲ, ಅಂದರೆ ನಿನ್ನೊಳಗೆ ಸ್ನಾನ ಮಾಡೋಕ್ಕೆ ಯಾರಿಗಿಷ್ಟ ಇಲ್ಲ. ನ ಅಂತಹ ಪ್ರವಿಶಂತಿ ಕಸ್ಯ, ಯಾರು ತಾನೇ ನಾ ಅಂತಃ ಪ್ರವಿಶತಿ, ನಿನ್ನ ನೀರಿನ ಒಳಗಡೆ ಯಾರು ತಾನೇ ಹೋಗಿ ಸ್ನಾನ ಮಾಡಬೇಕು ಅಂತ ಇಲ್ಲ. ಯಾರಿಗೂ ಬಾಯಾರಿಕೆ ನೀನು ಹಿಂಗಿಸಬಲ್ಲೆ, ಯಾರಿಗೂ ತಾಪವನ್ನು ನೀನು ತೀರಿಸಬಲ್ಲೆ. ಇದು ಸನ್ಮಾರ್ಗ ಸರೋವರ. ಆ ಶಬ್ದವೂ ಚೆನ್ನಾಗಿದೆ. ಒಳ್ಳೆಯ ದಾರಿಯಲ್ಲಿರುವ ಸರೋವರ, ಒಳ್ಳೆಯ ದಾರಿಯ ಪಕ್ಕದಲ್ಲೇ ಇರುವ ಸರೋವರ. ಹಾದಿಗರಿಗೆಲ್ಲ ನೀರಡಿಕೆಯನ್ನು ಹಿಂಗಿಸ್ತಕ್ಕಂಥದ್ದು, ಸ್ನಾನ ಪಾನಗಳಿಗೆ ಒದಗಿ ಬರ್ತಕ್ಕಂಥದ್ದು ಆಗಬೇಕಾಗಿತ್ತು. ಆದರೆ ನಕ್ರೋಡ ಮಧಿವಸತಿ, ಇಲ್ಲಿ ಸೊಗಸಾದ ಯಮಕ ಛೇಕಾನುಪ್ರಾಸ ಉಂಟು. ಯದಿ ತವ ಕ್ರೋಡೆ ನಕ್ರಹ ವಸತಿ, ನಿನ್ನ ಮಡಿಲಲ್ಲಿ ಮೊಸಳೆ ಇಲ್ಲದೇ ಇದ್ದರೆ ಎಷ್ಟು ಅನುಕೂಲವಾಗ್ತಾ ಇತ್ತು. ಪ್ರತಿಯೊಬ್ಬರು ನೀರು ಕುಡಿದು ಈಜು ಹೊಡೆದು ಹೋಗ್ಬೋದಾಗಿತ್ತಲ್ಲ ಅಂತ. ಈ ಗೋವಿಂದ ಅನ್ನುವ ಬ್ರಾಹ್ಮಣನೇ ಮೊಸಳೆಯಾಗಿ ಕೂತು ಬಿಟ್ಟಿದ್ದಾನಲ್ಲ ಅಂತ. ಹೀಗೆ ದೊಡ್ಡವರ ಪದವಿಗೆ ಬಂದವರು, ದೊಡ್ಡ ಪದವಿಗೆ ಬಂದವರು, ಅವರ ಸುತ್ತಲಿನಲ್ಲಿದ್ದವರಿಗೆ ಒಂದೊಂದು ಕಾಲದಲ್ಲಿ ಒಳಿತು ಮಾಡಬೇಕು ಅನ್ನೋ ಬುದ್ಧಿ ಇದ್ದರೂ ಆಮೇಲೆ ಇರದೇ ಹೋಗ್ಬೋದು. ಇಷ್ಟು ವಾತ್ಸಲ್ಯಮಯ್ಯಾದ ತಾಯಿ, ಎಲ್ಲರಿಗೂ ವಾತ್ಸಲ್ಯಮಯ್ಯಾದವಳು, ಸೊಸೆಗೆ ಮಾತ್ರ ಹಾಗಿಲ್ಲದೆ ಇರತಕ್ಕಂಥ ಸನ್ನಿವೇಶಗಳು ಎಷ್ಟು ಮನೆಗಳಲ್ಲಿಲ್ಲ. ಮಗನನ್ನು ಇವಳು ಮರಳು ಮಾಡಿದ್ದಾಳೆ, ನನ್ನಿಂದ ದೂರ ಮಾಡ್ತಾಳೆ ಅನ್ನೋ ಒಂದು ಭಾವ ಸಾಕಾಗಿರುತ್ತದೆ. ಆಕೆ ಎಲ್ಲ ಮಾರ್ಧವವನ್ನು, ಮಾತೃತ್ವವನ್ನು ತಡೆದು ಬಿಡುತ್ತದೆ. ಹೀಗೆ ಕಾಣಿಸುತ್ತದೆ. ಭೋಜನದು ಸಂದರ್ಭ ಹಾಗೆ ಆಗಿದೆ ಅಂತ ಗೊತ್ತಾಗುತ್ತದೆ. ಅಂದರೆ ತುಂಬ ಸಾಂಪ್ರದಾಯಿಕವಾದಂತಹ ಆದರ್ಶೀಕೃತವಾದ ಚೌಕಟ್ಟಿನಲ್ಲಿರುವ ಈ ಕೃತಿಯಲ್ಲಿಯೂ ನೋಡ್ತಾ ಬಂದರೆ ಎಷ್ಟು ಮಾನುಷ ಸೂಕ್ಷ್ಮ ಸ್ವಭಾವಗಳು ಕಾಣಬಲ್ಲವು ಅಂತ ಗೊತ್ತಾಗುತ್ತದೆ. ಆಮೇಲೆ ಒಮ್ಮೆ ಒಬ್ಬ ಕವಿ, ಶಂಕರ ಕವಿ ಅನ್ನೋನು ಬರ್ತಾನೆ. ಈ ಸನ್ನಿವೇಶ ತುಂಬ ಚೆನ್ನಾಗಿದೆ. ರಾಜ ಭೋಜ ಒಂದು ಆಜ್ಞೆಯನ್ನೇ ಮಾಡಿಬಿಟ್ಟಿದ್ದ. ಇದು ಬೇರೆ ಕವಿಗಳು ಕೂಡ ಉಲ್ಲೇಖ ಮಾಡ್ತಾರೆ. ವಿಪ್ರೋಪಿ ಯೋ ಭವೇನ್ ಮೂರ್ಖ ಸ ಪುರಾತ್ ಬಹಿರಸ್ತು ಮೇ ಕುಂಭಕಾರೋಪಿ ಯೋ ವಿದ್ವಾನ್ ಸತಿಷ್ಠತು ಪುರೇ ಮಮ. ಬ್ರಾಹ್ಮಣನೇ ಆಗಿದ್ದರೂ ಯಾರಿಗೆ ತಿಳುವಳಿಕೆ ಇಲ್ಲ ಅಂಥವನು ನನ್ನ ರಾಜಧಾನಿಯ ಒಳಗೆ ಇರಬಾರದು, ಅದರ ಆಚೆ ಇರಬೇಕು. ಒಬ್ಬ ಕುಲಾಲ ಮಡಿಕೆ ಮಾಡುವವನು ಕುಂಬಾರನಾಗಿದ್ದರೂ ಅವನಿಗೆ ವೈದುಷ್ಯ ಇದ್ದರೆ ಅವನ ಹತ್ತಿರದಲ್ಲಿರಲಿ ಅಂತ. ಅಂದರೆ ಆ ಕಾಲದಲ್ಲಿ ಎಲ್ಲ ವರ್ಣಕ್ಕೂ ಒಂದಿಷ್ಟೋ ಅಷ್ಟೋ ವೈದುಷ್ಯಕ್ಕೆ ಅವಕಾಶವಿತ್ತು, ವಿದ್ಯಾಭ್ಯಾಸ ವ್ಯಾಸಂಗ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಆ ಥರ ಎಷ್ಟೋ ಬೇರೆ ಬೇರೆ ವರ್ಗಗಳಿಂದ ಬಂದಂಥ ಕವಿಗಳು, ವಿದ್ವಾಂಸರು ಇದ್ದರು ಅನ್ನೋದನ್ನು ನಾವು ಕಂಡಿದ್ದೀವಿ ಕೂಡ. ಯಾಕೆ ತೀರ ಈಚಿನವರೆಗೂ ಆ ರೀತಿಯಾಗಿ ಇದ್ದದ್ದೇ ಹೌದಾಗಿತ್ತು. ತೆಲುಗಿನಲ್ಲಿ ಚೇಮಕೂರಿ ವೆಂಕಟಕವಿ ಅಂತ ಬಹಳ ಒಳ್ಳೆಯ ಶೈಲಿಯಲ್ಲಿ, ರಮಣೀಯ ಪೇಶಲವಾದ ಶೈಲಿಯಲ್ಲಿ ವಿಜಯ ವಿಲಾಸ ಅಂತ ಕಾವ್ಯ ಬರೆದವನು. ಅವನು ಒಬ್ಬ ವೇಶ್ಯಾಕುಲ ಸಂಜಾತನಾಗಿದ್ದವನು ಅಂತ ನಮಗೆ ಗೊತ್ತಾಗುತ್ತದೆ. ಆ ಥರದ್ದು ಬೇಕಾದಷ್ಟು ಜನ ಉಂಟು. ಸ್ತ್ರೀಯರು, ಕವಿಯತ್ರಿಯರು ಎಲ್ಲರೂ ಆಗಿ ಹೋಗಿದ್ದಾರೆ. ಅಷ್ಟ್ಯಾಕೆ ಕುಮ್ಮರಿ ಮೊಲ್ಲ ಅಂತ ತೆಲುಗಿನಲ್ಲಿ ಒಬ್ಬ ಕವಿಯತ್ರಿ, ಕುಂಬಾರರ ಕುಟುಂಬದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು. ಆಕೆ ತಂದೆ ಕೇಸನ ಅಂತ, ಅವನು ಕುಂಬಾರನಾಗಿದ್ದರೂ ಕವಿಯಾಗಿದ್ದ, ಪರಮ ಶಿವಭಕ್ತ. ಇವಳು ರಾಮಭಕ್ತೆ. ಕೃಷ್ಣದೇವರಾಯನ ಕಾಲದಲ್ಲಿದ್ದಳು ಈಕೆ. ಐತಿಹಾಸಿಕ ಪುರಾವೆಗಳೆಲ್ಲ ಉಂಟು. ತೆಲುಗಿನ ಅತ್ಯಂತ ಜನಪ್ರಿಯ ರಾಮಾಯಣವನ್ನು ಬರೆದವಳು ಅವಳೆ. ಮೊಲ್ಲ ರಾಮಾಯಣಂ ಅಂತಲೇ ಪ್ರಸಿದ್ಧ. ಅದು ತುಂಬ ವಿಸ್ತೃತವಲ್ಲ, ಸರಳ ಸುಂದರವಾಗಿದೆ, ಸಂಕ್ಷಿಪ್ತ ಮನೋಹರವಾದ ಚಂಪು ಕಾವ್ಯ. ಒಂದು 200-300 ಪುಟದಷ್ಟು ಚಿಕ್ಕದಾದಂಥದ್ದು. ಅವಳು ಅದನ್ನು ಒಂದು ವಾರದಲ್ಲಿ ಬರೆದಳು ಅಂತ, ಒಂದು ವಾರದಲ್ಲಿ ಬರೆದ ಕಾವ್ಯ ಅಂತ ಪ್ರಸಿದ್ಧಿ ಉಂಟು. 7 ಆಶ್ವಾಸಗಳಿವೆ. ಯುದ್ಧಕಾಂಡದಲ್ಲಿ 2 ಆಶ್ವಾಸ ಬರುತ್ತದೆ. 7 ಆಶ್ವಾಸಗಳನ್ನು 7 ದಿವಸದಲ್ಲಿ ಬರೆದಳು ಅಂತ. ಆಕೆಯ ಕಾವ್ಯ ಪರೀಕ್ಷೆ ಮಾಡೋದಕ್ಕೆ ತೆನಾಲಿ ರಾಮಕೃಷ್ಣನೇ ಬಂದಿದ್ದ. ತುಂಬ ಮೆಚ್ಚಿಕೊಂಡ ಅಂತ ಉಂಟು. ಅವನು ಬಹಳ ಡಾಡ್ಜ್ ಮಾಡೋ ಥರ, ತಿವಿಯೋ ಥರ ಪ್ರಶ್ನೆಗಳು ಕೇಳಿದ್ರೆ ಇವಳು ಅವನಿಗೆ ಟಾಂಟ್ ಮಾಡೋ ಥರ ಉತ್ತರಗಳನ್ನು ಕೊಟ್ಟಳು ಅಂತ ಬೇಕಾದಷ್ಟು ಪದ್ಯಗಳು ಕೂಡ ತೆಲುಗಿನಲ್ಲಿ ಉಂಟು. ಕೃಷ್ಣದೇವರಾಯ ಆಕೆಗೆ ಸನ್ಮಾನ ಮಾಡದ ಅಂತ ಕೂಡ ಐತಿಹ್ಯಗಳು ಇವೆ. ಈ ಥರದ ಕುಂಬಾರರ ಕುಲದಲ್ಲಿ ಹುಟ್ಟಿದ್ದ ಎಕ್ಸಾಂಪಲ್ ಕೂಡ ನಮಗೆ ಕಾಣಸಿಗುತ್ತದೆ. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಚಂಪು ಕಾವ್ಯ ಬರೆದಿದ್ದಾಳೆ. ಅಲ್ಲಿಯ ಭಾಷೆ ನೋಡಿದ್ರೆ ಗೊತ್ತಾಗುತ್ತದೆ. ಪ್ರೌಢವಾಗಿರ್ತಕ್ಕಂಥ ಪ್ರಸಾದ ಮನೋಹರವಾದ ಸಂಸ್ಕೃತ ಭೂಯಿಷ್ಠವಾದಂಥ ತೆಲುಗು, ಒಳ್ಳೆಯ ಚಂಪು ಕಾವ್ಯ.
ಇರಲಿ. ಯಾತಕ್ಕೆ ಅದನ್ನು ಹೇಳಿದ್ದು ಅಂದರೆ, ಇದು ಐವಾಶಲ್ಲ, ವಾಸ್ತವವಾಗಿ ಆ ಥರ ಇದ್ದರು. ಧಾವಕ ಅಗಸರ ಕುಲದಲ್ಲಿ ಹುಟ್ಟಿದಂಥವನು ಕವಿಯಾಗಿದ್ದ. ಭರ್ತೃಮೇಂಟ ಹಸ್ತಿಪಕ ಮಾವಟಿಗನಾಗಿದ್ದ, ಅವನು ಕವಿಯಾಗಿದ್ದ. ಹೀಗೆ ಎಷ್ಟೆಷ್ಟೋ ಬೇರೆ ಬೇರೆ ಜೀವಿಕಾ ವ್ಯಾಪಾರಗಳಿಂದ ಬಂದವರು ಕವಿಗಳಾದದ್ದು, ವಿದ್ವಾಂಸರಾದದ್ದು ಎಲ್ಲ ಉಂಟು. ಸಂಖ್ಯೆ ಕಡಿಮೆ ಇದ್ದಿರಬಹುದು, ಆದರೆ ಉದಾಹರಣೆಗಳಂತೂ ಯಥೇಷ್ಟವಾಗಿ ಕಾಣಸಿಗುತ್ತವೆ ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ಅವನು ಹೇಳ್ತಾನೆ, ವಿದ್ವತ್ತೇ ಕಾವ್ಯ ಇರ್ತಕ್ಕಂಥವರು ನನಗೆ ಹತ್ತಿರವಾಗಿರಲಿ ಅಂತ. ಇಲ್ಲಿರುವುದು ತಿರಸ್ಕಾರ ಅಂತಲ್ಲ, ಪುರಸ್ಕಾರ. ಇದನ್ನೆಲ್ಲ ನಾವು ನಹಿನಿಂದ ನ್ಯಾಯ ಅಂತ ಕರಿತೀವಿ. ಇಲ್ಲಿ ವಿದ್ಯಾಹೀನರ ಬಗ್ಗೆ ತಿರಸ್ಕಾರ ಅಲ್ಲ, ವಿದ್ಯಾವಂತರ ಬಗ್ಗೆ ಇರುವ ಪುರಸ್ಕಾರ ಅಭಿಪ್ರೇತವಾದಂಥ ಸಂಗತಿ. ಆಗ ಒಬ್ಬ ಕವಿ ಬರ್ತಾನೆ, ಸಮುನ್ನತೇನ ದಕ್ಷಿಣೇನ ಪಾಣಿನಾ ವಿರಾಜಮಾನ ವಿಪ್ರಹ ಪ್ರಾಹ ರಾಜನ್ ಅಭ್ಯುದಯೋಸ್ತು. ಬಲಗೆ ಎತ್ತುಕೊಂಡು ಬಂದು ಆಶೀರ್ವಾದ ಮಾಡಿ ನನಗೆ ಅಭ್ಯುದಯವಾಗಲಿ ಅಂತ ಹೇಳ್ತಾನೆ. ಅವನ ಹೆಸರು ಶಂಕರ ಕವಿ ಅಂತ. ಇಲ್ಲಿ ಸಂವಾದ ರೂಪದಲ್ಲಿ ಪದ್ಯ ನಡೆದಿದೆ. ಈ ಥರ ಸಾಧ್ಯವ? ಮಾತಾಡದಂತೆ ಪದ್ಯ ಹೇಳಬಹುದಾ? ಖಂಡಿತ ಹೇಳಬಹುದು, ಹೇಳ್ತೀವಿ. ನಾನು ಶಂಕರ್ ಎಷ್ಟೋ ಬಾರಿ ಅವಧಾನಗಳಲ್ಲಿ ಪದ್ಯ ಛಂದೋಭಾಷಣ, ಛಂದ ಸಂಭಾಷಣ ಅಂತ ಮಾಡಿದ್ದುಂಟು. ಏನು ಕಷ್ಟವಿಲ್ಲ, ಅಭ್ಯಾಸ ಮಾಡಿರಬೇಕು. ಆ ಹೊತ್ತಿಗೆ ಪದಗಳು ಬರುತ್ತವೆ, ಛಂದಸ್ಸಿರುತ್ತದೆ, ಆಗುತ್ತದೆ. ಏಕೆಂದರೆ ಇದನ್ನು ಅನುಭವಿಸದೇ ಇದ್ದವರಿಗೆ ಇದು ಅಸಾಮಾನ್ಯವಾದದ್ದು ಮಾತ್ರವಲ್ಲ, ಅಸಂಭಾವ್ಯವಾದದ್ದು ಅಂತಲೂ ಅನಿಸ್ಬಿಡುತ್ತೆ. ನೋಡಿದ್ದಿರಬೇಕಲ್ಲ, ಇಲ್ದಿದ್ರೆ ಹೇಗೆ? ರಾಜ ಕೇಳ್ತಾನೆ. ಅಲ್ಲಿ ನೋಡಿ, ಪದ್ಯ ಆರಂಭವಾಗೋದೇ ರಾಜನ್ನಭ್ಯುದಯೋಸ್ತು ಅಂತಾನೆ. ಶಂಕರ ಕವೇ ಕಿಂ ಪತ್ರಿಕಾಯಾಮಿದಂ ಅಂತ ಇವನು ಕೇಳ್ತಾನೆ. ರಾಜನ್ನಭ್ಯುದಯೋಸ್ತು ಶಾರ್ದೂಲ ಕ್ರೀಡಿತದಲ್ಲಿ ಶುರು ಮಾಡ್ತಾನೆ. ರಾಜ ಅಭ್ಯುದಯವಾಗಲಿ. ರಾಜನ್ ಅಭ್ಯುದಯಗಳಿರ್ಕೆ ಸುಖವೇ ಆ ಪತ್ರದೊಳ್ಳಿ ಏನದೈ. ಸುಖವಿಯೇ ಆ ಪತ್ರದಲ್ಲಿ ಏನು? ಪದ್ಯಂ ಆರದೋ ಕಸ್ಯ ನಿನ್ನದೇ ಭೋಜ ನೃಪತೆ. ನಿನ್ನದೇ ಭೋಜರಾಜ. ತವೈವ ಭೋಜ ನೃಪತೆ ತತ್ಪಠ್ಯತಾಂ ಪೇಳುವುದೈ. ಇದನ್ನು ನೀನು ಹೇಳು ಅಂತಂದಾಗ, ಪಠ್ಯತೆ ಪೇಳ್ವೆನಾಂ ಹೇಳ್ತೀನಿ. ಏತಾಸಾಮರವಿಂದ ಸುಂದರ ದೃಶಾಂ ದ್ರಾಕ್ಷಾಮರಾಂದೋಲನಾದುದ್ವೇಲ್ಲದ್ಭುಜವಲ್ಲಿ ಕಂಕಣ ಝಣತ್ಕಾರ ಕ್ಷಣಂ ವಾರ್ಯತಾಂ. ಆ ಉತ್ತರಾರ್ಧ ಇದೆಯಲ್ಲ, 2 ಸಾಲು ಎಷ್ಟು ಪ್ರೌಢವಾಗಿದೆ. ಮೊದಲು 2 ಸಾಲಲ್ಲಿ ಸಂವಾದ ಬಂತು. ರಾಜನ್ನ ಅಭ್ಯುದಯೋಸ್ತು, ರಾಜ ನಿನಗೆ ಮಂಗಳವಾಗಲಿ. ಶಂಕರ ಕವೇ ಕಿಂ ಪತ್ರಿಕಾಯಾಮಿದಂ, ನಿನ್ನ ಕೈಯಲ್ಲಿರುವ ಪತ್ರದಲ್ಲಿ ಏನಪ್ಪ ಅದು? ಪದ್ಯಂ ಪದ್ಯ. ಕಸ್ಯ ಯಾರದು? ತವೈವ ಭೋಜನೃಪತೆ, ನಿನ್ನ ಮೇಲೆ ಬರೆದಿರೋದೆ. ತತ್ಪಠ್ಯತಾಂ ಓದೋಣವಾಗಲಿ. ಪಠ್ಯತೆ ಓದ್ತೀನಿ. ಇಷ್ಟು ಹೇಳ್ತಾನೆ. ಯಾತಕ್ಕೆ ನಾನು ತಡ ಮಾಡ್ತಾ ಇದ್ದೀನಿ? ಸ್ವಲ್ಪ ಗಲಾಟೆ ಇರಬಾರ್ದು, ಅನ್ಡಿಸ್ಟರ್ಬ್ಡ್ ಆಗಿರಬೇಕು, ನಿಶ್ಶಬ್ದವಾಗಬೇಕು. ಏನಾಗ್ತಾ ಇದೆ? ಏತಾಸಾಂ ಅರವಿಂದ ಸುಂದರ ದೃಶಾಂ ದ್ರಾಕ್ಷಾಮರ ಆಂದೋಲನಾತ್ ಉದ್ವೇಲದ್ಭುಜವಲ್ಲಿ ಕಂಕಣ ಝಣತ್ಕಾರ ಕ್ಷಣಂ ವಾರ್ಯತಾಂ. ಈ ಅರವಿಂದ ಸುಂದರ ದೃಶಾಂ, ಕಮಲ ನಯನೆಯರು ಯಾರಿದ್ದಾರೆ ಸುಂದರಿಯರು, ಅವರ ದ್ರಾಕ್ಷಾಮರ ಆಂದೋಲನಾತ್, ಒಂದು ಸ್ವಲ್ಪ ಅವರ ಚಾಮರವನ್ನು ಬೀಸ್ತಾ ಇರೋವಾಗ ಉದ್ವೇಲದ್ಭುಜವಲ್ಲಿ, ಬಳ್ಳಿಗಳಂಥ ನಳಿದೋಳು ಸುಳಿದೋಳುಗಳಿಂದ ಮುಂದೆ ಮುಂಗೈಯಲ್ಲಿ ಕಂಕಣಗಳು ಜಣಜಣತ್ಕಾರ ಮಾಡ್ತಾ ಇದೆಯಲ್ಲ, ಆ ಶಬ್ದವನ್ನೊಂದು ಕ್ಷಣಕಾಲ ನಿಲ್ಲಿಸು ಅಂತ. ನಿನ್ನ ಹಿಂದೆ ಎಷ್ಟು ಚೆನ್ನಾಗಿ ಬೀಸಣಿಗೆ ಬೀಸ್ತಾ ಇದ್ದಾರಲ್ಲ ಸುಂದರಿಯರು, ಅವರು ಬೀಸುವಾಗಿನ ಅವರ ಕೈಯ ಒಲೆತ, ಒನಪು, ವಿಲಾಸ, ತೊನೆತ ಎಷ್ಟು ಚೆನ್ನಾಗಿದೆಯೋ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ಆ ಇಂಪಾದ ಕಂಕಣ ಝಣತ್ಕಾರ ಕೇಳೋಕ್ಕೆ. ಅರೆ, ನನ್ನ ಪದ್ಯ ಅದಕ್ಕಿಂತ ಇಂಪಾದದ್ದು, ಅದನ್ನು ಕೇಳಬೇಕು ಅಂದರೆ ಇದನ್ನು ಸ್ವಲ್ಪ ತಡೆಯಬೇಕು ಅಂತ. ಇಲ್ಲಿ ಹೂರಣ ಇರತಕ್ಕಂಥದ್ದೆಲ್ಲ ತೋರಣದಲ್ಲಿ. ಇಷ್ಟು ಸುಂದರವಾಗಿ ಸ್ವಲ್ಪ ನೀನು ನಿನ್ನ ಚಾಮರಗ್ರಾಹಿಣಿಯರ ಸದ್ದೂ ಇಲ್ಲದಂತೆ ಏಕಾಂತದಲ್ಲಿ ಕೇಳಬೇಕು. ಯಾವ ಶಬ್ದವೂ ಇಲ್ಲದೆ ಏಕಾಗ್ರಚಿತ್ತನಾಗಿ ಸಾವಧಾನವಾಗಿ ಕೇಳಬೇಕು. ನಿನ್ನ ಪದ್ಯ ಕೇಳೋದಕ್ಕೆ ಒಂದು ವಾತಾವರಣ ಬೇಕು. ಅಲ್ಲಸಾನಿ ಪೆದ್ದನ ಹೇಳ್ತಾನಲ್ಲ, ಸುಮ್ಮನೆ ಪದ್ಯ ಬರೆದು ಬಿಡು ಅಂದರೆ ಆಗುತ್ತ್ಯಾ? ನಿರುಪಾತಿ ಸ್ಥಳಂಬು ರಮಣಿ ಪ್ರಿಯದೂತಿಕ ತೆಚ್ಚಿ ಇಚ್ಚುಕಪ್ಪುರ ಬಿಡಮು ಆತ್ಮ ಕಿಂಪಯನ ಭೋಜನ ಉಯ್ಯಲ ಮಂಚಮು ಒಪ್ಪುತಪ್ಪರೆಯು ರಸಜ್ಞಲೂಹ ತೆಲಿಯಂಗಲಲೇಖಕ ವಾಚಕೋತ್ತಮುಲ್ ದೊರಕಿನಗಾಕ ಊರಕ ಕೃತಲ್ ರುಚಿಯಿಂಪಮನಂಗ ಶಕ್ಯಮೇ. ಒಂದು ಸ್ವಲ್ಪವೂ ಗಲಾಟೆ ಇರಬಾರ್ದು. ಮತ್ತು ಪ್ರೇಯಸಿಯ ದೂತಿ ಬಂದು ಕರ್ಪೂರದ ವೀಳ್ಯವನ್ನು ಕೊಡ್ತಿರಬೇಕು. ಕೂತ್ಕೊಂಡು ತೂಕ್ಕೊಳ್ಳೋದಕ್ಕೆ ಮೂಡು ಬರೋದಕ್ಕೆ ಉಯ್ಯಾಲೆಯ ಮಂಚ ಇರಬೇಕು. ದೇಹಕ್ಕೆಲ್ಲ ಆತ್ಮಕ್ಕೆ ಇಂಪಾಗತಕ್ಕಂಥ ಊಟ ಇರಬೇಕು. ಆತ್ಮಕಂಪೆಯನ ಭೋಜನము.
ಮತ್ತು ಒಪ್ಪು ತಪ್ಪರೆಯೋ ರಸಜ್ಞರು, ಸರಿ ತಪ್ಪು ವಿಮರ್ಶೆ ಮಾಡಬಲ್ಲ ಸಹೃದಯ ವಿದ್ವದ್ ರಸಿಕರು ಬೇಕು. ಮತ್ತು ಊಹ ತೆಲಿಯಂಗಲ ಲೇಖಕ ವಾಚಕೋತ್ತಮುಲ್, ನಾನು ಕಲ್ಪಿಸಿಕೊಂಡು ಹೇಳ್ತಾ ಇದ್ದಂತೆಯೇ ಅದು ಅಲ್ಪ ಪ್ರಾಣವ ಮಹಾಪ್ರಾಣವ ಅಂತ ಪ್ರಶ್ನೆಗಳು ಮಾಡದೆ ಅರ್ಥ ತಿಳ್ಕೊಂಡು ಬರೀತಕ್ಕಂಥ ಲೇಖಕರು, ಮತ್ತು ಅದನ್ನು ಸಮಯೋಚಿತವಾದ ರಾಗದಲ್ಲಿ ಆಗಿಂದಾಗೇನೆ ಅನ್ವಯಿಸಿ ಹಾಡಬಲ್ಲಂಥ ವಾಚಕರು, ಇವರೆಲ್ಲ ಇದ್ದಾಗಲ್ಲದೆ ಸುಮ್ಮನೆ ಪದ್ಯ ಬರಿ ಅಂದರೆ ಬರೆಯೋಕ್ಕಾಗುತ್ತಾ ಅಂತ ಕೃಷ್ಣದೇವರಾಯನಿಗೆ ಅಲ್ಲಸಾನಿ ಪೆದ್ದನ ಹೇಳದಂತೆ. ಅವನು ದೊಡ್ಡ ಕವಿಯಾಗಿದ್ದರಿಂದಲೇ ಪದ್ಯ ಬರಿ ಅಂದರೆ ಇಷ್ಟುದ್ದಲ್ಲಿ ಇಷ್ಟು ಕೊಟ್ಬಿಟ್ಟಿದ್ದಕ್ಕೆ ಕೋಪ ಮಾಡಿಕೊಳ್ಳದೆ ಅವನಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಕೋಕಟ ಅಂತಕ್ಕಂಥ ಅಗ್ರಹಾರವನ್ನು ಸರ್ವ ಕರಭಾರ ಮುಕ್ತವಾಗಿ ಆಂಧ್ರ ಸೀಮೆಯಲ್ಲಿ ಕೊಟ್ಟು, ಆಮೇಲೆ 5 ವರ್ಷ ಸಮಯ ಆದಮೇಲೆ ಸ್ವಾರೋಚಿಷ ಮನುಸಂಭವಂ ಕಾವ್ಯ ಬರೆಸಿ ಆ ಕಾವ್ಯವನ್ನು ಇವನಿಗೆ ಅರ್ಪಣೆ ಮಾಡಿದ ಮೇಲೆ ಅವನನ್ನೇ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಅಲ್ಲಸಾನಿ ಪೆದ್ದನನ್ನೇ ಕೃಷ್ಣದೇವರಾಯ ಭುಜದ ಮೇಲೆ ಹೊತ್ತುಕೊಂಡು ಆ ರಾಜ ಮಾರ್ಗಗಳಲ್ಲಿ ಓಡಾಡ್ದ ಅಂತ ಅದನ್ನು ಬರ್ಕೊಂಡಿದ್ದಾನೆ. ಸುಮ್ಮನೆ ಅಲ್ಲ, ನನಗೆ ಯಾವಾಗಲಾದರೂ ಮಹಾಮಾರ್ಗದಲ್ಲಿ ಬರುವಾಗ ಆನೆ ಮೇಲೆ ಬರ್ತಾ ಇದ್ದ ಕೃಷ್ಣದೇವರಾಯ ಎದುರಾದ ತಕ್ಷಣವೇ ಆನೆಯನ್ನು ಇಳಿಸಿ ನನ್ನನ್ನು ಹತ್ತಿಸ್ಕೊಂಡು ಮುಂದೆ ಹೋಗ್ತಾ ಇದ್ದ ಅಂತ. ನನ್ನ ಪಲ್ಲಕ್ಕಿಯನ್ನು ಹೆಗಲಲ್ಲಿ ಹೊತ್ತ, ಕಾಲಿಗೆ ನೀರು ಹಾಕಿ ತೊಳೆದ, ತಲೆ ಮೇಲೆ ಕನಕಾಭಿಷೇಕ ಮಾಡ್ದ. ಇಂಥವನು ಅವನು ಸತ್ತ ಮೇಲೂ ನಾನಿನ್ನೂ ಜೀವಚ್ಛವಾಗಿ ಬದುಕಿದ್ದೀನಲ್ಲ ಅಂತ ಅವನು ಸತ್ತಾಗ ಅವನು ಹೇಳಿದಂಥದ್ದು ಎಲಿಜಿ ಚರ್ಮಶ್ಲೋಕ. ಅಂದರೆ ಈ ಥರದ್ದು ವಾಸ್ತವ. ಇದನ್ನೆಲ್ಲ ನಾವು ಸುಮ್ಮನೆ ಕಲ್ಪನೆ ಅಂತ ತಳ್ಳಿ ಹಾಕೋಕ್ಕಾಗೋಲ್ಲ. ತುಂಬ ಜನ ರಾಜರ ಮೇಲೆ ಪದ್ಯ ಹೀಗೆಲ್ಲ ಬರೋದಿಲ್ಲ. ಅದನ್ನು ನೋಡಿದ್ರೇ ಗೊತ್ತಾಗುತ್ತದೆ. ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳೋದೇನೆ ಒಂದು ರಮಣೀಯತೆ. ಆ ಆರ್ಟಿಸ್ಟ್ರಿ ಇದೆಯಲ್ಲ, ಅದು ತುಂಬ ವಿಶೇಷ. ಇದು ಭೋಜ ಪ್ರಬಂಧಕ್ಕೆ ದಿಕ್ಸೂಚಿಯಾಗಬಲ್ಲ ಪದ್ಯವಾಗಿದೆ. ಪದ್ಯದ ಪೂರ್ವಾರ್ಧದಲ್ಲಿ ಸಾಮಾನ್ಯ ಸರಸ ಸಂವಾದ, ಉತ್ತರಾರ್ಧದಲ್ಲಿ ಪ್ರೌಢ ಮನೋಹರವಾದ ಶಬ್ದಾಲಂಕಾರ ಭರಿತವಾದ ಕಾವ್ಯ. ಈ ರೀತಿಯಾದದ್ದು ಈ ಕೃತಿ. ಇದು ಸಂಸ್ಕೃತದ ಒಂದು ಭಾಗ್ಯ. ಇದನ್ನು ಆಸ್ವಾದ ಮಾಡೋದು ಒಂದು ಸಂಸ್ಕಾರ. ಸಂಸ್ಕೃತ ಕಾವ್ಯ ನಮ್ಮ ಮನಸ್ಸಿಗೆ ಮುಟ್ಟಬೇಕು ಅಂದರೆ ಈ ಸಂಸ್ಕೃತಿ, ಈ ಸಂಸ್ಕಾರ ಅಳವಡಬೇಕು. ಭರ್ತೃಹರಿ ಹೇಳ್ತಾನಲ್ಲ, ಅಗ್ರೇ ಗೀತಂ ಸರಸಕವಯೋ ದಾಕ್ಷಿಣಾತ್ಯಾಶ್ಚ ಪಾರ್ಶ್ವೇ ಪೃಷ್ಠೇ ಲೀಲಾ ವಲಯರಣಿತಂ ಚಾಮರಗ್ರಾಹಿಣೀನಾಂ. ಮುಂದೆ ದಾಕ್ಷಿಣಾತ್ಯರಾದ ಸರಸಕವಿಗಳಿರಬೇಕಂತ, ವೈದರ್ಭ ಶೈಲಿಯಲ್ಲಿ ನಿಪುಣರಾದವರು. ವೈದರ್ಭ ಶೈಲಿ ದಾಕ್ಷಿಣಾತ್ಯರ ಶೈಲಿ. ಇನ್ನು ಹಿಂದೆ ಚಾಮರವನ್ನು ಬೀಸ್ತಾ ಇರತಕ್ಕಂಥ ಸುಂದರಿಯರ ಕರಕಂಕಣಗಳ ಕ್ರೇಂಕಾರ ಕೇಳಿಸ್ತಾ ಇರಬೇಕಂತೆ. ಮುಂದೆ ಒಳ್ಳೆ ಸಂಗೀತ ಇರಬೇಕಂತೆ. ಪಕ್ಕದಲ್ಲೇ ಕವಿಗಳು, ಎದುರುಗಡೆಗೆ ಸಂಗೀತ, ಹಿಂದುಗಡೆಗೆ ಕಂಕಣ ಝಣತ್ಕಾರ. ಯದ್ಯಸ್ತ್ಯೇವಂ ಗುರು ಭವ ರಸಾಸ್ವಾದನೆ ಲಂಪಟತ್ವ. ಹೀಗಿದ್ದರೆ ಇಹಲೋಕದ ಸೌಖ್ಯವನ್ನು ಅನುಭವಿಸು. ನೋಚೇತ್ ಪ್ರವಿಶ ಸಹಸಾ ನಿರ್ವಿಕಲ್ಪೇ ಸಮಾಧು. ಹಾಗಲ್ಲವಾದರೆ ನಿರ್ವಿಕಲ್ಪ ಸಮಾಧಿಗೆ ಬಂದ್ಬಿಡು, ಕಾಡಿಗೆ ಬಂದ್ಬಿಡು ಅಂತ. ಭರ್ತೃಹರಿದು ಎರಡೇ ಬೈನರಿ. ಒಬ್ಬನೇ ಮಹೇಶ್ವರೇ ವಾ ಜಗತಾಮಧೀಶ್ವರೇ ಜನಾರ್ದನೇ ವಾ ಜಗದಂತರಾತ್ಮನಿ ಅಂತನಲ್ಲ. ಶಿವನೋ ಕೇಶವನೋ ಇರಬೇಕು, ರಾಜನೋ ಸನ್ಯಾಸಿಯೋ ಇರಬೇಕು. ಏಕೋ ದೇವ ಕೇಶವೋ ವಾ ಶಿವೋ ವಾ, ಏಕಾ ಭಾರ್ಯ ಸುಂದರೀವಾ ದರೀವಾ. ಅವಳು ಸುಂದರಿಯಾಗಿರಬೇಕು, ಇಲ್ಲ ಪರ್ವತಾರಣ್ಯದ ಒಂದು ಕೊರಕಲು ಅಲ್ಲಿ ತಪಸ್ಸು ಮಾಡಬೇಕು. ಈ ರೀತಿಯಾಗಿರಬೇಕು. ಹೀಗೆ ಪೃಥಕ್ಕರಣ ಮಾಡ್ಕೊಂಡು ಬಿಡ್ತಾನೆ. ಐದರ್ ಆರ್. ಮಧ್ಯದ್ದು ಖಾಜಿ ನ್ಯಾಯ, ರಾಜಿ ಇತ್ಯಾದಿಗಳು ಕಬೂಲಿ ಇಲ್ಲವೇ ಇಲ್ಲ ಅಂತ. ಸಂಸ್ಕೃತ ಕವಿಗಳು ಆ ಮಟ್ಟದ ಪರಿಷ್ಕಾರವನ್ನು, ಆ ಮಟ್ಟದ ಉನ್ನತವಾದ ರುಚಿಶುದ್ಧಿಯನ್ನು ನಿರೀಕ್ಷೆ ಮಾಡ್ತಾ ಇದ್ರು. ಇದು ನೋಡಿ ಅವನು ಮುಂದೆ ಹೇಳ್ತಾ ಇರತಕ್ಕಂಥ ಪದ್ಯಕ್ಕೆ ಪೀಠಿಕೆ. ಇದು ಬರ್ಕೊಂಡು ಬಂದ ಪದ್ಯ ಅಲ್ಲ, ಆಶು ಕವಿತ್ವ. ಯಥಾಸಾಂ ಅರವಿಂದ ಸುಂದರ ದೃಶಾಂ ದ್ರಾಕ್ಷಾಮರ ಆಂದೋಲನದ ದುದ್ವೇಲ್ಲದ್ ಭುಜವಲ್ಲಿ ಕಂಕಣ ಝಣತ್ಕಾರ ಕ್ಷಣಂ ವಾರ್ಯತಾಂ ಅಂತ ಹೇಳಿದ ಮೇಲೆ ಪತ್ರಿಕೆಯಲ್ಲಿ ಬರ್ಕೊಂಡು ಬಂದ ಪದ್ಯ ಗೃಹ ಕವಿತ್ವವನ್ನು ಓದ್ತಾನೆ. ಇದು ಸಭಾ ಕವಿತ್ವ. ಈಗ ಗೃಹ ಕವಿತ್ವ. ಯಥಾ ಯಥಾ ಭೋಜ ಯಶೋ ವಿವರ್ಧತೆ ಸಿತಾಂ ತ್ರಿಲೋಕೀಂ ಇವ ಕರ್ತು ಮುದ್ಯತಾಂ ತಥಾ ತಥಾ ಮೇ ಹೃದಯಂ ವಿದೂಯತೆ ಪ್ರಿಯಾಲ ಕಾಲಿ ಧವಲತ್ವ ಶಂಕಯ. ಒಳ್ಳೆ ಚಮತ್ಕಾರ ಭರಿತವಾದ ಪದ್ಯ. ಇದು ಈ ಕೃತಿಗೆ ಒಂದು ದಿಕ್ಸೂಚಿ. ನಮ್ಮಲ್ಲಿ ಕವಿಸಮಯ ಅಂತ ಒಂದು ಇದೆಯಲ್ಲ, ಕವಿಸಮಯದಿಂದ ಎಷ್ಟೋ ಅನುಕೂಲಗಳು ಉಂಟು. ಅದು ಒಂದು ಕಾಮನ್ ಎಸ್ಥೆಟಿಕ್ ಲ್ಯಾಂಗ್ವೇಜ್ ಅಂತ ಕರಿಬಹುದು. ಒಂದು ಸಾಮಾನ್ಯ ಸೌಂದರ್ಯ ಪರಿಭಾಷೆ, ಒಂದು ಅಗ್ರಿಮೆಂಟ್. ಅದರಿಂದ ಎಷ್ಟೋ ಅನುಕೂಲತೆ ಇರುತ್ತದೆ. ಮಧ್ಯಮಾವತಿ ಹಾಡಿದ್ರು ಅಂದರೆ ಹಬ್ಬ ಅಂತೂ ಸಂಗೀತ ಕಚೇರಿ ಮುಗಿಯುತ್ತೆ ಅಂತ ನಿಟ್ಟುಸರು ಬಿಡ್ಬೋದು. ಇಲ್ಲದೇ ಇದ್ರೆ ಇನ್ನೇನು ಹಾಡು ಮತ್ತೆ ಕೊಲ್ತಾರೋ ಅಂತ ಅಂದ್ಕೋಬಹುದು. ಹಾಗೆ ಮಧ್ಯಮಾವತಿಯಿಂದ ಮುಗಿತಾಯ ಅಂತ ಒಂದು ಉಂಟು. ನಾಟ ಹಾಡ್ತಾ ಇದ್ದಾರೆ, ಓ ಇನ್ನೂ ಕಚೇರಿ ಈಗಷ್ಟೇ ಶುರುವಾಗಿದೆ,
ನಾವಿನ್ನೂ ಲೇಟ್ ಆಗಲಿಲ್ಲ ಅಂತಕ್ಕಂಥದ್ದು, ನಾಟದಲ್ಲಿ ಆರಂಭ ಮಾಡಿ ಮಧ್ಯಮಾವತಿಯಲ್ಲಿ ಮುಗಿಸೋದು ಅಂತೆಲ್ಲ ಇದೆಯಲ್ಲ, ಇದೊಂದು ಕನ್ವೆನ್ಷನ್. ಬೌಳಿ ಹಾಡ್ತಾ ಇದ್ದರೆ ಉದಯರಾಗ ಬಂತು ಅಂತ. ಇದರಿಂದಾಗಿ ಆಕಾಶವಾಣಿಯಂಥ ಮಾಧ್ಯಮಗಳಲ್ಲಿ ಒಂದು ಬೆಳಗನ್ನು ನಿರ್ಮಾಣ ಮಾಡಬೇಕು ಅಂದರೆ ಆಕಾಶವಾಣಿಯಲ್ಲಿ ಸನ್ರೈಸ್ ತೋರಿಸೋಕ್ಕಾಗುತ್ತಾ, ಕಮಲಗಳ ಅರಳೋದು ತೋರಿಸೋಕ್ಕಾಗುತ್ತಾ? ಆಗೋಲ್ಲ. ಒಂದು ಕೊಳಲಲ್ಲಿಯೋ ಅಥವಾ ಶಹನಾಯಲ್ಲಿಯೋ ನಾಗಸ್ವರದಲ್ಲಿಯೋ ಬೌಳಿ, ರೇಗುಪ್ತಿ, ಬಿಲಹರಿ ಈ ಥರ ಅಥವಾ ಮಲೆಮಾರುತದಂಥ ರಾಗಗಳನ್ನು ನುಡಿಸಿದ್ರೆ, ಹಾಡಿದ್ರೆ ಬೆಳಗಿನ ಸೂಚನೆ ಬಂತು ಅಂತ. ಯಾವುದೋ ಒಂದು ನಿದ್ರೆ ಬರ್ತಾ ಇದೆ ಅಂತ ಅನ್ನಬೇಕು. ನೀಲಾಂಬರಿಯ ರಾಗಛಾಯೆ ಬಂದರೆ ಅಲ್ಲಿಗಾಯಿತು. ನೀವು ಜೋ ಅಂತಲೂ ಹಾಡಬೇಕಾಗಿಲ್ಲ. ರಾಗ ಸಮಯವನ್ನು ಬಲ್ಲವರಿಗೆ, ಸಂಗೀತ ಸಮಯ ಬಲ್ಲವರಿಗೆ ಅದು ಗೊತ್ತಾಗುತ್ತದೆ. ಇದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಇದು ಪ್ರತಿ ಕಾಲಕ್ಕೂ ಬೆಳೀತಾ ಇರ್ತದೆ. ಏನಿಲ್ಲ, ಈಚೆಗೂ ಕೂಡ ನೀವು ಯಾವುದಾದ್ರು ತೆಲುಗು ಸಿನಿಮಾದಲ್ಲಿ ತಿಂಡಿ ಪೋತ ಯದ್ವಾ ತದ್ವಾ ತಿಂತಿದ್ದಾನೆ ಅಂತಂದರೆ ಮಾಯಾ ಬಜಾರ್ನ ವಿವಾಹ ಭೋಜನಂಬು ಹಾಡಿನ ಬ್ಯಾಕ್ಗ್ರೌಂಡ್ ಸಾಂಗ್ ತರಹ ಅಲ್ಲಿ ಹಿಮ್ಮೇಳ ವಾದ್ಯ ನುಡಿಸ್ತಾರೆ. ಅಲ್ಲಿಂದ ಗೊತ್ತಾಗುತ್ತದೆ. ಈ ಥರ ಉಂಟು, ನಮ್ಮಲ್ಲಿ ಕೂಡ ಉಂಟು. ಎಷ್ಟೆಷ್ಟೋ ಆ ರೀತಿಯಾದ ಆಧುನಿಕ ಸಮಯಗಳು ಉಂಟು. ಕೆಲವು ಮಾತುಗಳಿಂದಲೇ ಬರುತ್ತದೆ, ಕೆಲವು ಧ್ವನಿಗಳಿಂದ ಬರುತ್ತದೆ, ಕೆಲವು ರೇಖೆಗಳಿಂದ ಬರುತ್ತವೆ. ಹೀಗಿವು ಸೇರಿಕೊಳ್ಳುತ್ತವೆ. ಇವುಗಳಲ್ಲಿ ಒಂದು ಮಿತಿಯೂ ಉಂಟು, ಒಂದು ಅನುಕೂಲತೆಯೂ ಉಂಟು. ಯಾವುದೇ ವ್ಯವಸ್ಥೆಗೆ ಇತಿಮಿತಿಗಳಿವೆ, ಗುಣದೋಷಗಳು ಇವೆ. ಈ ಕವಿ ಸಮಯ ಅಂಥದ್ದು ಒಂದು. ಅದರಿಂದ ಎಷ್ಟೆಷ್ಟೋ ಚಮತ್ಕಾರಗಳನ್ನು ಮಾಡುವುದಕ್ಕಾಗಿದೆ. ಇದರ ಬಗ್ಗೆ ಇರಬೇಕಾದಷ್ಟು ಸಹಾನುಭೂತಿ ಇಲ್ಲದೇ ಇದ್ದಾಗ ನಮ್ಮ ವಿದೇಶಿ ವಿದ್ವಾಂಸರು, ಈಗ ಸ್ವದೇಶೀಯರು ಕೂಡ ಮೂಗು ಮುರಿತಾರೆ. ಅದರಿಂದ ನಷ್ಟವಾರಿಗೋ ಮರುಳೆ, ನಮಗೇ ನಷ್ಟ. ಅಷ್ಟು ಒಳ್ಳೆಯ ಕಾವ್ಯಗಳು ನಮಗೆ ಪಾಲಿಗೆ ಇಲ್ಲವಾಗ್ಬಿಡ್ತವಲ್ಲ, ಅದಕ್ಕೆ ಏನು ಮಾಡೋಣ? ಅದಕ್ಕಾಗಿ ಒಂದು ಸ್ವಲ್ಪ ನಮ್ಮ ಮನಸ್ಸನ್ನು ಸ್ವಲ್ಪ ಪ್ರವರ್ತನ ಮಾಡಿದ್ರೆ ಸಾಕಾಗುತ್ತದೆ. ಸಕ್ಕರೆಯನ್ನೇ ಸವಿಸವಿದ ಅಭ್ಯಾಸ ಆದವರಿಗೆ ಬೆಲ್ಲ ಮರೆತು ಹೋದರೆ ಆ ಬೆಲ್ಲದ ರುಚಿಯ ಮನೋಹರತೆ, ಸಕ್ಕರೆ ಟೇಸ್ಟ್ ಇರ್ಬೋದು ಆದರೆ ಓಡರ್ಲೆಸ್, ಪರಿಮಳವಿಲ್ಲ. ಬೆಲ್ಲದ ಪರಿಮಳ ಎಷ್ಟು ದೊಡ್ಡದು. ಸಕ್ಕರೆ ಒಬ್ಬಟ್ಟನ್ನು, ಬೆಲ್ಲದ ಒಬ್ಬಟ್ಟನ್ನು ಸಕ್ಕರೆಯಲ್ಲಿ ಮಾಡಿದಂಥ ಸಜ್ಜಪ್ಪ ಇದ್ದರೆ ಅಂಥ ಪಾತಕ ಯಾರೂ ಮಾಡಬಾರ್ದು. ಏನಾದರೂ ಮಾಡಿದ್ರೆ ಅದನ್ನು ಮೂಸಕ್ಕಾಗತ್ಯಾ, ತಿನ್ನೋಕ್ಕಾಗತ್ಯಾ? ಆಗುವಂಥದ್ದಲ್ಲ. ಬೆಲ್ಲಕ್ಕೆ ಅದರದಾದ, ಬೆಲ್ಲದ ಅಡಿಗೆಗಳಿಗೆ ಒಂದು ವಿಶಿಷ್ಟತೆ ಅನ್ನೋದು ಉಂಟು. ಏನು ಬೇಡ, ಸಾರಿಗೆ ನೀವು ಸಕ್ಕರೆ ಹಾಕಿ ಬೆಲ್ಲಕ್ಕೆ ಬದಲಾಗಿ ಆ ಸಾರಿಗೆ ಒಂದಷ್ಟು ಸ್ವಾರಸ್ಯ ಇರೋಲ್ಲ. ಸಾರಿಗೆ ಸಾರ ಹೊರಟೋಗಿರುತ್ತದೆ. ಈ ರೀತಿಯಲ್ಲಿ ಕವಿ ಸಮಯದ ಒಂದು ಸೌಲಭ್ಯ ಇದೆ, ಅದರದಾದ ಒಂದು ಸೌಷ್ಠವ ಉಂಟು. ಅಂಥ ಕವಿ ಸಮಯಗಳಲ್ಲಿ ಒಂದು ಕೀರ್ತಿ ಬೆಳ್ಳಗಿದೆ, ಕೋಪ ಕೆಂಪಗಿದೆ, ಅಪಕೀರ್ತಿ ಕಪ್ಪಗಿದೆ. ಈ ತರಹ ಅಮೂರ್ತವಾದ ಕಲ್ಪನೆಗಳಿಗೆ ಒಂದು ಬಣ್ಣ ಕೊಡ್ತಕ್ಕಂಥದ್ದು. ನಗೆ ಬೆಳ್ಳಗೆ ಉಂಟು, ಅದು ಒಂದು ಕಲ್ಪನೆ. ಹಾಗೆ ಸೂರ್ಯೋದಯದಲ್ಲಿ ಕಮಲ ಅರಳುತ್ತದೆ, ಚಂದ್ರೋದಯದಲ್ಲಿ ಅದು ಮುದುಡುತ್ತದೆ. ಸೂರ್ಯೋದಯದಲ್ಲಿ ನೈದಲೆ ಮುದುಡಿದರೆ ಚಂದ್ರೋದಯದಲ್ಲಿ ಅರಳುತ್ತದೆ. ಚಾತಕ ಮಳೆಹನಿಗಳಿಗೆ ಬಾಯಿ ಬಿಟ್ಟುಕೊಂಡಿರುತ್ತದೆ. ಹಂಸ ನೀರಕ್ಷೀರಗಳನ್ನು ವಿಭಾಜಿಸುತ್ತದೆ. ಮಾನಸ ಸರೋವರಕ್ಕೆ ಮಳೆಗಾಲದಲ್ಲಿ ಹೋಗುತ್ತದೆ. ಇದು ವಾಸ್ತವವೂ ಹೌದು, ಕೆಲವೊಂದು ವಾಸ್ತವವೂ ಆಗಿರುತ್ತವೆ. ಮತ್ತು ಚಕೋರ ಪಕ್ಷಿ ಬೆಳದಿಂಗಳನ್ನೇ ಹೀರಿಕೊಂಡು ಬಾಳುತ್ತದೆ. ಹೀಗೆಲ್ಲ ಉಂಟು. ಕೃಷ್ಣ ಪಕ್ಷದಲ್ಲಿ ಬೆಳದಿಂಗಳಿರೋಲ್ವಲ್ಲ, ಶುಕ್ಲ ಪಕ್ಷದಲ್ಲಿ ಅಷ್ಟೂ ರಾತ್ರಿಗಳಲ್ಲಿ ಬೆಳದಿಂಗಳಿರುತ್ತದೆ. ಬರೀ ಪೂರ್ಣಿಮೆಯ ಹತ್ತಿರದ ತಿಥಿಗಳಲ್ಲಿ ಮಾತ್ರ ಅಲ್ಲ. ಆನೆಗಳ ಕುಂಭಸ್ಥಳದಲ್ಲಿ ಮುತ್ತುಗಳಿರುತ್ತವೆ, ಬಿದರೊಳಗಡೆ ಮುತ್ತಿರುತ್ತದೆ. ಹೀಗೆಲ್ಲ ಈ ಕಲ್ಪನೆಯಲ್ಲಿ ತನ್ನಂತೆ ತಾನೇ ಯಾವ ಸ್ವಾರಸ್ಯವೂ ಇಲ್ಲ. ಆದರೆ ಇದನ್ನೊಂದು ಪದ್ಯಕ್ಕೆ ಹಾಕಿದಾಗ ಅದಕ್ಕೆ ಬರೋ ಸ್ವಾರಸ್ಯವೇ ಬೇರೆ, ಅದಕ್ಕೆ ಬರತಕ್ಕಂಥ ಖದರೇ ಬೇರೆ. ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಕಮಲ ಮುಚ್ಚಿಕೊಳ್ಳುತ್ತೆ ಅಂತ BGL ಸ್ವಾಮಿಯವರು ಇದೆಲ್ಲ ಸುಳ್ಳು, ಕಮಲ ಸೂರ್ಯಾಸ್ತ ಆದಮೇಲೂ ಬಿಟ್ಟುಕೊಂಡೇ ಇರುತ್ತೆ ಬಾಯಿ ಅಂತ ಬರೀತಾರೆ. ಬಾಟನಿಸ್ಟ್ ಆಗಿ ಬರೀತಾರೆ, ಸತ್ಯ. ಆದರೆ ಅದು ಸುಂದರವಲ್ಲ. ಯಾಸ್ವ ಸದ್ಮನಿ ಪದ್ಮೇಪಿ ಸಂಧ್ಯಾವಧಿ ವಿಜೃಂಭತೆ ಇಂದಿರಾ ಮಂದಿರೇನ್ಯೇಷಾಂ ಕಥಂ ತಿಷ್ಠತಿ ಸಾಚಿರಂ ಅನ್ನುವ ಪದ್ಯದ ಸ್ವಾರಸ್ಯ ನೋಡಿ. ಯಾವ ಲಕ್ಷ್ಮಿ ತನ್ನ ಮನೆಯಾದ ಕಮಲದಲ್ಲೇ ಸಾಯಂಕಾಲದ ಮೇಲೆ ನಿಲ್ಲೋದಿಲ್ಲ, ಹೊರಟೋಗ್ತಾಳೋ, ಇನ್ನು ಅವಳು ನಮ್ಮ ಮನೆಗಳಲ್ಲಿ ಪರ್ಮನೆಂಟಾಗಿ ನಿಲ್ತಾಳೆ ಅಂದರೆ ಏನಾದರೂ ಗ್ಯಾರಂಟಿ ಇದೆಯಾ ಅಂತಂದರೆ ಈ ಪದ್ಯದ ಸ್ವಾರಸ್ಯ ಇರುವುದೇ ಸಾಯಂಕಾಲ ಕಮಲ ಮುಚ್ಚಿಕೊಳ್ಳುತ್ತೆ ಅಂತ. ಲಕ್ಷ್ಮಿ ಅಂದರೆ ಸೌಂದರ್ಯ ಅಂತಲೂ ಉಂಟು. ಕಮಲ ಮುದುಡ್ಕೊಂಡ್ರೆ ಸೌಂದರ್ಯ ಎಲ್ಲಿರುತ್ತದೆ? ಹೀಗಾಗಿ ಲಕ್ಷ್ಮಿ ಅಶಾಶ್ವತ, ದುಡ್ಡಿನ ಬಗ್ಗೆ ತುಂಬ ನಿಗಾ ಇಟ್ಟುಕೊಂಡು ಮಿಕ್ಕಿದ್ದನ್ನು ಕಳ್ಕೊಳ್ಬೇಡಿ ಎನ್ನುವ ಸಾರ್ವಕಾಲಿಕವಾದ ನೀತಿಗೆ ಈ ಕವಿ ಸಮಯ ಒದಗಿ ಬಂದಾಗ ತುಂಬ ಚೆನ್ನಾಗಿರುತ್ತದೆ. ಹಾಗೆ ಅದೊಂದು ರೀತಿ ಕೆಟಲಿಸ್ಟ್ ಇದ್ದಂತೆ. ಕೆಟಲಿಸ್ಟ್ ವಿತೌಟ್ ಹ್ಯಾಂಪರಿಂಗ್ ದ ಇಂಗ್ರೀಡಿಯೆಂಟ್ಸ್ ವಿಲ್ ಈದರ್ ಆಕ್ಸೆಲರೇಟ್ ಆರ್ ಡೀಸೆಲರೇಟ್ಸ್ ಅಂತಾರಲ್ಲ, ಆ ರೀತಿಯಾಗಿ ಕವಿ ಸಮಯ ತಾನು ಕೆಡದೆ
ಆ ಪದ್ಯವನ್ನು ಕೆಡಿಸದೆ ಒಟ್ಟಂದದ ಸ್ವಾರಸ್ಯವನ್ನು ಹೆಚ್ಚು ಮಾಡಿಕೊಡುತ್ತದೆ. ಈ ರೀತಿಯಾದದ್ದು ಒಂದು ತರಹ ಗಣಿತದಲ್ಲಿ ಸಮೀಕರಣಗಳನ್ನೆಲ್ಲ ಪರಿಹಾರ ಮಾಡುವಾಗ ಲೆಟ್ ದಿ ಅನ್ನೋನ್ ಬಿ ಎಕ್ಸ್ ಅಂತೀವಲ್ಲ, ಆ ರೀತಿ ಎಕ್ಸ್ ಅಂತ ಯಾಕೆ ಇಟ್ಕೋಬೇಕು, ಇಟ್ಕೊಂಡ ಮೇಲೆ ನೋಡಿ ನೀವು ಬರ್ತಕ್ಕಂಥ ಉತ್ತರ ಸ್ವಾರಸ್ಯ ಅಂತೀವಿ. ಆ ರೀತಿಯಲ್ಲಿರುತ್ತದೆ. ಇಲ್ಲಿ ಕೀರ್ತಿ ಬೆಳ್ಳಗಿದೆ. ಅದನ್ನು ಕವಿ ಹೇಳ್ತಾನೆ, ಭೋಜ ನಿನ್ನ ಕೀರ್ತಿ ಹೇಗೆ ಹೇಗೆ ಬೆಳೀತಾ ಇದೆ, ಯಥಾ ಯಥಾ ಭೋಜ ಯಶೋ ವಿವರ್ಧತೆ. ವಂಶಸ್ಥ ಛಂದಸ್ಸು ಲಘೂತ್ತರವಾದದ್ದು. ಯಥಾ ಯಥಾ ಭೋಜ ಯಶೋ ವಿವರ್ಧತೆ. ಹೇಗೆ ಹೇಗೆ ನಿನ್ನ ಕೀರ್ತಿ ಹೆಚ್ಚಾಗ್ತಾ ಇದೆ ಭೋಜರಾಜ. ಸತಾಂ ತ್ರಿಲೋಕೀಮಿವ ಕರ್ತು ಮುದ್ಯತಂ. ಯಶಸ್ಸು 3 ಲೋಕವನ್ನು ಬೆಳ್ಳಗೆ ಮಾಡಬೇಕು ಅಂತ. ಸಿತಂ ತ್ರಿಲೋಕೀಮಿವ ಕರ್ತು ಮುದ್ಯತಂ. ತ್ರಯಾಣಾಂ ಲೋಕಾನಾಂ ಸಮಾಹಾರ. 3 ಲೋಕಗಳ ಸಮಸ್ತ ಪದಾರ್ಥಗಳನ್ನು, ಜಗತ್ತನ್ನು ಬೆಳ್ಳಗೆ ಮಾಡಬೇಕು ಅಂತ ಹೊರಟಂಥ ಆ ಕೀರ್ತಿ ಏನೆಲ್ಲ ಮಾಡ್ತಾ ಇದೆ. ನಿನ್ನ ಕೀರ್ತಿ ಎಲ್ಲ ಕಡೆಗೂ ವ್ಯಾಪಿಸ್ತಾ ಇದೆ. ತಥಾ ತಥಾ ಮೇ ಹೃದಯಂ ವಿದೂಯತೆ. ಹಾಗೆ ಹಾಗೆ ನನ್ನ ಹೃದಯ ಕಂಪಿಸ್ತಿದೆ, ಶೋಕಗೊಳ್ತಾ ಇದೆ. ಪ್ರಿಯಾಲಕಾಲಿ ಧವಲತ್ವ ಶಂಕಯ್ಯ. ಪ್ರೇಯಸಿಯ ತಲೆಗೂದಲಿನ ಗತಿ ಏನು ಅಂತ. ಅಂದರೆ ಹೆಂಡತಿಯ ತಲೆಗೂದಲು ಬೆಳ್ಳಗಾಗುತ್ತೆ ಅಂದರೆ ಅವಳು ಮುದುಕಿ ಆಗ್ತಾಳೆ ಅಂತ. ನಿನ್ನ ಕೀರ್ತಿ ಅಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ, ಸಂತೋಷ. ಆದರೆ ಇಲ್ಲಿ ಮಾತ್ರ ದುಃಖ ಅಂತಂದರೆ ಅದನ್ನೂ ಬಿಟ್ಟಿಲ್ಲ, ಅಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ ನಿನ್ನ ಕೀರ್ತಿ ಅಂತ. ಏನು ಮಾಡೋಣ, ನಿನ್ನ ಕೀರ್ತಿ ಹೀಗೆ ಮಾಡ್ತಾ ಇದೆಯಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲೆಲ್ಲ ಪರ್ಯಾಯವಾಗಿ ಕಾಣಿಸ್ತಕ್ಕಂಥದ್ದು ಅವನ ಪ್ರಖ್ಯಾತಿಯೇ. ಈ ಚಮತ್ಕಾರ ಇದೆಯಲ್ಲ, ಹೇಗೆ ಹೇಗೆ ಆಗ್ತಾ ಇದೆಯೋ ಹಾಗೇನೆ ಇದು ಆಗ್ತಾ ಇದೆ, ಅದು ಸಹ ಹೋಗ್ತೀನಿ. ಆದರೆ ಪ್ರಿಯಾಲಕಾಲಿ ಧವಲತ್ವ ಶಂಕೆಯ ವ್ಯತಿರೇಕ ಬಂದಿದೆ. ಅಯ್ಯೋ ಹೀಗಾಗುತ್ತದಲ್ಲ ಅಂತ ನನಗೆ ಚಿಂತೆಯಾಗಿದೆ. ಈ ರೀತಿಯ ಚಮತ್ಕಾರ ಲೋಕೋತ್ತರವಾದ ಮಹಾಕಾವ್ಯ ಅಲ್ಲದೇ ಇರಬಹುದು. ಆದರೆ ಯಾರಿಗೂ ಇದರೊಳಗಿರುವ ಸ್ವಾರಸ್ಯವನ್ನು ಅಲ್ಲೆಗೆಳೆಯೋಕ್ಕಾಗೋಲ್ಲ. ಅಲ್ಲ, ನೀವು ಚಕ್ಲಿ ಕೋಡ್ಬಳೆಗಳು ಬಿಸಿಬೇಳೆ ಬಾತು ವಾಂಗಿ ಬಾತಷ್ಟು ಹೊಟ್ಟೆ ತುಂಬಿಸ್ಬೇಕು ಅಂದರೆ ಆಗುತ್ತದೆಯಾ? ಆಗೋಲ್ಲ. ಚಕ್ಲಿ ಕೋಡ್ಬಳೆ ಇಲ್ಲದೆ ಇರೋ ಬದುಕಿಗೆ ಏನಾದರೂ ಬೆಲೆ ಇದೆಯಾ? ಇಲ್ಲ. ಆ ರೀತಿಯಾದದ್ದು ಸಂಸ್ಕೃತದವರು ಬೇಕಾದಷ್ಟು ಗಟ್ಟಿಯಾಗಿರ್ತಕ್ಕಂಥ ವಜ್ರದಂತಿಗಳು ಯಥೇಷ್ಟವಾದ ಈ ಚಕ್ಲಿ ಕೋಡ್ಬಳೆಗಳನ್ನು ಗರಿಗರಿಯಾಗಿ ಮಾಡಿ ತಿಂದು ಅರಗಿಸಿಕೊಂಡಂಥವ್ರು. ನಮಗದು ಬೇಡ ಅಂದರೆ ನಾವು ಹಲ್ಲಿದ್ದು ಇಲ್ಲದಂತಂದ್ರೆ ಆಗಬೇಕು. ಅಂದರೆ ನಮ್ಮ ಬಾಳಿಗೆ ವಾರ್ಧಕ ಬಂದಿದೆ, ಮುಪ್ಪು ಬದುಕಿಗೆ ಬಂತು, ಭಾವಕ್ಕೆ ಬಂತು ಅಂದರೆ ಇನ್ನು ನಡೆಯಿರಿ ಸ್ಮಶಾನಕ್ಕೆ ಅಂತಲೇ ಅರ್ಥ. ಹಾಗಾಗಿ ಇಂಥ ಕಾವ್ಯಗಳನ್ನು, ಈ ರಾಸಿಕ್ಯವನ್ನು ಬೆಳೆಸಿಕೊಳ್ಬೇಕು. ನೆನ್ನೆಯೇ ನಾನು ಹೇಳಿದ್ದೆ, ಸಂಸ್ಕೃತವನ್ನು ಜೀವಂತವಾಗಿ ಆಸ್ವಾದ ಮಾಡೋದಕ್ಕೆ ಆಗದೇ ಇದ್ದ ಮೇಲೆ ಅದರೊಳಗೆ ಏನು ಪರಿಶ್ರಮ ಪಟ್ಟರೂ ವ್ಯರ್ಥ. ಎಷ್ಟೆಲ್ಲ ಸಂಗೀತ ಕಲಿತರೂ 1 ಗಂಟೆ ಕಚೇರಿ ಕೇಳೋಕ್ಕಾಗೋಲ್ಲ ಅಂತಂದರೆ ಇನ್ನು ನೀನು ಕಲಿತದ್ದು ಯಾತಕ್ಕೆ ಅಂತ ಅನ್ಬೇಕಾಗುತ್ತದೆ. ಹೀಗಾಗಿ ಅಲ್ಲಿ ಕ್ರಿಯಾವಾನ್ ಸ ಪಂಡಿತ ಅನ್ನುವ ಮಹಾಭಾರತದ ಮಾತಿದೆಯಲ್ಲ, ಕ್ರಿಯಾತ್ಮಕವಾಗದೆ ವಿದ್ವತ್ತೆಗಾಗಲಿ ಬದುಕಿಗಾಗಲಿ ಬೆಲೆ ಇಲ್ಲ ಅನ್ನುವಂಥದ್ದನ್ನು ಈ ಕಾವ್ಯದ ಎಷ್ಟೆಷ್ಟೋ ಪದ್ಯಗಳ ಆಸ್ವಾದದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ನಾಳೆ ಮತ್ತು ನೋಡೋಣ. ನಮಸ್ಕಾರ.